श्रीसत्यावृतं कृष्णा पाण्डवपूजितं नृत्यन्तं व्याघराजाख्यवेपर्यक्षधरं भजे मजिस्थितो मदङ्गेषु स्वतन्त्रो रक्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजास्युः मनोवाक्कायवृत्तयः ममैकाः इति कर्तारम् उद्देश्यं च हरिं स्मरेत् धर्मविज्ञानवैराग्यपरमैश्वर्यशालिनः आङ्गतीर्थभगवत्पदान् वन्दे निरन्तरम् नौमिन्यायसुधादिकृत्ययमुनिं श्रीपादरङ्कन्मणिं याकार्याक्षिपिदागमक्षविहर श्रीवादिराजानपि वन्दे हंसपरां रघुत्तमगुरुन् वैरस्य श्रीसत्योगराघवेन्द्रमुनिपान् सद्बोधसध्यानपान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् जन्माद्यस्य यतोन्मयादितरतश्चाप्तेषु विघ्नस्वराट्तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र सर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेहानीतदृष्टिमो बन्धमोक्षात् यस्मात् अस्य श्रीब्रह्मरुद्रप्रभृतिसुरनरद्वीषकत्वात्मकस्य विष्णोर्व्यस्तासमस्ता सकलगुणनिधिः सर्वदोषोऽन्यसेकः पूर्णानन्दाव्ययो यो गुरुरपरमश्चिन्तयेतं महान्तं श्रीगुरुभ्यो नमः हरिः ओम् आकूति देवहूति प्रसूति ಆಕೂತಿಯಿಂದ ಯಜ್ಞನಾಮಕನಾದ ಭಗವಂತನಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ದಾರೆ. ಆಕೂತಿಯನ್ನ ದೇವಹೂತಿಯನ್ನ ಆಕೂತಿಯೊಳಗೆ ಯಜ್ಞನಾಮಕನಾದ ಭಗವಂತ ಅವತಾರವನ್ನು ಮಾಡಿದ್ದಾನೆ. ದೇವಹೂತಿಯಲ್ಲಿ ಭಗವಂತ ಕಪಿಲನಾಮಕನಾಗಿ ಭಗವಂತ ಅವತಾರವನ್ನು ಮಾಡಿದ್ದಾನೆ. ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾರೆ ಎಂಬುವ ಚರಿತ್ರೆಯನ್ನ, ಅವರ ಮಕ್ಕಳು ಅವರ ಚರಿತ್ರೆಯನ್ನ ಮಥನವನ್ನು ಮಾಡಿ ಆದ ಮೇಲೆ ಮನು ಹಾಗೂ ಶತರೂಪಾಯಿಗೆ ಇಬ್ಬರು ಉತ್ತಮರಾಗಿರತಕ್ಕಂತಹ ಪುತ್ರರು, ಗಂಡು ಮಕ್ಕಳು. ಅವರು ಯಾರು ಅಂತಂದ್ರೆ ಒಬ್ಬ ಪ್ರಿಯವ್ರತ, ಇನ್ನೊಬ್ಬ ಉತ್ತಾನಪಾದ ಎಂಬತಕ್ಕಂತಹ ಇಬ್ಬರು ಮಕ್ಕಳು. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಯಾವಾಗಲೂ ಮುದ್ದು ಮಾಡೋದು ಜಾಸ್ತಿ. ಹಾಗಾಗಿ ಮೊದಲಿಗೆ ಅವರ ಚರಿತ್ರೆಯನ್ನು ಹೇಳ್ತಾರೆ, ಉತ್ತಾನಪಾದ ಅಂತ ಅದೊಂದರ್ಥ. ಇನ್ನೊಂದು, ಉತ್ತಾನಪಾದನಲ್ಲಿ ಹುಟ್ಟಿರುವಂತಹ ಏನೊಬ್ಬ ಮಗನಿದ್ದಾನೆ ಸುನೀತಿಯೊಳಗೆ ಧ್ರುವರಾಜರು, ಇವರು ಬಹಳ ಅದ್ಭುತವಾದ ಭಗವಂತನ ಪ್ರೀತಿಗೆ ಪಾತ್ರರಾದರು. ಆ ಒಂದು ಕಾರಣದಿಂದಲೂ ಕೂಡ ಅವರ ಚರಿತ್ರೆಯನ್ನು ಮೊದಲಿಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ಸಲ ಪ್ರಿಯವ್ರತೋ ಉತ್ತಾನಪಾದೋ ಶತರೂಪಾಲ ಭಾಸ್ತುತೌ ವಾಸುದೇವಸ್ಯ ಕಲಯಾ ರಕ್ಷಾಯಾಂ ಜಗತಿ ಸ್ಥಿತೋ. ಈ ಉತ್ತಾನಪಾದ ಅವನು ತನ್ನ ಪಟ್ಟದ ರಾಣಿಯನ್ನಾಗಿ ಸುರುಚಿಯನ್ನ ಮಾಡಿಕೊಂಡಿದ್ದ. ಸುನೀತಿ ಮೊದಲನೆಯ ಹೆಂಡತಿ, ವಾಸ್ತವಿಕವಾಗಿ ಅವಳ ಪಟ್ಟದ ಮಡಿದಿಯಾಗಬೇಕು. ಸುರುಚಿಯ ಮೇಲೆ ಅವನಿಗೆ ಹೆಚ್ಚು ಪ್ರೀತಿ, ಅವಳನ್ನು ಸ್ವಲ್ಪ ಗಟ್ಟಿ ಮುಟ್ಟಿ ಇದ್ದು ಜಬರ್ಸ್ತಾ ಇದ್ದ ಎಲ್ಲರನ್ನೂ ಕೂಡ. ಆ ಕಾರಣಕ್ಕೋಸ್ಕರವಾಗಿ ಅವಳನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಂಡಿದ್ದ. ಅವಳು ಹೇಳಿದ್ಲು, ನನ್ನ ಮಗನಿಗೆ ಮುಂದೆ ರಾಜ್ಯ ಕೊಡಬೇಕು ಅಂತನೂ ಕೂಡ ನಿಯಮವನ್ನು ಹಾಕಿದ್ದಳು. ಹೀಗಾಗಿ ಅವನನ್ನೇ ತೊಡೆ ಮೇಲೆ ಕೂಡ್ಕೊಂತ ಇದ್ದ, ಅವನನ್ನೇ ಪಾಲನೆ ಮಾಡ್ತಾ ಇದ್ದ. ಪಾಪ ಸುನೀತಿ ಒಳ್ಳೆಯ ವಿವೇಕವಂತೆ, ಗಂಡ ಚೆನ್ನಾಗಿರಬೇಕು, ಏನ್ ಮಾಡಕ್ಕಾಗತ್ತೆ, ನಾವು ಭಾಗ್ಯವನ್ನು ಪಡ್ಕೊಂಡು ಬಂದಿಲ್ಲ ಅಂತ ಸಾತ್ವಿಕದ ರೀತಿಯಿಂದ ಅವಳ ಪಾಡವಳು ಇದ್ದಳು. ಅವಳಿಗೆ ಧ್ರುವ ಎಂಬುವಂತಹ ಮಗನಿದ್ದ. ಒಂದು ಸಲ ತಥಾ ಚಿಕೀರ್ಷಮಾಣಾಂತಂ ತಪಸ್ಯಾತ್ ಅನಯಂ ಧ್ರುವಂ ಸುರಜಿಷುನ್ಮತೋ ರಾಜ್ಞಃ ಸೋಷ್ಣಾರ ಮಹಾತೀರ್ಧರ್ವಿತ. ಒಂದು ಸಲ ಉತ್ತಾನಪಾದ ತನ್ನ ಸುರುಚಿಯನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು, ಅರ್ಥಾತ್ ಸಿಂಹಾಸನ ಮೇಲೆ ಕೂಡಿಸಿಕೊಂಡು ಮಗನನ್ನ
ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಿರುವುದನ್ನು ಅಕಸ್ಮಾತ್ ಆಗಿ ಧ್ರುವರಾಜರು ನೋಡಿದರು. ಚಿಕ್ಕ ವಯಸ್ಸು, ಸಾಮಾನ್ಯವಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಅರಿವು ಇಲ್ಲದೆ ಇರತಕ್ಕಂತಹ ವಯಸ್ಸು, ಅಪೇಕ್ಷೆಗಳನ್ನು ಪಡುವಂತಹ ವಯಸ್ಸು. ಹಾಗಾಗಿ ಸಹಜವಾಗಿ ಇದು ನಮ್ಮದೇ ಅಲ್ವಾ ಸಾಧ್ಯ ಅನ್ನುವ ಭಾವನೆ, ಬೇರೆ ಯಾರಾಗಿದ್ರೆ ನಮ್ದಲ್ಲಪ್ಪ ಅಂತ ಅನಿಸ್ತಿರ್ತದೆ. ನಮ್ಮದೇ ಆಗಿರುವಾಗ ನಮ್ಮ ಕೂಸನ್ನು ನಾವಿತ್ಕೋಬೇಕು ಅನ್ನುವ ಅಭಿಮಾನ ಹೇಗಿರ್ತದೆಯೋ ಹಾಗೆ ಧ್ರುವರಾಜರಿಗೆ ನಮ್ಮ ರಾಜ್ಯವಲ್ಲವ, ನಮ್ಮ ತಂದೆಯಲ್ಲವ, ನಮ್ಮ ಮಲತಾಯಿಯಲ್ಲವ ಅಂತ ಹೇಳಿ ಹತ್ತಿರ ಹೋಗಿ ಕೇಳ್ತಾ ಇದ್ದಾರೆ. ಅಪ್ಪ ನನ್ನನ್ನು ಕೂಡ ಕೂಡಿಸಿಕೋ ಅಂತ ಕೇಳ್ತಾರೆ. ಆಗ ಅವನಿಗೇನೋ ಅಭಿಮಾನ, ಪಾಪ ಅವನು ಒಳ್ಳೆಯ ಸ್ವಭಾವವಿತ್ತು, ಅವನಿಗೇನೋ ಪ್ರೀತಿ ಇತ್ತು, ಕೂಡಿಸ್ಕೋಬಾರದು ಅನ್ನುವಷ್ಟು ದ್ವೇಷ ಉತ್ತಾನಪಾದನಿಗಿರಲಿಲ್ಲ. ಆದರೆ ಅದಕ್ಕೆ ಅಡ್ಡಿಯಾಗಿ ಸುರುಚಿ ನಿಂತಿದ್ದಾಳೆ. ನವತ್ಸ ನೃಪದೇರ್ಧಿಷ್ಟ್ಯಂ ಭವಾನ್ ಆರೋಢುಮರ್ಹತಿ, ನೀನು ಈ ಸಿಂಹಾಸನವನ್ನು ಏರ್ಲಿಕ್ಕಾಗಲಿ, ನಿಮ್ಮಪ್ಪನ ತೊಡೆಯ ಮೇಲೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳಕ್ಕಾಗಲಿ ನಿನಗೆ ಸಾಧ್ಯವಿಲ್ಲ, ಯೋಗ್ಯತೆ ಇಲ್ಲ. ಯಾಕಂತೀಯ? ನ ಗೃಹೀತ ಮಯಾ ಯತ್ವಂ ಕುಕ್ಷ್ಯವತ್ಸಪಾತ್ಮಜ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದವರಿಗೆ ಮಾತ್ರ ಈ ಸಿಂಹಾಸನ ರಾಜ್ಯಭಾರ ಎಲ್ಲ ಸಿಗ್ತದೆ. ಬಾಲೋಸಿ ಮತ ಪಾಪ ಚಿಕ್ಕ ಹುಡುಗ, ನಿನಗೇನು ಗೊತ್ತಾಗಲ್ಲ. ನೂನಂ ವೇದ ಭವಾನ್ಯಸ್ಸ ದುರ್ಲಭೋರ್ಥೋ ಮನೋರಥಃ. ಹೇ ಕೂಸೆ, ನಿನ್ನ ಅಪೇಕ್ಷೆ ಏನಿದೆಯಲ್ಲ ಇದು ಬಹಳ ದುರ್ಲಭವಾದದ್ದು, ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದಾಗಿದೆ. ಅದಕ್ಕೆ ಇದರ ಆಸೆಯನ್ನ ಬಿಟ್ಬಿಡು. ಇನ್ನು ನಿಂಗೆ ಬೇಕೇ ಬೇಕು ಅನ್ನುವ ಅಪೇಕ್ಷೆ ಇದ್ದರೆ ಒಂದು ಸರಳ ಉಪಾಯ, ಒಂದು ಕೆಲಸ ಹೇಳ್ತೇನೆ, ಆ ಕೆಲಸ ಮಾಡು. ಏನದು? ತಪಸ ಆರಾಧ್ಯ ಪುರುಷಂ ತಸ್ಯೈವಾನುಗ್ರಹೇಣ ಮೇ ಗರ್ಭೆ ಅಸ್ಮಿನ್ ಸಾಧಯಾತ್ ಆತ್ಮಾನಂ ಯಜಿಚ್ಛತಿ ನೃಪಾಸನ. ಹೋಗಿ ಆ ಭಗವಂತನನ್ನ ಚೆನ್ನಾಗಿ ತಪಸ್ಸನ್ನ ಮಾಡು. ಅವನೇನಾದರೂ ನಿನಗೆ ಅನುಗ್ರಹವನ್ನ ಮಾಡಿದರೆ ಅವನು ಬಂದಾಗ ನೀನು ಮರೆಯದೆ ಪ್ರಾರ್ಥನೆ ಮಾಡ್ಕೋ. ಏನಂತ? ನಮ್ಮ ತಾಯಿ ಸುರಜಿ ಇದ್ದಳಲ್ಲ ಮನತಾಯಿ, ಅವರ ಗರ್ಭದಲ್ಲಿ ನನ್ನನ್ನು ಹುಟ್ಟಿಸು ಅಂತ ಬೇಡ್ಕೋ. ಅವನೇನಾದರೂ ಅನುಗ್ರಹವನ್ನ ಮಾಡಿ ನನ್ನ ಗರ್ಭದಲ್ಲಿ ನಿನಗೆ ಜನನವನ್ನ ಕೊಟ್ಟರೆ ಆಗ ಈ ಸಿಂಹಾಸನದ ಮೇಲೆ ನಿನಗೆ ಕೂತ್ಕೊಳ್ಳಕ್ಕೆ ಸಾಧ್ಯವಾಗತ್ತೆ. ಅವಳ ಲೆಕ್ಕಾಚಾರ ಹಾಕೋದು ಈ ಜನ್ಮದಲ್ಲಿ ಅದು ಸಾಧ್ಯವಿಲ್ಲ ಅಂತ ತಾತ್ಪರ್ಯ. ಅಷ್ಟು ಇಲ್ಲಿ ಮಾತನಾಡಿದಾಗ ಪಾಪ ಧ್ರುವರಾಜರು ಏನ್ ಮಾಡಬೇಕು? ಅಳ್ತಾ 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 ಅಮ್ಮನ ಹತ್ರ ಬರ್ತಾ ಇದ್ದಾರೆ. ಅಳ್ತಾ ಶಬ್ದಕ್ಕೆ ಅವ್ರಿಗೇನು ಬೇಜಾರಿಲ್ಲ, ಪಾಪ ಏನಿದು ಅರ್ಥವಾಗಿಲ್ಲ, ನೇರವಾಗಿ ಅಮ್ಮನ ಹತ್ರ ಬಂದಿದ್ದಾರೆ. ಅಷ್ಟರಲ್ಲಿ ಯಾರೋ ಹೋಗಿ ಪಾಪ ಸುರುಚಿಗೆ ವಿಷಯವನ್ನ ಸುನೀತಿ ಹತ್ರ ಹೇಳ್ಬಿಟ್ಟು, ಹೇಗೀಗ ಆಯ್ತು, ನಿನ್ ಮಗ ಹೋದ, ಆಸೆ ಪಟ್ಟ, ಹಿಂಗಂದ್ರು ಹಂಗಾಯ್ತು ಅಂತ ಎಲ್ಲ ವಿಷಯ ತಿಳಿಸಿದಾಗ ಅವಳು ಪಾಪ ಬೇಜಾರು ಮಾಡ್ಕೊಳ್ತಾ ಇದ್ದಾಳೆ. ಮಾ ಮಂಗಳತಾದ ಪರೇಶಮಂ ಸ್ಥಾ ಭುಂಕ್ತೆ ಜನೋ ಯತ್ ಪರದುಃಖ ತತ್ತತ ಸತ್ಯಂ ಸುರುಚ್ಯಾ ಭೀತಂ ಭವನ್ಮೆ ಯತ್ ದುರ್ಭಗಾಯ ಉದರೇ ಗೀತ. ನಿಮ್ಮ ಮಲತಾಯಿ ಹೇಳಿದ್ದು, ಸುರುಚಿ ಹೇಳಿದ್ದು ಸತ್ಯವಾದ ಮಾತು ಅಂತ ಹೇಳಿದ್ದು. ಯಾಕೆ? ನನ್ನಂತಹ ಅಮಂಗಳಳಾದ ದೌರ್ಭಾಗ್ಯವಂತಳಾದ ಗರ್ಭದಲ್ಲಿ ಹುಟ್ಟಿದ್ದಕ್ಕೇನೆ ನಿನಗೆ ಸಿಂಹಾಸನ ಇಲ್ಲಪ್ಪ. ಅವಳು ಹೇಳಿದ ಮಾತು ನಿಜ. ನನ್ನಂತಹ ದೌರ್ಭಾಗ್ಯ ತಾಯಿ ನಿನಗೆ ಸಿಕ್ಕೊಟ್ಟಿದ್ದಾಳೆ, ಎಲ್ಲ ನನ್ನ ಕರ್ಮ ಅಂತ ಪಾಪ ತನಗೆ ತಾನು ಬೈಕೊಂಡು ದುಃಖವನ್ನ ಪಡ್ತಾ ಇದ್ದಾಳೆ. ಅಷ್ಟರಲ್ಲಿ ಧ್ರುವರಾಜರು ಬಂದರು. ಸಮಾಧಾನ ಮಾಡಬೇಕು. ಸಮಾಧಾನ ಮಾಡೋದಾಗಿದ್ರೆ ಏನ್ ಮಾಡಬೇಕಾಗಿತ್ತು? ನಮ್ಮ ಈಗಿನ ಕಾಲದ ಸಮಾಧಾನ ಮಾಡಿ ಹೇಗೆ ಮಾಡ್ತೇವೆ? ಬೇರೆ ವಸ್ತುವನ್ನ ತೋರಿಸ್ಬಿಟ್ಟು ಅದನ್ನ ಮರೆಸ್ಬಿಡ್ತೇವೆ. ಮಗು ಡಾಕ್ಟರ್ ಹೇಳಿರ್ತಾರೆ, ಚಾಕ್ಲೇಟ್ ತಿನ್ನಿಸ್ಬೇಡಿ, ಹಲ್ಲು ಕೆಟ್ಟೋಗುತ್ತೆ ಅಂತ ಹೇಳಿರ್ತಾರೆ. ಮಗು ಚಾಕ್ಲೇಟ್ನೇ ಅಪೇಕ್ಷೆ ಪಡ್ತದೆ. ಯಾರೋ ತಂದ್ಕೊಬಿಟ್ರು ಪಾಪ ಅವ್ರಿಗೆ ಗೊತ್ತಿಲ್ಲ. ಆ ಮಗು ಚಾಕ್ಲೇಟ್ ಅಪೇಕ್ಷೆ ಪಟ್ಟಾಗ ಅದನ್ನೇನ್ ಮಾಡ್ತಾರೆ? ತಗೊಂತಾರೆ, ತಗೊಂಡು ಎಲ್ಲೋ ಮುಚ್ಚಿಟ್ಬಿಡ್ತಾರೆ. ಮಗುವಿಗೆ ಬೇರೆ ಒಂದು ಪದಾರ್ಥವನ್ನ ತಿನ್ನಿಸ್ಬಿಟ್ಟು ಅದನ್ನ ಮರೆಸ್ಬಿಡ್ತಾರೆ. ಆದ್ರೆ ಇದು ಎಷ್ಟು ವಿಚಿತ್ರ. ಆ ತಾಯಿ ಬೇರೆ ಏನಾದರೂ ಒಂದು ಪದಾರ್ಥವನ್ನು ಅಥವಾ ಹೋಗಿ ಜಗಳವಾಡಿ ಅರ್ಧ ರಾಜ್ಯ ಕಿತ್ಕೊಂಡು ಇವ್ರಿಗರ್ಧ ಅವನಿಗರ್ಧ ಕೊಟ್ಟು ಏನೋ ಮಾಡಬಹುದಾಗಿತ್ತು. ಆದರೆ ಯಾವ ತಂಟೆಗೆ ಹೋಗಿಲ್ಲ. ಇದು ಸುನೀತಿಯ ಸ್ವಭಾವ. ಹಾಗಾದ್ರೆ ಏನ್ ಮಾಡೋದು? ನಿಮ್ಮ ತಾಯಿ ಹೇಳಿದ ಮಾತು ಸತ್ಯ, ನಾನು ಒಪ್ಪಿಕೊಳ್ತೇನೆ. ಎಷ್ಟೇ ನೀಚಳಾಗಿದ್ದರೂ
ಅವರಲ್ಲಿ ಹೇಳಿರುವಂಥ ಗುಣಗಳನ್ನು ಗ್ರಹಿಸಬೇಕು ಅನ್ನುವುದನ್ನು ತೋರಿಸಿಕೊಟ್ಲು. ಅವ್ರು ನಮಗೆ ಬೇಡ ಅಂದ ಮಾತ್ರಕ್ಕೆ ಅವರು ಹೇಳಿರುವ ವಿಷಯಗಳು ಎಲ್ಲವೂ ಸುಳ್ಳಂತೇನಿಲ್ಲ, ಒಳ್ಳೆಯದಿದ್ರೆ ಗ್ರಹಿಸಬೇಕು. ಅದಕ್ಕೆ ಮೊದಲನೇ ವಾಕ್ಯ ಏನು? ತಪಸ ಆರಾಧ್ಯ ಪುರುಷಂ. ಆಮೇಲೆ ಮೇ ಗರ್ಭೇಸ್ಮಿನ್ ಸಮಾಧಾಯ ಆತ್ಮನಂ. ಆಮೇಲೆ ಮುಂದೆ ಮಾತೇನು? ನನ್ನ ಗರ್ಭದಲ್ಲಿ ಹುಟ್ಟುವ. ಅವ್ರೇನ್ ಮಾಡಿದ್ರು? ಎಷ್ಟು ಗ್ರಹಣ ಮಾಡಬೇಕು ಅಷ್ಟನ್ನ ಮಾತ್ರ ಗ್ರಹಣ ಮಾಡಿದ್ರು. ಏನ್ ಗ್ರಹಣ ಮಾಡಿದ್ರು? ತಪಸ ಆರಾಧ್ಯ ಪುರುಷಂ. ಅಷ್ಟನ್ನ ಮಾತ್ರ ತಗೊಂಡು ತನ್ನ ಮಗನಿಗೆ ಸಮಾಧಾನ ಮಾಡ್ತಾಳೆ. ಯತ್ಪಾದ ಪದ್ಮಂ ಪರಿಚರ್ಯ ವಿಶ್ವ ವಿಭಾವನಾಯಾತ್ವ ಉತ್ತ ಗುಣಾನುಭೀದತ್ತೆ ಅಜೋಜಿತಿಷ್ಠತ್ ಖಲು ಪಾರಮೇಶ್ಯಂ ಪದಂ ಜಿತಾತ್ಮ ಶ್ವಸನಾಭಿವಂತ್ಯಂ. ಧ್ರುವ ಬಾಪ್ಪ ಅಂಥೇಳಿ ತೊಡೆ ಮೇಲೆ ಕೂಡಿಸ್ಕೊಂಡು ಸಮಾಧಾನವನ್ನು ಕೂಡ ಮಾಡ್ತಾ ಹೇಳ್ತಾ ಇದ್ದಾರೆ, ನಿಮ್ಮ ತಾಯಿ ಹೇಳಿದ ಮಾತು ನಿಜಪ್ಪ. ತಪಸಾ ಆರಾಧ್ಯ ಪುರುಷಂ. ಭಗವಂತನನ್ನ ನಿನ್ನ ಉತ್ತಮವಾಗಿರ್ತಕ್ಕಂತಹ ತಪಸ್ಸಿನಿಂದ ಚೆನ್ನಾಗಿ ಆರಾಧನೆ ಮಾಡು. ಯಾಕೆ ಅಂತಂದ್ರೆ ಯತ್ಪಾದಪತ್ವಂ ಪರಿಚರ್ಯ ವಿಶ್ವ ವಿಭಾವನ. ಯಾವ ಈ ಭಗವಂತನ ಅದ್ಭುತವಾದ ಪಾದಗಳನ್ನ ಚೆನ್ನಾಗಿ ಉಪಾಸನೆ ಮಾಡತಕ್ಕಂತಹ ಬ್ರಹ್ಮಾದಿ ದೇವತೆಗಳೂ ಕೂಡ ಪಾರಮೇಷ್ಟ್ಯಂ ಪದಿಷ್ಠಿತಾತ್ಮ. ಬ್ರಹ್ಮದೇವರು ಕೂಡ ಪಾರಮೇಷ್ಠಿ ಪದವನ್ನು ಹೊಂದಿದ್ದಾರೆ, ಭಗವಂತನ ಪಾದವನ್ನಾಶ್ರಯಿಸಿ. ರುದ್ರದೇವರು ರುದ್ರಪದವಿಯನ್ನು ಹೊಂದಿದ್ದಾರೆ, ಭಗವಂತನ ಪಾದವನ್ನಾಶ್ರಯಿಸಿ. ಆಯಾ ದೇವತೆಗಳು ಆಯಾ ಪದವಿಯನ್ನು ಪಡೆಯಬೇಕಾದರೆ ಎಲ್ಲರೂ ಆಶ್ರಯಿಸಿರುವುದು ಭಗವಂತನ ಪಾದವನ್ನ. ನೀನು ಅದನ್ನು ಚೆನ್ನಾಗಿ ಆರಾಧನೆ ಮಾಡು. ಆಗ ಭಗವಂತ ಈ ಸಿಂಹಾಸನ ಕೊಡುವುದರಲ್ಲಿ ಏನು ಆಶ್ಚರ್ಯವಿಲ್ಲ. ದೇವರಿಗೆ ಯಾವ ಮೂಲೆ? ಅದಕ್ಕೋಸ್ಕರವಾಗಿ ಅವನ ಪಾದವನ್ನು ಆಶ್ರಯಿಸಿದರೆ ನಿನಗೂ ಯೋಗ್ಯವಾದ ಸ್ಥಾನವನ್ನ ಕೊಡ್ತಾನೆ. ನಿನ್ನ ಅಪೇಕ್ಷೆಯನ್ನು ಪೂರ್ಣ ಮಾಡುವವನು ಅವನು. ಬ್ರಹ್ಮಾದಿ ಪದವಿ ಕೊಡತಕ್ಕಂಥ ಸಾಮರ್ಥ್ಯವಿರತಕ್ಕಂಥ ಭಗವಂತನಿಗೆ ಈ ಒಂದು ರಾಜ್ಯದ ರಾಜನನ್ನಾಗಿ ಮಾಡುವುದೇನು ಕಷ್ಟಕರವಲ್ಲವಪ್ಪ. ಹೋಗಿ ತಪಸ್ ಮಾಡ್ಕೊಂಬ ಹೋಗು. 5-6 ವರ್ಷದ ಕೂಸನ್ನ ತಾಯಿ ಬಿಡೋದಕ್ಕೆ ಚಿಂತನೆ ಮಾಡಿಬಿಟ್ಲು. ನಮ್ಮ ಹುಡುಗಂದು SSLC ಆದ್ಮೇಲೆ ನಾವು ವಿದ್ಯಾಪೀಠ ಕಳ್ಸಲ್ಲ, ಅವನ್ನ ಪಾಠ ಕಲಿಸಲ್ಲ. ಅಯ್ಯೋ ಈಗ ಅವೆಲ್ಲ ಸುಮ್ಮನೆ ಮೂಗುಡ್ಕೊಂಡು ವಿಶ್ವಶಾಸ್ತ್ರನಮ ಅಂತ ಕೂತ್ಕೊಂಡ್ಬಿಟ್ರೆ ಅವನ ಎಜುಕೇಶನ್ ಏನಾಗತ್ತೆ ಅನ್ನುವ ವಿಚಾರಗಳು ಇವತ್ತಿನ ಪ್ರಪಂಚದಲ್ಲಿ. ಎಲ್ಲ ರಿಟೈರ್ಡ್ ಆದಮೇಲೆ ಅಂತ ತುಂಬಾ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಭಾಗವತ ಸಪ್ತಮ ಸ್ಕಂದ ಉತ್ತರ ಕೊಡ್ತಾರೆ. ಪ್ರಹ್ಲಾದರಾದರು ಹೇಳ್ತಾರೆ, ಕೋಮಾರಾತ್ ಆಚರೆ ಪ್ರಜ್ಞೋ ಧರ್ಮಾನ್ ಭಗವತಾನಿಹ. ಮೊದಲಿಂದ ಸಾಧನೆ ಮಾಡಿ ಉಪನಯನವಾಯಿತು ಅಂದ್ರೆ ಅವನ ಸಾಧನೆ ಪ್ರಾರಂಭ ಅಂತ ಅರ್ಥ. ಜೀವನದ ವೇದಾಧ್ಯಯನ, ಮಂತ್ರಗಳ ಪಠಣ, ಪೂಜಾದಿಗಳು, ಅಧಿಕಾರ್ಯಾದಿಗಳು ಎಲ್ಲವೂ ಪ್ರಾರಂಭವಾಗಿ ಬಿಡುತ್ತದೆ. ಅಂತಂದ ಮೇಲೆ ಎಲ್ಲ ಮುಗಿದ ಮೇಲೆ ಅಂತನ್ನುವುದು ದುರ್ಗೋಪಾಸ್ತ. ಧ್ರುವರಾಜರನ್ನ ಅವರ ತಾಯಿಯನ್ನು ನೋಡಿ ಎಲ್ಲ ತಾಯಿಯಂದಿರು ಎಲ್ಲ ತಂದೆಯರು ಕೂಡ ಕಲೀರಿ. ಎಷ್ಟು ಸಣ್ಣ ವಯಸ್ಸಿನಲ್ಲಿ ಕಾಡಿಗೆ ಕಳಿಸಿದ್ರು. ಏನೋ ವಿದ್ಯಾಪೀಠಕ್ಕಲ್ಲ, ಏನೋ 100 ಜನ ಇರ್ತಾರಪ್ಪ ಅಲ್ಲಿ, ಜೊತೆಗೊಬ್ರು ಇರ್ತಾರೆ, ಅಲ್ಲೇ ಗುರುಗಳು ಅವ್ರ ಮಡದಿ ಇರ್ತಾರೆ, ಅವರ ತಂದೆ ತಾಯಿ ನೋಡ್ಕೋತಾರೆ. ಅಲ್ಲ, ಕಾಡಿಗೆ ಕಳಿಸ್ಬಿಟ್ಲು. ಯಾರ್ಯಾರು ಇಲ್ಲ, ಬದುಕದ ಇಲ್ಲ ಅಂದ್ರೆ ಇಲ್ಲ. ಅಂತಹ ಒಂದು ಸ್ಥಳಕ್ಕೆ ತನ್ನ ಮಗನನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಅದ್ಭುತವಾದ ಕಾಡಿನ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ತಂದೆ ನೋಡ್ತಾ ನಿಂತಿದ್ದ ಮೇಲಿಂದ. ಏನೂ ಮಾಡಕ್ಕಾಗ್ತಾ ಇಲ್ಲ. ಧ್ರುವರಾಜ ನಡ್ಕೊಂಡು ಹೋಗ್ತಿರ್ತಾರೆ ಅರಮನೆಯಿಂದ. ಹೋಗಬೇಡ ಅಂದಕ್ಕೂ ಬಾಯಿಲ್ಲ. ಯಾಕೆ? ನಾನೇ ಮಾಡಿದ ಅವಮಾನ. ನಾನು ಎದ್ದು ಸುರಕ್ಷಿಗೆ ಬಾಯಿ ಬಿಡದೆ ಸುಮ್ಕೋತ್ವ ಅಂತಂದು ತೊಡೆ ಮೇಲೆ ಕೂಡಿಸ್ಕೊಂಡ್ಬಿಟ್ಟಿದ್ರೆ ಈ ಅವಸ್ಥೆ ಬರ್ತಾನೆ ಇರಲಿಲ್ಲ. ತಪ್ಪು ನನ್ನದಿದೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಭಗವಂತನ ಇಚ್ಛೆ ಅಂತ ಅವರು ಹೊರಟಿದ್ದಾರೆ. ಮುಂದೆ ಅದ್ಭುತವಾಗಿರ್ತಕ್ಕಂತಹ ನಾರದರ ಭೇಟಿಯಾಗಿ ನಾರದರು ಕೇಳಿದರು, ಏನಪ್ಪಾ ಆ ಕಡೆ ಹೊರಟಿ, ಏನ್ ಸಮಾಚಾರ ಅಂತ ಕೇಳಿದ್ರು. ಬೇರೆಯವರಾರು ಆಗಿದ್ದರೆ ಏನ್ ಹೇಳ್ತಿದ್ರು ಗೊತ್ತಿಲ್ಲ. ಆದ ಧ್ರುವರಾದರು ಸತ್ಯವಾದ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಭಗವಂತನ ದರ್ಶನ ಮಾಡಬೇಕು. ಪುಟ್ಟ ಮಕ್ಕಳ ಭಾಷೆಯಲ್ಲಿ ಹೇಳಾಗಿದ್ರೆ ಮಾನಿ ನೋಡ್ಬೇಕು ನಾನು ಅಂತ ಹೇಳ್ತಿದ್ರು. ದೇವ್ರಿಗೆ ಕಾಣಬೇಕು ನಾನು. ನಕ್ಬಿಡ್ತಾರಂತೆ ಧ್ರುವರಾಜರು. ಈ ಚಿಕ್ಕ ವಯಸ್ಸಲ್ಲಿ ಇನ್ನು ಜ್ಞಾನವೇ ಬಂದಿಲ್ಲ ನಿನಗೆ, ನೀನೇನ್ ಭಗವಂತನ ದರ್ಶನ ಮಾಡ್ತೀಯೋ? ಹೋಗ ಅಮ್ಮ, ಅರಮನೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ಅಡಿಗೆ ಮಾಡಿರ್ತಾರೆ, ಜಿಲೇಬಿ ಮಾಡಿರ್ತಾರೆ, ಬೋಂಡಾ ಮಾಡಿರ್ತಾರೆ, ಅವೆಲ್ಲ ಚೆನ್ನಾಗಿ ತಿಂತ ಕೂತ್ಕೋ.
ರಾಜ್ಕುಮಾರ ನೀನು ರಾಜಭೋಗವನ್ನು ಅನುಭವಿಸುವುದನ್ನ ಬಿಟ್ಟು ಕಾಡಿಗೆ ಬಂದಿದ್ಯಲ್ಲ, ಸಿಂಹಾಸನ ಇಲ್ಲ, ಸಿಂಹಾಸನ ಎಲ್ಲ ಬಿಟ್ಟುಕೋ. ಏನೀಗ ಸಿಂಹಾಸನ ಕೂತೋರು ಏನ್ ಮಾಡ್ತಾ ಇದ್ದಾರೆ? ಸಿಂಹಾಸನದ ಪಕ್ಕದಲ್ಲಿದ್ದವರು ಏನ್ ಮಾಡ್ತಾ ಇದ್ದಾರೆ? ಸಿಂಹಾಸನ ಮೇಲೆ ಕೂತೋರ್ದು ಜುಟ್ಟು ಸಿಂಹಾಸನ ಪಕ್ಕದಲ್ಲಿ ನಿಂತಿರೋದು ಇರ್ತದೆ. ಏನ್ ಯೋಚನೆ ಮಾಡಬೇಡ, ಫಸ್ಟ್ ಕ್ಲಾಸ್ ಊಟ ಆಗತ್ತೆ. ಯಾರೇ ಚಪ್ಪಾಳ ತಟ್ಟುಕೊಂಡು 4 ಜನ ಸೈನಿಕರು ಬರ್ತಾರೆ, ಈ ಭೋಗವನ್ನು ಅನುಭವಿಸು ಅಂದ್ರು. ಧ್ರುವರಾಜ ಹೇಳಿದ್ರು, ನಂಗೆ ಅವೆಲ್ಲ ಬೇಕಾಗಿಲ್ಲ. ನಮ್ಮಮ್ಮ ಹೇಳಾರ ತಪಸ್ ಮಾಡ್ಕೊಂಬ, ಭಗವಂತ ಕಣ್ಕೊಂಬ ಅಂತ ಕಣ್ಕೊಂಡ್ಬರ್ತೀನಿ. ನಂಗೆ ರಾಜ್ಯ ಗೀಜ್ಯ ನಂಗೆ ಅವೆಲ್ಲ ಅರ್ಥವಾಗಲ್ಲ ಅಂತ ಹೇಳಿದ್ರು. ಪಾಪ ನಾ ಅಪೇಕ್ಷೆ ಬಂದೇ ಇಲ್ಲ. ನಮ್ಮಮ್ಮ ಹೇಳಿದ್ರೆ ತಪಸ್ ಮಾಡ್ಕೊಂಬ ಅಂತ ಬಂದೀನಿ ಅಷ್ಟೇ ಅಂತ ಉತ್ತರವನ್ನು ಕೊಡ್ತಾರೆ. ಧ್ರುವರಾಜರ ಆ ಒಂದು ಅಭಿಪ್ರಾಯವನ್ನ ಕಂಡ ನಾರದರು ದಿವ್ಯ ದೃಷ್ಟಿಯಿಂದ ಕಂಡು ಭಗವಾನ್ ವಾಸುದೇವಸ್ತು ಭಜತ್ವಂ ಪ್ರಣಮಾತ್ಮನ ನೋಡಿದರು. ಓಹೋ, ಭಗವಂತ ಅನುಗ್ರಹ ಆಗೋದಿದೆ ಇವರಿಗೆ, ಇವರೇ ಮುಂದೆ ರಾಜರಾಗ್ತಾರೆ, ಅದ್ಭುತವಾದ ಕರ್ಮಗಳನ್ನು ಮಾಡ್ತಾರೆ, ಮಾಡಿಸ್ತಾರೆ, ಇದು ಸಾಮರ್ಥ್ಯವಿದೆ ಅಂತ ಕಂಡು ಮಧುವನಕ್ಕೆ ಕರೆದುಕೊಂಡು ಹೋಗಿ ಸ್ನಾನಾದಿಗಳನ್ನ ಮಾಡಿಸಿ ಭಗವಂತನ ಅದ್ಭುತವಾದ ಮಂತ್ರವನ್ನ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವಂಥ ಮಂತ್ರವನ್ನ ಉಪನಯನವಾಗಿತ್ತು. ಹೀಗಾಗಿ ಮಂತ್ರದ ಉಪದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ಸ್ಥಾತ್ವ ಅನುಸರಂ ತಸ್ಮಿನ್ ಕಾಳಿಂಗ್ಯಾಸಲಿಲೇ ಶಿವೇ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದ ಹರೇಹೇ. ಮಧುವನದಲ್ಲಿ ಇಷ್ಟು ಅದ್ಭುತವಾದ ಮಾತು ಭಾಗವತ. ಮಧುವನದಲ್ಲಿ ಸದಾ ಭಗವಂತ ಇರ್ತಾನಂತೆ. ಸಾನ್ನಿಧ್ಯಂ ನಿತ್ಯದ ಹರೇಹೇ, ಯಾವಾಗ ಭಗವಂತ ಅಲ್ಲಿ ಇರ್ತಾನೆ. ಅದನ್ನು ನೋಡಿದ್ದಾರೆ, ಅನುಗ್ರಹವಾಗತ್ತೆ ಅಂತ ಗೊತ್ತಾಯಿತು. ಹೋಗಿ ಸಪರ್ಯ ವಿವಿಧೈ ದ್ರವ್ಯೈಹಿ ದೇಶಕಾಲ ವಿಭಾಗವತ್, ಅಲ್ಲಿರ್ತಕ್ಕಂಥ ಪದಾರ್ಥಗಳಿಂದಲೇನೆ ಭಗವಂತನ ಆರಾಧನೆಯನ್ನ ಮನಸ್ಸಿನಿಂದ ಧ್ಯಾನವನ್ನ ಮಾಡ್ತಾ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಉಪದೇಶವನ್ನ ಕೊಟ್ಟರು. ಆ ಮಧುವನದಲ್ಲಿ ಭಗವಂತನ ತಪಸ್ಸನ್ನ ಮಾಡ್ತಾ ಇದ್ದಾರೆ. ನಾರದರು ಅವರಪ್ಪನ ಹತ್ರ ಹೋದರು, ಉತ್ತಾನಪಾದನ ಹತ್ರ ಹೋದರು. ಈ ಕಡೆ ಧ್ರುವರಾಜರು ತಪಸ್ಸನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಉತ್ತಾನಪಾದರು ರಾಜ್ಯಕ್ಕೆ ಹೋಗಿ ಆ ಉತ್ತಾನಪಾದನಿಗೆ ಉಪದೇಶವನ್ನು ಕೊಡ್ತಾರೆ. ಎಂಥ ಮೂರ್ಖ ನೀನು, ಒಂದು ಸಣ್ಣ ಕೂಸು ಅಪೇಕ್ಷೆ ಪಟ್ಟದನ್ನ ಪೂರ್ಣ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ ಮೇಲೆ ನೀನೇನ್ ರಾಜ್ಯಭಾರ ಮಾಡ್ತೀಯೋ ನಡಿ ಅಂತ ಹೇಳಿ ಬೈದು ಭಗವಂತನ ಸಂಕಲ್ಪವನ್ನು ಕೂಡ ಹಿಡಿದು ಮುಂದೆ ಅವರು ತಪಸ್ಸನ್ನ ಮಾಡ್ಕೊಂಡು ಬರ್ತಾನೆ. ಭಗವಂತನ ಅನುಗ್ರಹವಾಗ್ತದೆ, ಅವನಿಗೆ ರಾಜ್ಯವನ್ನು ಕೊಡಬೇಕು. ಎಲ್ಲ ವಿಷಯ ಪ್ರಸ್ತಾಪವನ್ನ ಮಾಡಿ ವ್ಯವಸ್ಥೆ ಮಾಡಿದರು. ಈ ಕಡೆ ಉತ್ತಮವಾದ ತಪಸ್ಸನ್ನ ಮಾಡ್ತಾ ಇದ್ದಾರೆ ಧ್ರುವರಾಜರು. ಮೊದಲನೇ ತಿಂಗಳು 3 ದಿವಸಕ್ಕೆ ಏನಾರೊಂದ ತಗೊಳ್ಳೋದು. ಪಾಡ್ಯ, ದ್ವಿತೀಯ, ತೃತೀಯ, ಆದ್ಮೇಲೆ ಚತುರ್ಥಿ ಒಂದು ಹಣ್ಣೇನೋ ಹಿಂಗೇನೋ ತಿನ್ನೋದು, ಮತ್ತೆ 3 ದಿವಸ ಬಿಡೋದು. ಪಂಚಮಿ, ಷಷ್ಠಿ, ಸಪ್ತಮಿ ಏನಿಲ್ಲ. ಹೀಗೆ 3 ದಿವಸಕ್ಕೊಮ್ಮೆ ಏನಾರೊಂದು ಹಣ್ಣು ಗಿಂಡಿ ಹೀಗೆ ತಗೋತಾ ಇದ್ರು. ದ್ವಿತೀಯಂ ತಥಾ ಮಾಸಂ ಷಷ್ಠೇ ಷಷ್ಠೇರ್ಧಕೆ ದಿನೇ. 2ನೇ ತಿಂಗಳು 6 ದಿನಕ್ಕೆ ಅದನ್ನ ಬೆಳೆಸಿದ್ರು. 3 ದಿವಸ ತಗೊಳ್ಳೋದನ್ನ 6 ದಿವಸಕ್ಕೆ ಇಟ್ಕೊಂಡು 6ನೇ ದಿವಸಕ್ಕೆ ಏನೋ ಸ್ವಲ್ಪ ಹಣ್ಣಿಗೆ ಸಿಗ್ತಾರೆ ಮಾಡೋರು ಹತ್ರ ತಿನ್ಬಿಡೋರು ತಪಸ್ಸನ್ನ ಮಾಡಿದ್ರು. ಏನ್ ಮಾಡಿದ್ರು? ತೃಣಪರ್ಣ್ಯಾದಿ ಶೀರ್ಣ. ಮೊದಲನೇ 3 ದಿವಸಕ್ಕೆ ಹಣ್ಣು, 6ನೇ ದಿವಸಕ್ಕೆ ತೃಣಪರ್ಣಾದಿ ಹುಲ್ಲು, ಆಮೇಲೆ ಎಲೆಗಳನ್ನ ತಿಂತಾ ಇದ್ರು. ನಮ್ಮ ಸ್ವಭಾವಕ್ಕೂ ಧ್ರುವರಾಜರ ತಪಸ್ಸಿಗೂ ವ್ಯತ್ಯಾಸ ನೋಡಿ. ನಾವು ಎಲೆ ತಿಂತೇವೆ, ಆದರೆ ದಂಟಿನ ಸೊಪ್ಪು, ಕರಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದ್ರೆ ಮಾತ್ರ ತಿಂತೇವೆ. ಅಕಸ್ಮಾತ್ ಬೇರೆ ಎಲೆ ಏನಾರ ಸ್ವಲ್ಪ ಪಾರಿಜಾತದ್ದು ಅಥವಾ ಇನ್ಯಾವುದಾರ ಒಂದು ಹೂವಿಂದ ಎಲೆ ಬಂದ್ಬಿಟ್ಟಿದ್ರೆ ಇದೇನ್ರಿ ಏನೇನೋ ಹಾಕ್ಬಿಟ್ಟಿದ್ದಾರೆ ಅಂತ ನಾವು ಪಕ್ಕಕ್ಕೆ ಇಟ್ಬಿಡ್ತೀವಿ. ಹಾಗಾಗಿ ತೃಣಪರ್ಣಾದಿ ವಿಶೀರ್ಣಿ ಕೃತನ್ ಅಭ್ಯರ್ಥಿಯೇ ದಿಭುಂ, ಅದರಿಂದನೇ ಭಗವಂತನ ಪೂಜೆಯನ್ನ ಮಾಡಿ ಅದನ್ನೇ ಆಹಾರವನ್ನಾಗಿ ಸ್ವೀಕಾರವನ್ನು ಮಾಡ್ತಿದ್ರು. ತೃತೀಯಂ ಚನಸನಂ ಮಾಸಂ ನವವೇ ನವಮೇಹನಿ. ಆಮೇಲೆ 9 ದಿವಸಕ್ಕೆ ಅದನ್ನು ಬೆಳೆಸಿದ್ದಾರೆ. ಅವಾಗ ಏನ್ ಮಾಡಿದ್ರು? ಅಭಕ್ಷ, ಕೇವಲ ನೀರನ್ನ ಮಾತ್ರ ಕುಡಿತಾ ಇದ್ದರು. ಚತುರ್ಥೇ ವೈ ಮಾಸಂ ದ್ವಾದಶೇ ಹನಿ. 4ನೇ ತಿಂಗಳಲ್ಲಿ ಅದನ್ನ ಬೆಳೆಸಿಕೊಂಡ್ರು. ದ್ವಾದಶೇ 12 ದಿವಸಕ್ಕೊಮ್ಮೆ ಏನ್ ಸ್ವೀಕಾರ ಮಾಡೋರು? ಅವತ್ತು ವಾಯುಭಕ್ಷ, ಕೇವಲ ಉಸಿರು ಅಷ್ಟನ್ನ ಮಾತ್ರ ಶ್ವಾಸೋಚ್ಛ್ವಾಸವನ್ನ ಮಾಡ್ತಾ ಜಿತಶ್ವಾಸ
ಇಂದ್ರಿಯವನ್ನ ಗೆದ್ರು, ಶ್ವಾಸೋಚ್ಛ್ವಾಸವನ್ನ ಗೆದ್ರು. ಧ್ಯಾಯಂ ಪರಾಯತ್, ಭಗವಂತನನ್ನ ಚೆನ್ನಾಗಿ ಮನಸ್ಸಲ್ಲಿ ತಂದ್ಕೊಂಡ್ಬಿಟ್ರು. ಪಂಚಮೇ ಮಾಸನೋ ಪ್ರಾಪ್ತೆ ವಿಷತ್ವಾಸೋ ನೃಪಾತ್ಮಜ ಧ್ಯಾಯನ್ ಬ್ರಹ್ಮಪದೇಕೇನ ತಸ್ಥೌ ಸ್ಥಾನುರಿವಾಚಲಃ. 5ನೇ ತಿಂಗಳಲ್ಲಿ ಆ ಶ್ವಾಸೋಚ್ಛ್ವಾಸವನ್ನ ಮಾಡುವುದನ್ನು ಕೂಡ ನಿಗ್ರಹಿಸಿ ಧ್ಯಾಯನ್ ಭಗವಂತನ ಧ್ಯಾನವನ್ನ ಮಾಡ್ತಾ ಪದೈಕೇನ ಒಂದೇ ಕಾಲಿಂದ ಸ್ಥಾಣು, ಮರ ಹೇಗೆ ಆ ಕಡೆ ಈ ಕಡೆ ಹೋಗದೆ ಒಂದೇ ಕಡೆ ಇರ್ತದೆ, ಅಚಲವಾಗಿ ಒಂದೇ ಕಾಲಲ್ಲಿ ನಿಂತಿದ್ದಾರೆ. ದೇವಾಶ್ಚಕೃತ ವಿಘ್ನಂ ತ್ರಾಸಯಂತ ಸಮಾಜಯ, ದೇವತೆಗಳೆಲ್ಲ ಬಂದು ತಪಸ್ಸನ್ನ ವಿಘ್ನ ಮಾಡುವುದಕ್ಕೆ ಅಂತ ಪ್ರಯತ್ನವನ್ನ ಪಟ್ಟರು. ಅವ್ರ ಕೆಲಸವೇ ಅದು. ಯಾಕೆ ಅಂತಂದ್ರೆ ಇವರಲ್ಲಿ ಎಷ್ಟು ಸಿದ್ಧಿ ಇದೆ ಅಂತ ಜಗತ್ತಿಗೆ ತೋರಿಸ್ಬೇಕು. ಅದಕ್ಕೆ ದೇವತೆಗಳು ಬಂದು ಯುದ್ಧವನ್ನು ಮಾಡುವರು. ಸರ್ವೇಪ ಸಿಂಹ ಕೂಷ್ಮಾಂಡೈ ತಾನ್ ನಾಪಶ್ಯತ್ ಪರಂ ಗತಃ. ಅವರೆಷ್ಟೇ ತೊಂದರೆ ಕೊಟ್ಟರು ಕೂಡ ಇವ್ರ್ಯಾವುದಕ್ಕೂ ಕೂಡ ಜಗ್ಗಲಿಲ್ಲ. ಅವನಿಗೆ ಅವರೇ ಸೋತು ಹೊರಟೋದ್ರು. ದೃಢವಾಗಿದೆ ತಪಸ್ಸು ಅಂತ ಸಿದ್ಧಪಡಿಸಿ ಹೊಟ್ಟು. ಇದೇಕಪಾದೇನ ಸಪಾರ್ಥ್ಯವಾತ್ಮಜ ತಸ್ಥೋ ಸದುಂಗುಷ್ಟ ನಿಪೀಡಿತಂ ಮಹಿಂ. ಆಮೇಲೆ ಒಂದೇ ಒಂದು ಬೆರಳಿನಿಂದ ಕಾಲನ್ನ ಊರಿ ಉಡುಕಿದ ದೇಹವೆಲ್ಲವೂ ತಮ್ಮ ಯೋಗ ಸಾಮರ್ಥ್ಯದಿಂದ ಧಾರಣೆ ಮಾಡಿಬಿಟ್ಟು. ನಮ್ಮ ಮಂದಿರ ಒಂದು ಡಬ್ಬಿ ತಕ್ಕೊಳಕ್ ಸ್ವಲ್ಪ ಬೆರಳು ಊರಿದ್ರೆ ಅದೇ ಫ್ಲಾಕ್ಚರ್ ಹಾಕೋಗುತ್ತೆ. ಅಂಥದ್ನವರು ಒಂದೇ ಬೆರಳಿಂದ, ಅಂದ್ರೆ ದೇಹದಲ್ಲಿ ಯೋಗ ಸಾಮರ್ಥ್ಯವನ್ನ ಪಡೆದ ವ್ಯಕ್ತಿಗೆ ಭೂಸ್ಪರ್ಶದ ಅವಶ್ಯಕತೆಯೇ ಇಲ್ಲ. ಧ್ಯಾನ ಮಾಡ್ತಾ ಕೂತಿದ್ರೆ ಹಾಗೆ ಮೇಲೆ ಹೇಳೋರವರು, ಅಷ್ಟು ಅವ್ರಿಗೆ ತಮ್ಮ ದೇಹವನ್ನು ಮಾಡಿಕೊಳ್ಳೋರು. ನಾವು ದೇಹವನ್ನು ಅವ್ರಿಗೆ ಮಾಡ್ಕೊಳ್ಳಲ್ಲ. ಹೀಗಾಗಿ ಯೋಗ ಸಾಮರ್ಥ್ಯವೂ ಇಲ್ಲ. ಅವೆಲ್ಲವನ್ನು ಪಡೆದಿರ್ತಕ್ಕಂತಹ ಧ್ರುವರಾಜರು ಆ ಸಾಮರ್ಥ್ಯದಿಂದ ಒಂದೇ ಬೆರಳನ್ನು ಊರಿ ಊರ್ಧ್ವಮುಖ, ಮುಖವನ್ನ ಮೇಲೆ ಎತ್ತಿದರು, ಎರಡೂ ಬಾಹುಗಳನ್ನ ಮೇಲೆ ಎತ್ತಿದ್ದಾರಂತೆ. ನನಾಮ ಭಗವಂತನ ಏಕ ಮನಸ್ಸಿನಿಂದ ಧ್ಯಾನವನ್ನ ಮಾಡ್ತಾ ಇದ್ದಾರಂತೆ. ಆಗ ಈ ಯಾರ್ಯಾರ ಪರೀಕ್ಷೆ ಮಾಡಿದ್ರಲ್ಲ ಆ ಎಲ್ಲ ದೇವತೆಗಳು ಹೋಗಿ ಭಗವಂತನ ಹತ್ರ ಹೇಳಿದ್ರು, ಸ್ವಾಮಿ ಧ್ರುವರಾಜರ ತಪಸ್ಸು ತುಂಬ ದೃಢವಾಗಿ ಇದೆ, ಹೋಗಿ ಅವರಿಗೆ ಅನುಗ್ರಹವನ್ನ ಮಾಡುವಂತ ದೇವತೆಗಳು ಪ್ರಾರ್ಥನೆಯನ್ನು ಮಾಡಿದಾಗ ಅದೇ ರೀತಿಯಾಗಿ ಆ ಭಗವಂತ ಮಾಭೇಷಪಾಲಂ ತಪಸೋ ದುರತ್ಯಯಂ ವಿವರ್ತಯಿಷ್ಯೇ ಪ್ರತಿಯಾತ ಸ್ವಧಾಮ ಹಿತೋ ಹಿವ ಪ್ರಾಣ ನಿರೋಧ ಆಸೀತ್ ದೌತ್ಥಾನ ಪಾದಾರ್ಯಪಿ ಸಂಗಮಾತ್ಮ. ದೇವರು ಆಯ್ತು, ಆ ಉತ್ಥಾನಪಾದನ ಮಗನಾಗಿರ್ತಕ್ಕಂಥವನನ್ನ ನಾನು ಅನುಗ್ರಹವನ್ನ ಮಾಡ್ತೀನಿ ಅಂತ ದೇವತೆಗಳಿಗೆ ವಚನವನ್ನ ಕೊಟ್ಟು ಭಗವಂತ ಧ್ರುವರಾಜರ ಎದುರುಗಡೆ ಬಂದು ಸಾಕ್ಷಾತ್ಕಾರವನ್ನ ಪ್ರತ್ಯಕ್ಷನಾಗಿ ಅವರ ಮುಂದೆ ನಿಲ್ತಾ ಇದ್ದಾನೆ. ಸಹಸ್ರಶೇಷಾ ಪಠತೋ ಗುರುತ್ಮದ ಮಧೋರ್ವನಂ ಭೃತ್ಯ ದಿದೀಕ್ಷಯಾಗತಃ. ಆ ಮಧುವನದಲ್ಲಿ ಬಂದು ಭಗವಂತ ಎದುರುಗಡೆ ನಿಂತ. ಭಗವಂತ ಎದುರಿಗೆ ಬಂದು ನಿಂತರೂ ಕೂಡ ಧ್ರುವರಾಜರಿಗೆ ಕಿಂಚಿತ್ತು ಜ್ಞಾನವಿಲ್ಲ. ಅವರು ಕಣ್ಣನ್ನು ಮುಚ್ಚಿದ್ದಾರೆ, ಊರ್ಧ್ವಬಾಹುರಾಗಿದ್ದಾರೆ, ಊರ್ಧ್ವಮುಖರಾಗಿದ್ದಾರೆ, ಏಕಾಂಗುಷ್ಠ ಮಾತ್ರರಾಗಿದ್ದಾರೆ. ಏನು ಲಕ್ಷ್ಯವೇ ಇಲ್ಲ, ಎಲ್ಲ ಮನಸ್ಸನ್ನ ಭಗವಂತನಲ್ಲಿ ಇಟ್ಬಿಟ್ಟಿದ್ದಾರೆ. ಇದು ನಿಜವಾಗಿಯೂ ಮಾಡಬೇಕಾಗಿರತಕ್ಕಂತಹ ತಪಸ್ಸು. ನಮಗೂ ಹಾಗಾಗೋದಿಲ್ಲ. ನಾವಿಲ್ಲೇ ದೇವ್ರ ಪೂಜೆ ಮಾಡ್ತಾ ಕೂತಿದ್ರು ಯಾರು ಬಂದ್ರು ಸೌಂಡ್ ಆಗತ್ತೆ. ನಮಗೆ ಯಾರು ಬಂದ್ರು ನಮ್ಮ ಗಮನ ಸೆಳೀತದೆ. ನಮ್ಮ ಮನಸ್ಸು ಬಹಳ ಚಿತ್ತ ವಿಕ್ಷೇಪ ಜಾಸ್ತಿ, ಮನಸ್ಸಿನ ವಿಕ್ಷೇಪ ಜಾಸ್ತಿ. ಪೂಜೆ ಮಾಡ್ತಾ ಇರ್ತೀವಿ, ಗೇಟ್ ಸೌಂಡ್ ಆದ ತಕ್ಷಣ ನಾವು ಹೇಳೋದು ನೋಡೆ ಯಾರೋ ಬಂದ್ರು ಅಂತ ಹೇಳೋದು. ಇಷ್ಟು ನಮ್ಮ ತಪಸ್ಸಿನ ಹಡಿವಾರ. ಧ್ರುವರಾಜರಿಗೆ ದೇವರು ಎದುರಿಗೆ ಬಂದು ನಿಂತರೂ ಕೂಡ ಏನಿಲ್ಲ, ಅವರ ಮನಸ್ಸು ಪೂರ್ಣ ಭಗವಂತನಿದೆ. ದೇವರಲ್ಲಿ ಬರ್ತಾನೆ ಮಾಡ್ತಾನೆ ಅವ್ರಿಗೆ ಏನು ಗೊತ್ತಿಲ್ಲ. ಅದಕ್ಕೆ ದೇವರು ಏನ್ ಮಾಡ್ದ, ಕೃತಾಂಜಲಿ, ತನ್ನ ಕೈಲಿರತಕ್ಕಂತಹ ಬ್ರಹ್ಮಮಯೇನ ಕಂಭುನ ಆ ಒಂದು ಶಂಖವನ್ನು ತೆಗೆದುಕೊಂಡು ಸ್ಪರ್ಶ ಬಾಲಂ ಕೃಪಯಾ ಕಪೋಲೆ, ಧ್ರುವರಾಜರ ಕೆನ್ನೆಯ ಮೇಲೆ ಭಗವಂತ ಹೀಗೆ ತೋರುತ್ತಾನೆ. ಆಗ ಅವರಿಗೆ ಎಚ್ಚರ ಆಯ್ತು. ಕಣ್ಣನ್ನ ಬಿಡ್ತಾರೆ, ನೋಡ್ತಾರೆ. ಅಷ್ಟು ದೀರ್ಘವಾಗಿ ಕಣ್ಣನ್ನು ಮುಚ್ಚಿ ಧ್ಯಾನವನ್ನು ಮಾಡಿದ್ರು. ಒಮ್ಮೆಲೆ ಭಗವಂತ ಕಾಣಿಸ್ತಾ ಇದ್ದಾನೆ, ನೋಡ್ತಾ ಇದ್ದಾರೆ. ಆಶ್ಚರ್ಯವಾಗ್ತಾ ಇದೆ. ಅಲ್ಲ, ಶಂಖದಿಂದ ಯಾಕೆ ಮಾಡಿದ ದೇವರು ಅಂತಂದ್ರೆ ಬ್ರಹ್ಮಮಯೇನ ಕಂಭುನ, ಬ್ರಹ್ಮಮಯ
ಬ್ರಹ್ಮ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಆ ಪರಮಾತ್ಮನೇ ಇವರಿಗೆ ಶಂಖ ಇದು ವಿಜ್ಞಾನದ ಸಾಂಕೇತಿಕ. ಧರ್ಮ ವಿಜ್ಞಾನ, ಧರ್ಮ ಚಕ್ರ, ವಿಜ್ಞಾನ ವಿಶಿಷ್ಟವಾದ ಜ್ಞಾನ. ಅಂದರೆ ಭಗವಂತನಲ್ಲಿ ಲೀನನಾಗಿರ್ತಕ್ಕಂಥ ಧ್ರುವರಾಜರಿಗೆ ಭಗವಂತನೇ ಎಚ್ಚರವನ್ನು ಕೊಟ್ಟು ವಿಜ್ಞಾನ ವಿಶಿಷ್ಟವಾದ ಜ್ಞಾನವನ್ನು ಕೊಟ್ಟ. ನನ್ನನ್ನು ನೋಡು, ದರ್ಶನವನ್ನ ಮಾಡಿಕೋ, ಕಾಣಿಸ್ಬೇಕಲ್ಲ, ಅದು ಈ ಭೌತಿಕವಾದ ಕಣ್ಣುಗಳಿಗೆ ಕಾಣಿಸ್ಬೇಕಲ್ಲ, ಅದಕ್ಕೆ ಅನುಗ್ರಹವನ್ನ ಮಾಡಿ ಜ್ಞಾನವೆಂಬ ಚಕ್ಷುಷನ್ನ ಕೊಟ್ಟು ನೋಡುವಂತ ತೋರಿಸುವ ಸಲುವಾಗಿ ಬ್ರಹ್ಮಮಯೇನ ಕಂಬುನ ಒಂದರ್ಥ. ಇನ್ನೊಂದು ಬ್ರಹ್ಮ ಅನ್ನೋ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ. ಇಡೀ ಜಗತ್ತಿನಲ್ಲಿ ಚತುರ್ಮುಖ ಬ್ರಹ್ಮದೇವರ ಉಪದೇಶವಾಗದೇ ಇದ್ದರೆ ಯಾರಿಗೂ ಭಗವಂತನ ದರ್ಶನ ಇಲ್ಲ, ಯಾರಿಗೂ ಮೋಕ್ಷವಿಲ್ಲ. ಏನಕ್ಕೇನ ಪ್ರಕಾರೇಣ ಬ್ರಹ್ಮದೇವರ ಉಪದೇಶ ಆಗಲಿಕ್ಕೆ ಬೇಕು. ಅದಕ್ಕೆ ಆ ಬ್ರಹ್ಮಮಯೇನ ಕಂಬುನ, ಬ್ರಹ್ಮ ಅಂದ್ರೆ ಶಂಖ, ಶಂಖದಲ್ಲಿ ಬ್ರಹ್ಮದೇವರು ವಿಶೇಷವಾಗಿ ಸನ್ನಿಹಿತರಾಗಿರ್ತಾರೆ. ಯಾಕೆ? ಧರ್ಮ ವಿಜ್ಞಾನ ವೈರಾಗ್ಯ ಅಂತ ಅನ್ನುವುದು ವಾಯುದೇವರು ಆ 4ರಿಂದ ಅವತಾರವನ್ನ ಮಾಡಿದ್ದಾರೆ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳ್ತದೆ. ಲಕ್ಷ್ಮೀದೇವಿ ಈ ಭಗವಂತನ ಒಂದು ಗುಣವನ್ನ ಚಿಂತನೆ ಮಾಡೋದಕ್ಕೆ ಅವಳಿಗೆ ನಿತ್ಯಾವಿನೋಗ ಬರ್ತು ಅಂತಂದ ಮೇಲೆ ವಿಜ್ಞಾನ ಅನ್ನೋದಕ್ಕೆ ಅಧಿಪತಿಗಳು ಬ್ರಹ್ಮದೇವರು, ಜ್ಞಾನವನ್ನು ಕೊಡತಕ್ಕಂಥವರು ಅವರು. ಅದಕ್ಕೋಸ್ಕರವಾಗಿ ಬ್ರಹ್ಮಮಯೇನ, ಬ್ರಹ್ಮದೇವರ ಅನುಗ್ರಹವು ಕೂಡ ಆಗ್ತಾ ಇದೆ. ವಿಶೇಷವಾಗಿ ಎಚ್ಚರಗೊಳ್ಳುವಂತ ತೋರಿಸಿಕೊಡ್ತಾರೆ. ಅಥವಾ ಬ್ರಹ್ಮಮಯೇನ, ಬ್ರಹ್ಮ ಶಂಖವನ್ನು ತೆಗೆದುಕೊಂಡ ಆ ಶಂಖದಲ್ಲಿ ಬ್ರಹ್ಮ ಅಂದ್ರೆ ಬ್ರಹ್ಮ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಶಂಖ ಇದು ಲಕ್ಷ್ಮಿಯ ಸಾಂಕೇತಿಕ. ಲಕ್ಷ್ಮೀದೇವಿ ಸನ್ನಿಹಿತಳಾಗಿರ್ತಾಳೆ. ಲಕ್ಷ್ಮೀದೇವಿ ದುರ್ಗಾದೇವಿ ಅಜ್ಞಾನಕ್ಕೆ ಅಭಿಮಾನಿ ದೇವತೆ. ಅವಳು ಶಂಖ. ಅವಳೇನು ಮಾಡಿದ್ರು ಅಂತಂದ್ರೆ ತನ್ನ ಅದ್ಭುತವಾದ ಸ್ಪರ್ಶದಿಂದ ಅವನಿಗಿರ್ತಕ್ಕಂಥ ನಾನಾ ವಿಧವಾದ ಅಜ್ಞಾನಗಳನ್ನು ಕಳುಚಿ ಹಾಕಿ ಭಗವಂತನ ಜ್ಞಾನವನ್ನು ಕೊಡ್ತಾಳೆ ಅನ್ನುವ ಸೂಚನೆಗೋಸ್ಕರ ಭಗವಂತ ಎಚ್ಚರಿಸುವ ಸಲುವಾಗಿ ಏನ್ ಮಾಡಿದ? ಬ್ರಹ್ಮಮಯೇನ ಕಂಬುನ. ಆ ಬ್ರಹ್ಮದೇವರೆಂಬ ಅದ್ಭುತವಾದ ಸನ್ನಿಧಾನ ಉಳತಕ್ಕಂಥ, ಲಕ್ಷ್ಮೀದೇವಿಯ ಸನ್ನಿಧಾನ ಉಳತಕ್ಕಂತಹ, ವಾಯುದೇವರ ಸನ್ನಿಧಾನ ಉಳತಕ್ಕಂಥ ಆ ಶಂಖದಿಂದ ಸ್ಪರ್ಶಪಡಿಸಿ ನನ್ನ ಮಕ್ಕಳು, ನನ್ನ ಮಡಿದಿ ಇವರ ಅನುಗ್ರಹವಾದರೆ ನನ್ನ ದರ್ಶನವಾಗತ್ತೆ ಅಂತನ್ನುವುದನ್ನು ಜಗತ್ತಿಗೆ ತೋರಿಸುವ ಸಲುವಾಗಿ ಸ್ಪರ್ಶ ಪಾಲಂ ಕೃಪಯಾ ಕಪೋಲೆ. ಇದೊಂದು ಸಾಂಕೇತಿಕ. ಇನ್ನೊಂದು ಸೂಚನೆ ಕೊಟ್ಟ, ಶಂಖ ಬೆಳ್ಳಗಿರ್ತದೆ. ಶಂಖ ಬೆಳ್ಳಗಿರ್ತದೆ, ಗೀರ್ಗಳಿರ್ತದೆ. ಬಿಳಿ ಇದು ಸ್ವಚ್ಛತೆಯ ಸಾಂಕೇತಿಕ. ಬೆಳ್ಳಗಿದೆ ಅಂತಂದ್ರೆ ಅದು ಸ್ವಚ್ಛತಾ ಅಂತ ಅರ್ಥ. ಅದಕ್ಕೆ ನಮ್ಮ ಬ್ರಾಹ್ಮಣರಿಗೆಲ್ಲರಿಗೂ ಕೂಡ ಪಂಚೆ ಉಟ್ಕೊಂಬನ್ನಿ, ಧೋತ್ರ ಉಟ್ಕೊಂಬನ್ನಿ ಅಂತಂತಿರ್ತಾರೆ. ಯಾಕೆ ಅಂದ್ರೆ ಆ ಬ್ರಾಹ್ಮಣರ ಮನಸ್ಸು ನಿರ್ಮಲವಾಗಿ ಇರ್ತದೆ, ಸ್ವಚ್ಛಗಿರ್ತದೆ. ಯಾವುದೇ ಕಲ್ಮಶಗಳು ಸರ್ವತ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಅದನ್ನು ಉಟ್ಕೊಂಬನ್ನಿ ಅಂತಂದಿರ್ತಾರೆ. ಹಾಗಾಗಿ ಆ ಶಂಖ ಬಿಳಿ. ಧ್ರುವರಾಜ, ನಿನ್ನ ಮನಸ್ಸು ನಿರ್ಮಲವಾಗಿದೆ ಅನ್ನುವುದನ್ನು ನಾನು ಕಂಡುಕೊಂಡಿದ್ದೇನೆ ಅಂತನ್ನುವ ಸೂಚನೆ ಕೊಡುವ ಸಲುವಾಗಿ ಆ ಬ್ರಹ್ಮಮಯೇನ ಕಂಬುನ, ನಿರ್ಮಲವಾದ ಮನಸ್ಸಿನಿಂದ ನೀನು ನನ್ನ ಧ್ಯಾನ ಮಾಡಿದ್ದರಿಂದಲೇನೆ ನನ್ನ ಸಾಕ್ಷಾತ್ಕಾರವಾಗಿದೆ ಅಂತನ್ನುವುದನ್ನು ಸೂಚನೆ ಕೊಡುವ ಸಲುವಾಗಿ ಈ ವಿಧವಾಗಿರ್ತಕ್ಕಂಥ ಸ್ಪರ್ಶಂ ಬಾಲಂ ಕೃಪಯಾ ಕಪೋರೆ ಸವೇತದೇವ ಪ್ರತಿಪತ್ಯುತಾಂ ಗಿರಂ ದೇವಿಂ ಪರಿಜ್ಞಾತ ಪರಮಾತ್ಮ ನಿರ್ಣಯ. ಆಮೇಲೆ ಎಚ್ಚರಗೊಂಡಿದ್ದಾರೆ, ನೋಡಿದ್ದಾರೆ, ಭಗವಂತನಿಗೆ ನಮಸ್ಕಾರವನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ದೇವರು ಎದುರಿಗೆ ನಿಂತಾಗ ಏನ್ ಮಾಡಬೇಕು? ದೇವರೇ ಪ್ರೇರಣೆ ಮಾಡಿದ. ಏನಂತ ಪ್ರೇರಣೆ ಮಾಡಿದ? ಅದೇ ಶಂಖದಿಂದ ಮಾಡಿದ್ದವನು. ಏನಂತ? ನನ್ನನ್ನ ಸ್ತೋತ್ರವನ್ನ ಮಾಡು ಸೂಚನೆ ಕೊಟ್ಟ. ಆಗ ಧ್ರುವರಾಜರು ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಭಗವಂತ ಯೋಂತ ಪ್ರವಿಶ್ಯ ಮಮ ವಾಚ ವಿಮಾಂ ಪ್ರಸುಪ್ತ ಸಂಜೀವಯತ್ಯ ಕೆಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂ ಸಹಸ್ರಚರಣಶ್ರವಣತ್ವಗಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾದಿ ತುಭ್ಯಂ. ಭಗವಂತ ಯೋ ಅಂತಹ, ಯಾವ ಭಗವಂತನಾದ ನೀನು ಅಂತಹ ಪ್ರವಿಶ್ಯ, ನನ್ನ ಒಳಗೆ ಪ್ರವೇಶವನ್ನ ಮಾಡಿ, ಮಮ ನನ್ನ ವಚ ಮಾತಿನಲ್ಲಿ ಹಾಗೂ ನಾನಾ ವಿಧವಾದ ಎಲ್ಲಾ ಚಟುವಟಿಕೆಗಳಲ್ಲಿ ಸ್ವಧಾಂನ ನನ್ನಲ್ಲಿ ಇದ್ದು ಉತ್ತಮವಾದ ಆಶಯವನ್ನು ಕೊಟ್ಟು, ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದಿ ಕೈಯಲ್ಲಿದ್ದು ಕೈ ನಡೆಸ್ತೀಯ, ಕಿವಿಯಲ್ಲಿದ್ದು ಕೇಳಿಸ್ತೀಯ, ಪ್ರಾಣಾನ್ ನನ್ನೊಳಗೆ ಇದ್ದು ನೀನು ಯಾವ ಶ್ವಾಸೋಚ್ಛ್ವಾಸಗಳನ್ನು ಕೂಡ ಮಾಡಿಸುತ್ತೀಯೋ ಅಂತಹ
ಭಗವಂತನೇ ಷಡ್ಗುಣೇಶ್ವರ ಸಂಪನ್ನನಾಗಿರ್ತಕ್ಕಂಥ ಭಗವಂತನಾದ ಪುರುಷಾಯ ಪುರುಷರೂಪಿಯಾದ ತುಭ್ಯಂ ನಿಮಗೆ ನನ್ನ ನಮೋ ನಮಃ. ಭಕ್ತಿಂ ಮುಹು ಪ್ರಥಯತಾಂ ತು ಇಮೇ ಪ್ರಸಂಗೋ ಭೂಯಾದನಂತ ಮಹತಾಮಲಮಾತ್ಮಯಾನಾಂ. ಭಕ್ತಿಂ ಮುಹು ಪ್ರಥಯತಾಂ, ಪರಮಾತ್ಮ ನಿನ್ನ ನಿಜವಾಗಿರ್ತಕ್ಕಂತಹ ಭಕ್ತರೇನಿರ್ತಲ್ಲ ಅವರಿಗೆ ನೀನು ಪರಮಾನುಗ್ರಹವನ್ನು ಮಾಡ್ತೀಯ. ಯಾವುದೇ ವಿಧವಾಗಿರ್ತಕ್ಕಂತಹ ಕಷ್ಟ ಕಾಪರ್ಣೆಗಳನ್ನ ಸರ್ವತಾ ಕೊಡೋದಿಲ್ಲ. ಅಂತಹ ಭಕ್ತವತ್ಸಲನಾದ ನಿನಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ಯಾವ ಬ್ರಹ್ಮಾಂಡ ಸಮಸ್ತ ದೇವತೆಗಳು ನಿನ್ನ ಗುಣಗಳನ್ನು ಎಣಿಸಲಿಕ್ಕೂ ಸಾಧ್ಯವಾಗಿಲ್ಲ ಅಂತಹ ಅದ್ಭುತವಾಗಿರತಕ್ಕಂತಹ ಭಗವಂತನೇ ನಿನಗೆ ನಮಸ್ಕಾರ ಎಂಬುದಾಗಿ ಸುಮಾರು 8-10 ಶ್ಲೋಕಗಳಿಂದ ಸ್ತೋತ್ರವನ್ನ ಮಾಡಿ ಆದ ಮೇಲೆ ಭಗವಂತ ತಾನೇ ಮಾತಾಡಿದ. ನನಗೆ ಈ ವರ ಕೊಡು, ನನ್ನ ಸಿಂಹಾಸನ ಮೇಲೆ ಕೊಡಿಸು, ನನಗೆ ರಾಜ್ಯಭಾರ ಮಾಡಿಸು, ಏನು ಕೇಳಿದ ಧ್ರುವರಾದರು ತಾವೇ ಹೇಳಿಬಿಟ್ರು ಭಗವಂತ ಎಂತ. ವೇದಾಹಂತೆ ವ್ಯವಸ್ಥಿತಂ ಹೃದಿರಾಜನ ಸಾಧನ್ಯ ಬಾಲಕ ಸಂಪ್ರಯಚ್ಛಾಮಿ ಭದ್ರಂತೆ ದುರಪಾವಿಪಿತು ಸುವೃತ ನಾನೇರದಿಷ್ಟ ಸಂಭದ್ರ ಯದ್ರಾದಿಷ್ಟೋ ಧ್ರುವಕ್ಷಿತಿ ಯತ್ರ ಗ್ರಹಕ್ಷತ್ರಾರಾಣ ಜ್ಯೋತಿಷಾಂ ಚಕ್ರಮಾಹಿತಂ. ಧ್ರುವರಾಜ, ನೀ ಯಾವ ಸಖ್ಯ ತಪಸ್ಸನ್ನ ಮಾಡಿದ್ದಿ ಅಂತ ನನಗೆ ಗೊತ್ತು ಅಂತ. ದೇವರ ಗೊತ್ತೇ ಗೊತ್ತು, ಪ್ರಶ್ನೆ ಇಲ್ಲ. ಹಾಗಾಗಿ ಅವನೇ ಹೇಳ್ಬಿಟ್ಟ ಏನಂತ, ನಿನಗೆ ಮುಂದೆ ರಾಜ್ಯಭಾರ ಸಿಗ್ತದೆ, ಇದನ್ನೇನು ಸಂದೇಹ ಇಲ್ಲ, ನೀನೇ ರಾಜನಾಗ್ತೀಯ. ಅದಾದ ಮೇಲೆ ನಾನು ನಿನಗೆ ನೀನು ಇಷ್ಟು ಉತ್ತಮವಾದ ತಪಸ್ಸನ್ನ ಮಾಡಿರುವ ಕಾರಣದಿಂದ ನಿನಗೆ ಒಂದು ಧ್ರುವ ಎನ್ನುವಂತ ಒಂದು ಲೋಕವನ್ನೇ ಕೊಡ್ತೀನಿ. ನಮ್ಮನೆ ಬಂದಿತ್ತಲ್ಲ ತಟ್ಟಿರ ಲೋಕ, ಮಹಾಲೋಕ, ಧ್ರುವಲೋಕ, ವೈಶ್ವಾನರ ಲೋಕ, ಶಂಶುಮಾರ ಲೋಕ, ಧ್ರುವಲೋಕ ಅಂತ. ಆ ಧ್ರುವಲೋಕಕ್ಕೆ ಇವರೇ ಅಧಿಪತಿಗಳು, ಇವರದೇ ಲೋಕ ಅದು. ಅಷ್ಟೇ ಇಲ್ಲ, ಎಂಥದಪ್ಪ ಅದು, ಏನೋ ಸುಮ್ಮನೆ ಒಂದು ಸಣ್ಣ ಊರು ಅಲ್ಲ. ಯತ್ರ ಗ್ರಹ ನಕ್ಷತ್ರ ತಾರಾಣ, ಗ್ರಹ ನಕ್ಷತ್ರ ತಾರಾಣ, ಎಲ್ಲಿ ಗ್ರಹಗಳು ನವಗ್ರಹಗಳು ನಕ್ಷತ್ರಗಳು ಎಲ್ಲ ಇದೆಯೋ ಅದಕ್ಕಿಂತಲೂ ಕೂಡ ಉತ್ತಮವಾದ ಸ್ಥಾನ ಅದಾಗಿದೆಯಪ್ಪ, ಅದು ನಿಮಗೆ ಕೊಡ್ತೇನೆ. ಅದಕ್ಕೆ ಧ್ರುವ ಸ್ಥಾನ. ಧ್ರುವ ಅಂದ್ರೆ ಶಾಶ್ವತ, ಶಾಶ್ವತವಾದ ಸ್ಥಾನ ಅಂತರ್ಥ. ಇನ್ನು ರಾಜ್ಯಭಾರವನ್ನ ಮಾಡು. ಎಷ್ಟು? 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 4 ವರ್ಷ ಅಲ್ಲ, 10 ವರ್ಷ ಅಲ್ಲ, 36,000 ವರ್ಷಗಳ ಕಾಲದವರೆಗೆ ರಾಜ್ಯಭಾರವನ್ನ ಮಾಡು. ನಾನೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ. ನೀನು ರಾಜ್ಯಕ್ಕೆ ಹಿಂದಿರುಗು. ನಿಮ್ಮಪ್ಪ ನಿನಗೆ ಉತ್ತಮವಾದ ರಾಜ್ಯಭಾರವನ್ನು ಕೊಡ್ತಾನೆ. ನಿನ್ನ ತಮ್ಮ ಬೇಟೆಯಾಡುವುದಕ್ಕೆ ಅಂತ ಹೋದಾಗ ಮುಕ್ತನಾಗ್ತಾನೆ. ನಿಮ್ಮ ತಾಯಿ ಅವನು ಹಿಡ್ಕೊಂಡೋಗಿ ಮಲತಾಯಿ ಅವಳು ಕೂಡ ಭಕ್ತಿಭೂತಳಾಗ್ತಾಳೆ. ಅದಾದ್ಮೇಲೆ ನೀನು ಉತ್ತಮವಾದ ದಾನ ಧರ್ಮ ಯಜ್ಞ ಎಲ್ಲವನ್ನು ಕೂಡ ಮಾಡ್ತಾ ರಾಜ್ಯಭಾರವನ್ನ ಚೆನ್ನಾಗಿ ಮಾಡು ಎಂಬುದಾಗಿ ಭಗವಂತ ಉಪದೇಶವನ್ನ ಕೊಟ್ಟ, ತತ್ವಜ್ಞಾನವನ್ನು ಉಪದೇಶವನ್ನ ಕೊಟ್ಟ. ಹೇಗೆ ರಾಜ್ಯಭಾರವನ್ನು ಮಾಡಬೇಕು ಅನ್ನೋದನ್ನು ಕೂಡ ಹೇಳಿ ಭಗವಂತ ಅಲ್ಲಿಂದ ಅದೃಶ್ಯನಾದ. ಒಂದು ಕ್ಷಣ ಆನಂದವಾಯಿತು, ಭಗವಂತನ ಸಾಕ್ಷಾತ್ಕಾರವಾಯಿತು, ಅನುಗ್ರಹವಾಯಿತು ಅಂತ. ಸಾಕ್ಷಾತ್ಕಾರವಾದದಕ್ಕೆ ಆನಂದವಾಯಿತು. ಆದರೆ 2 ಹೆಜ್ಜೆ ಮುಂದಿಟ್ಟು ಬಂದ್ರು. ಬಂದಾಗ ಅಹೋಪತ ಮಮಾತ್ಮಾನಂ ಮಂದಭಾಗ್ಯಾಧಿ ಪಶ್ಯತ ಭವಚ್ಚಿತ್ತ ಪಾದಮೂಲಂ ಗತ್ವ ಯಾಚೆ ಯದಂತವತ. ಇದೇ ದುರ್ದೈವರಿ ನಂದು. ಸಾಕ್ಷಾತ್ ಭಗವಂತ ಎದುರಿಗೆ ಬಂದಾಗ, ಎದುರಿಗೆ ನಿಂತಾಗ, ಅವನ ಪಾದಮೂಲ ಸಿಕ್ಕಾಗ ತಿರುಗಿ ಮುರುಗಿ ಧ್ರುವಸ್ಥಾನಂತೆ, 36 ವರ್ಷ ರಾಜ್ಯಭಾರ ಅಂತೆ, ತಿರ್ಗಾ ದಾನ ಅಂತೆ, ತಿರ್ಗಾ ಧರ್ಮ ಅಂತೆ, ತಿರ್ಗಾ ಪ್ರಜೆಗಳನ್ನು ನೋಡ್ಕೋ ಮಾಡು. ಇದು ಬೇಕಿತ್ತ ನನಗೆ? ಇದ ಭಗವಂತನ ಪಾದವನ್ನ ಆಶ್ರಯಿಸಿ ನನಗೆ ಎದುರಿಗೆ ಸಿಕ್ಕಾಗ ನಾನು ಇದನ್ನು ಬೇಡ್ಕೊಳ್ಳೋಕೋಸ್ಕರ ಅಲ್ಲಿಂದ ರೀತಿಯಂಗೆ ಬಂದ. ನನಗೆ ಧಿಕ್ಕಾರಗಳು. ಯಾಕೆ? ಯಾವ ಭಗವಂತನ ಪಾದ ಸಿಕ್ಕಾಗ ನಾನು ಯಾವ ಮೋಕ್ಷಾದಿ ಪದವಿಗಳನ್ನ ಬೇಡಬೇಕಾಗಿತ್ತು, ಅಥವಾ ಮೋಕ್ಷನೂ ಬೇಡ, ನಿನ್ನ ಪಾದ ಕಮಲ ನನಗೆ ಅಖಂಡವಾದ ಭಕ್ತಿಯನ್ನ ಕೊಡುವಂತ ನಾನು ಕೇಳಬೇಕಾಗಿತ್ತು. ಅದನ್ನ ಕೇಳದೇನೆ ಅವನು ಹೇಳೋದಕ್ಕೆಲ್ಲ ಓಣಾಡ್ಕೊಂಡು ಹೂ ಅಂತ ಬಂದಲ್ಲ, ನಾನೆಂಥ ದಡ್ಡ ಅಂತ ತಮಗೆ ತಾವೇ ಪಶ್ಚಾತ್ತಾಪವನ್ನ ಪಡ್ತಾರೆ. ಭಾಗವತದಲ್ಲಿ ಇದು 2ನೇ ಪ್ರಸಂಗ. ಒಂದು ಪರೀಕ್ಷಿತರಾದರು, ನಾನೆಂಥ ಕೆಲಸ ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪ ಪಟ್ಟರು. ಶಮೀಕರೇಶ್ವರ ಕುತ್ತಿಗೆ ಹಾಕ್ಬಿಟ್ನಲ್ಲ, ಎಂಥ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಟ್ಟರು. ಧ್ರುವರಾಜರ ಮಹಾಜ್ಞಾನಿಗಳು ಅವರೂ ಪಶ್ಚಾತ್ತಾಪ ಪಟ್ಟರು.
ಅದಕ್ಕೆ ವ್ಯಾಖ್ಯಾನಕಾರರು ಸೇರಿಸ್ತಾರೆ. ಅವರು ಹಂಗಂದಿದ್ದು ಹಿಂಗ ನಮ್ಮಂಥವರೆಲ್ಲ ಇನ್ನೂ ಭೂಮಿயிலே ಉಳ್ಕೊಂಡಿದ್ದಾರೆ. ಆವಾಗ ಹೋಗಿದ್ರೆ ಅವರೊಬ್ಬರೇ ಹೋಗ್ಬೇಕಾಗಿತ್ತು. ನಮ್ಮಂಥವರೇ ಇದ್ದಾರಲ್ಲ ಇನ್ನ ಇಷ್ಟು ಜನ, ಸಾಕಷ್ಟು ಜನ ಭೂಮಿಯಲ್ಲಿ ಇದ್ದಾರಲ್ಲ, ಎಲ್ಲರನ್ನ ಕರ್ಕೊಂಡು ಹೋಗೋಣ ಅನ್ನೋದಕ್ಕೋಸ್ಕರವಾಗಿ ದೇವರವರಿಗೆ ಆ ಒಂದು ಪದಗಳನ್ನ ಅವರ ಬಾಯಿಯಿಂದ ಹೊಡಿಸಲಿಲ್ಲ, ಹೊರಗೆ ಬರಲಿಲ್ಲ ಅನ್ನೋದನ್ನ ಕಾರಣವನ್ನ ಕೊಡ್ತಾರೆ. ಅಲ್ಲಿಂದ ಬಂದಿದ್ದಾನೆ ರಾಜ್ಯಕ್ಕೆ ವಾಪಸ್ಸು. ಸುನೀತಿ ಸುರತಿಮಾಶಿತ್ಯ ಮಹಿಷ್ಣೋ ರುಗ್ಭಭೂಷಿತ ಆರುಹ್ಯ ಶಿಬಿಕಾಂ ಸಾಧು ಉತ್ತಮೇನ ಅನುಜಗ್ಮತು. ಮನೆಗೆ ಬಂದಾಗ ಸುನೀತಿ ಇಬ್ಬರೂ ಕೂಡ ಅವನಿಗೆ ಪ್ರೀತಿಯನ್ನ ಮಾಡ್ತಾ ಇದ್ದಾರೆ. ಅವನ ತಮ್ಮನಾದ ಉತ್ತಮನೂ ಕೂಡ ಬಹಳ ಅಭಿಮಾನವನ್ನ ಪಟ್ಟ. ಆದರೆ ಭಗವಂತನ ಸಂಕಲ್ಪ ಯಾರು ಅವನಿಗೆ ಎದುರಿಗೆ ಬರಲಿಲ್ಲ. ಚೆನ್ನಾಗಿ ಇದ್ದ. ಅವರಪ್ಪ ವಿಚಾರ ಮಾಡಿದ ನಾರದರು ಹೇಳಿದ್ರು, ನಾನಿನ್ನೂ ಈ ರಾಜ್ಯದ ಮೇಲೆ ಆಸೆ ಪಟ್ಟು ಕೂತ್ಕೊಂಡಿದ್ರೆ ಉಪಯೋಗ ಇಲ್ಲ. ಅವರು ಹೇಳಿದ್ದಾರೆ ಧ್ರುವರಾಜನಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಧ್ರುವನಿಗೆ ಪಟ್ಟಾಭಿಷೇಕವನ್ನು ಮಾಡೋಣ ಅಂತ ಹೋದಾಗ ಸುರುಚಿ ಇದ್ದು ಅವಳು ಅದನ್ನ ವಿರೋಧಿಸಲಿಲ್ಲ. ತುಂಬಾ ಜನ ಸುರುಚಿ ಹೋಗ್ಬಿಟ್ಲು ಆಮೇಲೆ ಕೊಟ್ಲು ಅಂತ ಹೇಳ್ತಾರೆ. ಅದು ಸರ್ವತಾ ಇಲ್ಲ. ಸುರುಚಿ ಇದ್ದು ಉತ್ತಮನೂ ಇದ್ದ, ಆಗಲೇನೆ ಪಟ್ಟಾಭಿಷೇಕವನ್ನು ಕೂಡ ಮಾಡಿದ್ದಾರೆ. ಹೀಗಿರುವಾಗ ಧ್ರುವರಾಜರಿಗೆ ಮದುವೆಯಾಯಿತು. ಮದುವೆಯಾದಾಗ ಭ್ರಮೀ ಎಂಬುವಳನ್ನ ಮದುವೆಯಾದ. ಇವರು ಶಿಂಶುಮಾರ ಎಂಬ ಒಬ್ಬ ರಾಜನ ಮಗಳು. ಅವಳನ್ನ ಮದುವೆಯಾದಾಗ ಅವಳಲ್ಲಿ ಕಲ್ಪ ಹಾಗೂ ವತ್ಸರ ಎಂಬರತಕ್ಕಂತಹ ಇಬ್ಬರು ಮಕ್ಕಳನ್ನ ಧ್ರುವರಾಜರು ಪಡೆದರು. ಧ್ರುವರಾಜರಿಗೆ ಇನ್ನೊಬ್ಬಳು ಹೆಂಡತಿ, ಅವಳು ಇಲಾ ಅಂತ ಕರೀತಾರೆ. ಕೆಲವರು ಇಲೆ ಅಂತಾರೆ, ಕೆಲವರು ಇಲಾ ಅಂತ ಕರೀತಾರೆ. ಆ ಇಲೆ ಒಳಗೆ ಉತ್ಕಲ ಎಂಬರತಕ್ಕಂತಹ ಮಗ ಹುಟ್ಟಿದ. ಅವನಿಗೆ ರಾಜ್ಯವನ್ನು ಕೊಡಬೇಕು ಅಂತ ಧ್ರುವರಾಜರು ಅಪೇಕ್ಷೆ ಪಟ್ಟರು. ಅವನು ಅಪೇಕ್ಷೆ ಪಡಲಿಲ್ಲ. ಉತ್ಕಲ ಏನ್ ಮಾಡಿದ? ವೈರಾಗ್ಯದಿಂದ ನಂಗೆ ರಾಜ್ಯ ಬೇಡ, ಗಿಜ್ಯ ಬೇಡ ಅಂತ ಹೇಳಿ ಭಗವಂತನನ್ನ ಆಶ್ರಯಿಸಿಕೊಂಡು ತನ್ನ ಅದ್ಭುತವಾದ ಯೋಗ ಸಾಮರ್ಥ್ಯಗಳಿಂದ ವಿರಕ್ತನಾಗಿ ಜೀವನವನ್ನ ನಡೆಸ್ಕೊಂಡು ಹೋಗ್ಬಿಟ್ಟ. ರಾಜ್ಯದ ಕಡೆಗೆ ಅವನು ಹಾಯಲಿಲ್ಲ. ಆಮೇಲೆ ಈ ಸುರುಚಿ ಮಗ ಒಂದು ಸಲ ಉತ್ತಮ ಅವನೇನ್ ಮಾಡಿದ, ಬೇಟೆಯಾಡುವುದಕ್ಕೆ ಅಂತ ಹೋದ. ಆ ಬೇಟೆಯಾಡುವುದಕ್ಕೆ ಅಂತ ಹೋದಾಗ ಯಕ್ಷರು ಬಂದು ಆ ಸುರುಚಿಯ ಮಗನ ಉತ್ತಮನನ್ನ ಸಂಹಾರವನ್ನ ಮಾಡಿಬಿಟ್ಟರು. ಮಗ ಬರಲೇ ಇಲ್ಲ ಮನೆಗೆ. ತಾಯಿ ಕರ್ತವ್ಯ ಏನೋ ಹುಡ್ಕೊಂಡು ಹೋಗೋದು. ಹುಡ್ಕೊಂಡು ಇವ್ರು ಹೋದ್ರು. ಕಾಡಿಗೆ ಹೋದಾಗ ಒಂದು ಸಲ ಕಾಡಿನಲ್ಲಿ ದಾವಾಗ್ನಿ ಬಂತು. ಆಗ ಅವರಿಗೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಸುಟ್ಟು ಭಸ್ಮಿತಳಾದರು. ಈ ವಿಷಯ ಕೇಳಿ ಧ್ರುವರಾಜರು ಬಹಳ ನೊಂದುಕೊಂಡು ತನ್ನ ತಮ್ಮನನ್ನ ತನ್ನ ತಾಯಿಯನ್ನ ಬಲಿ ತೆಗೆದುಕೊಂಡ ಆ ಯಕ್ಷರನ್ನೇ ನಾನು ಸೋಲಿಸ್ತೇನೆ ಅಂತ ಹೇಳಿ ಯಕ್ಷರ ಮೇಲೆ ಧ್ರುವರಾಜರು ಯುದ್ಧಕ್ಕೆ ಹೋಗ್ತಾರೆ. ಅವರ ಪಟ್ಟಣದ ಹೆಸರು ಅಲಕಾಪುರ. ಆ ಅಲಕಾಪುರದ ಮೇಲೆ ದಂಡೆತ್ತಿ ಹೋಗ್ತಾರೆ. ಭಾರಿ ಯುದ್ಧ. ಈ ಧ್ರುವರಾಜರ ಅದ್ಭುತವಾದ ಪರಾಕ್ರಮವನ್ನ ಕಂಡು ಎಲ್ಲಾ ದೇವತೆಗಳು ಪ್ರಶಂಸೆಯನ್ನ ಮಾಡ್ತಾರೆ. ಕೊನೆಗೆ ಕುಬೇರನ ಕೆಳಗೆ ಬಂದುಬಿಟ್ಟ. ನಿನ್ನ ಅದ್ಭುತವಾದ ಈ ಯುದ್ಧದ ಕ್ರಮ, ಅದ್ಭುತವಾಗಿರ್ತಕ್ಕಂತಹ ವರ್ಚಸ್ಸು, ನಿನ್ನ ಸಾಮರ್ಥ್ಯ ಎಲ್ಲ ಕೇಳಿ ಬಹಳ ಸಂತೋಷವಾಯಿತು, ನೋಡಿದೆ ಅಂತ ಮೆಚ್ಚಿದಾಗ ಧ್ರುವರಾಜರು ಕುಬೇರಾದಿಗಳಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ನಮಸ್ಕಾರವನ್ನು ಮಾಡಿದಾಗ ಕುಬೇರ ಕೇಳಿದ, ಧ್ರುವರಾಜರೇ ಏನಾದರೂ ವರ ಬೇಕಾದ್ರೆ ಕೇಳಿ ಅಂತ ಕೇಳಿ. ಆಗ ಧ್ರುವರಾಜರು ಕುಬೇರನನ್ನ ವರ ಕೇಳ್ತಾರೆ. ಏನ್ ಕೇಳ್ತಾರೆ ಅಂತಾಗಿದ್ರೆ, ಈ ದೊಡ್ಡದಾಗಿರ್ತಕ್ಕಂಥದ್ದು ಸಂಸಾರವೆಂಬರತಕ್ಕಂತಹ ಸಾಗರ, ಇದನ್ನ ದಾಟುವುದಕ್ಕೆ ನಮ್ಮ ಕೈಲಿ ಸಾಧ್ಯವಾಗ್ತಾ ಇಲ್ಲ. ಕುಬೇರಜಿ, ನನಗೆ ನಿಮ್ಮ ಸಂಪತ್ತು ಬೇಡ, ನಿಮ್ಮ ನಾನಾ ವಿಧವಾದ ಬೆಳ್ಳಿ ಬಂಗಾರಗಳು ಬೇಡ. ನನಗೆ ಎಂದೆಂದೂ ಕೂಡ ಭಗವಂತನ ನಾಮಸ್ಮರಣೆ ವಿಸ್ಮೃತಿಯಾಗದಂತೆ, ಭಗವಂತನಲ್ಲಿ ಪ್ರೀತಿ ಸ್ನೇಹ ಇವೆಲ್ಲವೂ ಕೂಡ ಹೆಚ್ಚಾಗುವಂತೆ ನನಗೆ ಪರಮಾನುಗ್ರಹವನ್ನ ಮಾಡಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿದಾಗ ಕುಬೇರ ಧ್ರುವರಾಜರಿಗೆ
ತಥಾಸ್ತು ಎಂಬುದಾಗಿ ವರವನ್ನು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲರೂ ಕೂಡ ತಮ್ಮ 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 ಲೋಕಗಳಿಗೆ ತೆರಳಿದ್ದಾರೆ. ದುರ್ಬರಾಜರು ತಮ್ಮ ಲೋಕಕ್ಕೆ ಬಂದಿದ್ದಾರೆ. ಬಂದ ಮೇಲೆ ಯಜ್ಞ, ಹವನ, ದಾನ, ಧರ್ಮ, ಯಾಗ ಇವೆಲ್ಲ ಬೇರೆ ಬೇರೆ. ಯಾಗ ಅಂದ್ರೆ ಅಶ್ವಮೇಧ ಯಾಗ, ರಾಜಸೋ ಯಾಗವೆಲ್ಲ ಯಾಗ. ಹೋಮ ಅಂತಂದ್ರೆ ಹೋಮ ಧನ್ವಂತರ ದೊಡ್ಡ ದೊಡ್ಡ ಹೋಮಗಳಿರ್ತಾವಲ್ಲ ಅವೆಲ್ಲ ಹೋಮ. ಹವನ ಅಂದ್ರೆ ಚಿಕ್ಕ ಪುಟ್ಟದಾಗಿ ಮಾಡ್ಬೇಕಂತ ವೈಶ್ವಾನರ ಯಜ್ಞ, ವೈಶ್ವದೇವ ಯಜ್ಞವಲ್ಲ ಚಿಕ್ಕ ಚಿಕ್ಕ ಇಂಥವು ಬೇರೆ. ಇವೆಲ್ಲವನ್ನು ಕೂಡ ಮಾಡ್ತಾ ಚೆನ್ನಾಗಿ ದಾನ ಧರ್ಮಾದಿಗಳನ್ನ ಮಾಡಿದರು. ಮಾಡಿ ಆದ ಮೇಲೆ ತನ್ನ ಮಗನಾದ ವತ್ಸರ ಮೊದಲನೇ ಮಗ, ಅವನಿಗೆ ಉತ್ತಮವಾದ ರಾಜ್ಯಭಾರವನ್ನ ಸಿಂಹಾಸನವನ್ನ ಕೊಟ್ಟು ವೈರಾಗ್ಯವನ್ನ ಹೊಂದಿದವರಾಗಿ ಮಕ್ಕಳ ಮೇಲೆ, ಹೆಂಡತಿಯ ಮೇಲೆ, ರಾಜ್ಯದ ಮೇಲೆ, ಕೋಶದ ಮೇಲೆ ಯಾವ ವಿಧವಾಗಿರ್ತಕ್ಕಂಥ ಅಪೇಕ್ಷೆಯನ್ನು ಕೂಡ ಪಡೆದೇನೆ ತಥೋಭದವಿಯಾಂ ವಿಶಾಲಾಯಂ ಅಂತ ಶ್ಲೋಕದಲ್ಲಿ ಇದೆ. ವಿಶಾಲಾಯಂ ಅಂದ್ರೆ ಬದರಿ ಕ್ಷೇತ್ರ ಅಂತ. ಅದಕ್ಕೆ ಅಲ್ಲಿ ಹೋದಾಗ ನೋಡಿ ಬದರಿ ವಿಶಾಲ ಅಂತಂತಾರೆ. ಬದರಿ ಕ್ಷೇತ್ರಕ್ಕೆ ವಿಶಾಲ ಅಂತ ಹೆಸರು. ಅಲ್ಲಿಗೆ ಧ್ರುವರಾದರು ಪ್ರಯಾಣವನ್ನ ಮಾಡಿ ದೊಡ್ಡದಾಗಿರ್ತಕ್ಕಂಥ ಮತ್ತೆ ತಪಸ್ಸನ್ನ ಮಾಡ್ತಾನೆ. ನಮಗೆಲ್ಲ ಒಂದು ಸಲ ಒಂದು ವ್ರತ ಮಾಡೋದೇ ಸಾಕಾಗಿರ್ತದೆ. ಅಂಥದ್ರಲ್ಲಿ ಮೊದಲು 5ನೇ ವರ್ಷದಲ್ಲೂ ತಪಸ್ಸನ್ನ ಮಾಡಿದರು. ಆಮೇಲೆ ಕೊನೆಯಲ್ಲೂ ಮತ್ತೆ ಬದಲಿಗೆ ಹೋಗಿ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಆ ತಪಸ್ಸಿಗೆ ಫಲವೇನು ಅಂತಂದರೆ ದೇವತೆಗಳೆಲ್ಲ ಸೇರಿ ಒಂದು ದೊಡ್ಡದಾದ ಪುಷ್ಪಕ ವಿಮಾನವನ್ನು ತೆಗೆದುಕೊಂಡು ಬಂದರು. ಆ ಪುಷ್ಪಕ ವಿಮಾನದಲ್ಲಿ ಧ್ರುವರಾಜರನ್ನ ವಿರಾಜಮಾನರನ್ನಾಗಿ ಮಾಡಿ ಭಗವಂತನ ಪ್ರೀತಿಗೆ ಪಾತ್ರರಾದವರು ಅಂತ ಹೇಳಿ ಅಲ್ಲಿಂದ ನೇರವಾಗಿ ಅವರನ್ನ ಮೋಕ್ಷಕ್ಕೇನೆ ಕರೆದುಕೊಂಡು ಹೋಗಿದ್ದಾರೆ. ಅರ್ಥಾತ್ ಸ್ವಲ್ಪ ಅಂತಂದರೆ ಮೋಕ್ಷ ಅಂತರವನ್ನ ವ್ಯಕ್ತಪಡಿಸಿದರು. ಈ ಧ್ರುವರಾಜರ ಚರಿತ್ರೆಯನ್ನ ಯಾರು ಬ್ರಾಹ್ಮಣರ ಸಭೆಯಲ್ಲಿ ಚೆನ್ನಾಗಿ ಅನುವಾದವನ್ನು ಮಾಡ್ತಾರೆಯೋ ಅವರಿಗೆ, ಯಾರು ಪ್ರಾತಃ ಕಾಲದಲ್ಲಿ ಧ್ರುವರಾಜರ ಚರಿತ್ರೆಯನ್ನ ಹೇಳ್ತಾರೆ, ಕೇಳ್ತಾರೆ, ಸ್ಮರಣೆ ಮಾಡ್ತಾರೆ ಧ್ರುವರಾಜರನ್ನ ಅವರಿಗೆ, ಸಾಯಂಕಾಲದಲ್ಲಿ ಯಾರು ಧ್ರುವರಾಜರ ಚರಿತ್ರೆಯನ್ನ ಹೇಳ್ತಾರೆ, ಕೇಳ್ತಾರೆ ಅವರಿಗೆ, ಪೌರ್ಣಿಮಾ ಮಾಸದಲ್ಲಿ ಯಾರು ಧ್ರುವರಾಜರ ಚರಿತ್ರೆಯನ್ನ ಹೇಳ್ತಾರೆ, ಕೇಳ್ತಾರೆ ಅವರಿಗೆ, ಶುಕ್ಲ ಪಕ್ಷ ಚತುರ್ದಶಿ ದಿವಸ ಯಾರು ಧ್ರುವರಾಜರ ಚರಿತ್ರೆಯನ್ನ ಕೇಳ್ತಾರೋ, ದ್ವಾದಶಿ ಶುಕ್ಲ ಪಕ್ಷ ದ್ವಾದಶಿ ಯಾರು ಈ ಧ್ರುವರಾಜರ ಚರಿತ್ರೆಯನ್ನ ಕೇಳ್ತಾರೋ, ಶ್ರವಣ ನಕ್ಷತ್ರ ಇದ್ದ ದಿವಸ ಯಾರು ಈ ಧ್ರುವರಾಜರ ಚರಿತ್ರೆಯನ್ನ ಕೇಳ್ತಾರೋ, ಹಾಗೂ ದಿನತ್ರಯ ದಿನಕ್ಷಯ ಅಂತಂದರೆ ಒಂದು ತಿಥಿ ಒಳಗೆ ಇನ್ನೊಂದು ತಿಥಿ ಬಂದ್ಬಿಡುತ್ತದೆ. ಅಲ್ಲಿ ಒಂದು ದಿನ ತಿಥಿ ಲೋಪ ಆಗಿರ್ತದೆ. ಪಾಂಡ್ಯನೇ ತಿಥಿಯ ಬಂದ್ಬಿಡ್ತದೆ, ಪಂಚಮಿ ಚತುರ್ಥಿ ಪಂಚಮಿ ಕೂಡಿ ಬಂದಿರ್ತದೆ. ಇದಕ್ಕೆ ದಿನಕ್ಷಯ. ಒಂದು ದಿವಸ ಅಲ್ಲಿ ಕ್ಷಯವಾಯಿತು ಅಂತ ಅರ್ಥ. ಆ ದಿನಕ್ಷಯಗಳಲ್ಲಿ ಧ್ರುವರಾಜ ಚರಿತ್ರೆ ಕೇಳಿದರೆ, ವ್ಯತಿಪಾತ ಸಂಕ್ರಮಣ ದಿನಗಳಲ್ಲಿ ಧ್ರುವರಾಜರ ಚರಿತ್ರೆಯನ್ನು ಕೇಳಿದರೆ, ಭಾನುವಾರ ನೋಡಿ ದೇವರು ಭಾನುವಾರನೇ ಹೇಳಿಕೊಂಡ ಇದ್ದಿದ್ದೊಳಗೆ, ಭಾನುವಾರ ಯಾರು ಧ್ರುವರಾಜರ ಚರಿತ್ರೆಯನ್ನು ಕೇಳ್ತಾರೆಯೋ ಅವರು ಏನೇನು ಮನಸ್ಸಿನಲ್ಲಿ ಅಂದುಕೊಂಡು ಈ ಚರಿತ್ರೆಯನ್ನ ಕೇಳ್ತಾರೆಯೋ ಎಲ್ಲ ಫಲವೂ ಸಿಗ್ತದೆ. ಧ್ರುವರಾಜರ ಚರಿತ್ರೆಗೆ ಕಳೆದುಕೊಂಡ ಸಂಪತ್ತನ್ನ ಮತ್ತೆ ಪಡೆಯೋದು. ನಾವು ಸಾಮಾನ್ಯ ಕಾರ್ತಿಕ ರಾಜನೋ ರಾಮ ರಾಜವಾದ ಸರ್ವ ಅಂತಿರ್ತೀವಿ. ಆದರೆ ಧ್ರುವರಾಜರ ಚರಿತ್ರೆ ಏನು ಅಂದ್ರೆ, ಧ್ರುವರಾಜರಿಗೆ ದಕ್ಕಬೇಕಾದ ಸ್ಥಾನ ಹೋಗಿತ್ತು ಸುರುಚಿಯಿಂದ. ಮತ್ತೆ ತಪಸ್ಸನ್ನ ಮಾಡಿದಾಗ ಧ್ರುವರಾಜರಿಗೆ ಅವರಿಗೆ ಸಿಗಬೇಕಾದ ಸ್ಥಾನಮಾನ ಸಿಕ್ತು. ಹೀಗಾಗಿ ನಾವು ಕಳೆದುಕೊಂಡ ಸ್ಥಾನಮಾನಾದಿಗಳು ಸಿಗ್ತದೆ ಒಂದರ್ಥ. ಇನ್ನೊಂದು ಫಲಾಪೇಕ್ಷೆ ಇದೆ, ಹಾಗೇ ಶ್ರವಣ ಮಾಡಿಬಿಟ್ರೆ ಭಗವಂತ ಧ್ರುವರಾಜರ ಮುಖಾಂತರ ಅನುಗ್ರಹವನ್ನ ಮಾಡಿಸಿ ಮೋಕ್ಷವನ್ನೇ ಕೊಡ್ತಾನಂತೆ. ಧ್ರುವರಾಜರೇ ಕೊಟ್ಟಂಗೆ ಮೋಕ್ಷವನ್ನ ಕೊಡ್ತಾನೆ ಎಂಬುವಂತಹ ಅದ್ಭುತವಾದ ಚರಿತ್ರೆಯನ್ನ ನಿರೂಪಣೆಯನ್ನ ಮಾಡಿದ್ದಾರೆ. ಧ್ರುವರಾಜರ ಮಗ ವತ್ಸರ ಅವನು ರಾಜನಾದ. ಅವನು ರಾಜನಾದ ಮೇಲೆ ಅವನಿಗೆ ಸ್ವರ್ವೀತಿ ಎನ್ನತಕ್ಕಂತಹ ಹೆಂಡತಿ ಅರ್ಥಾತ್ ಅವನ ಮದುವೆಯಾಗಿದ್ದಾನೆ. ಅವನ ಒಳಗೆ ಅವನಿಗೆ ಮಕ್ಕಳುಗಳು ಪುಷ್ಪಾರ್ಣ 6 ಜನ ಮಕ್ಕಳು, ತಿಗ್ಮಕೇತು, ಇಷ್ಟ, ಊರ್ಜ, ವಸು, ಜಯ ಎನ್ನತಕ್ಕಂತಹ ಅವರಿಗೆ ಮಕ್ಕಳು. ಆ ಪುಷ್ಪಾರ್ಣ ಮೊದಲನೇ ಮಗ,
ಆ ಪುಷ್ಪಾರ್ಣ ಎನ್ನುವವನಿಗೆ ಇಬ್ಬರು ಹೆಂಡತಿಯರು, ಪ್ರಜಾ ಹಾಗೂ ದೋಷ ಅಂತಾನೆ ಅವರ ಹೆಸರು. ಆ ಇಬ್ಬರು ಹೆಣ್ಣಂತರು ಯಾರಪ್ಪ ಅಂತಂದ್ರೆ, ನಾವೇನ್ ಪ್ರಾತಃ ಮಧ್ಯಾಹ್ನ ಸಂಧ್ಯಾ ಅಂತ ನಾವು ಕರಿತೇವಲ್ಲ, ಇದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳೇ ಅವರು. ಅವರಲ್ಲಿ 3 ಜನ ಮಕ್ಕಳನ್ನ ಪಡೆದ. ಪ್ರದೋಷ, ನಿಶೀಥ, ವೃಷ್ಟ್ಯ ಎನ್ನತಕ್ಕಂತಹ 3 ಜನ ಮಕ್ಕಳನ್ನ ಪಡೆದ. ಆ ವೃಷ್ಟ್ಯನಿಗೆ ಪುಷ್ಕರಣಿ ಎಂಬವಳು ಹೆಂಡತಿಯಾದಳು. ವೃಷ್ಟ್ಯ ಹಾಗೂ ಪುಷ್ಕರಣಿಯಲ್ಲಿ ಸರ್ವತೇಜ ಅಂತ ಮಗ ಹುಟ್ಟಿದ. ಆ ಸರ್ವತೇಜ ಆಕೂತಿ ಎಂಬವಳನ್ನ ಮದುವೆಯಾದ. ಆ ಆಕೂತಿ ಒಳಗೆ ಚಕ್ಷು ಎನ್ನತಕ್ಕಂತಹ ಮನು ಹುಟ್ಟಿದ. ಅದೇ ಚಾಕ್ಷುಷ ಮನ್ವಂತರ. ಆ ಚಕ್ಷು ಎಂಬತಕ್ಕಂಥವನು ನಟ್ಟುವಲೆ ಎಂಬುವಂತಹವನನ್ನ ಮದುವೆಯಾದ. ಯಾರಿಗಾದ್ರೂ ನಾಮಕರಣ ಮಾಡೋ ಕಾಲಕ್ಕೆ ಏನಾದ್ರು ಹೆಸರು ಬೇಕಾದ್ರೆ ಎಲ್ಲ ಇಟ್ಕೊಂಡ್ಬಿಡಿ, ನಟ್ಟುವಲೆ ಗಿಡ್ವಲೆ ಎಲ್ಲ ಹೇಳಿಕ್ ಬರ್ತದೆ. ವೃಷ್ಟ್ಯ, ನಿಶೀತ, ಪ್ರದೋಷ ಎಲ್ಲ ನಾಮಕರಣ ಮಾಡಿಕ್ ಬರ್ತದೆ. ಆ ಚಕ್ಷು ಹಾಗೂ ನಡುವಲೆ ಎಂಬುವರಲ್ಲಿ ಅವರಿಗೆ ಮಕ್ಕಳುಗಳಾಗ್ತಾರೆ. ಪುರಕುತ್ಸ, ತ್ರಿಷ, ಜುಮ್ನ, ಸತ್ಯೌವ್ರತ, ಕೃತೌವ್ರತ, ಅಗ್ನಿಷ್ಠೋಮ, ಅತಿರಾತ್ರ, ಸುದ್ಯುಮ್ನ, ಶಿಭಿ, ಉಲ್ಮುಖ ಎಂಬತಕ್ಕಂತಹ ಆ ಚಾಕ್ಷುಷ ಮನ್ವಂತರದವನ ಮಕ್ಕಳುಗಳಾಗ್ತಾರೆ. ಅವರಿಗೆ ಉಲ್ಮುಖ, ಆ ಉಲ್ಮುಖ ಕೊನೆಯವನು, ಆ ಉಲ್ಮುಖನಿಗೆ ಪುಷ್ಕರಣಿ ಎಂಬುವಳಲ್ಲಿ ಅಂಗ, ಸುನಾಸ, ಆಖ್ಯಾತಿ, ಕ್ರತು, ಆಂಗಿರಸ, ಗಯ ಎಂಬತಕ್ಕಂತಹ 6 ಜನ ಮಕ್ಕಳು ಅವನಿಗಾಗ್ತಾರೆ. ಆ ಅಂಗ ಹಾಗೂ ಸುನೀತ ಅಂತ ಬಂತಲ್ಲ, ನೆನ್ಪಿಟ್ಕೊಂಡಿರಿ, ಮರ್ತೋಗುತ್ತೆ ಹೆಸರುಗಳು. ಯಾಕೆಂದ್ರೆ ಎಲ್ಲರ ಚರಿತ್ರೆ ಹೇಳಕ್ ಆಗ್ತಿಲ್ಲ, ಅವರು ಹೇಳಿಲ್ಲ, ನಾವು ಗೋವಿಂದ. ಹರಿವಂಶದಲ್ಲಿ ಒಂದು ಪ್ರಸಂಗದಲ್ಲಿ ವೇದವ್ಯಾಸ ದೇವರು ಅವ್ರವ್ರ ಮಕ್ಕಳು ಹೆಸರು ಹೇಳೋ ಕಾಲಕ್ಕೆ ಕೊನೆಗೆ ವೇದವ್ಯಾಸರು ಅನ್ಬಿಟ್ರಂತೆ. 100 ಜನ ಮಕ್ಕಳು, 1000 ಜನ ಮಕ್ಕಳು, ಅವ್ರವ್ರಿಗೆ ಯಾರು ಹೆಣ್ಣಂದ್ರು, ಅವ್ರವ್ರಿಗೆ ಎಷ್ಟು ಜನ ಮಕ್ಕಳು, ನನ್ನ ಕೈಲೇ ಹೇಳಕ್ಕಾಗಲ್ಲ ಅಂತ ಬಿಟ್ಬಿಟ್ರು. ವೇದವ್ಯಾಸ ಬಿಟ್ಟ ಮೇಲೆ ನಾವ್ಯಾಕೆ ಬಿಡಬಾರ್ದು ಅಂತ ಭಾಗವತದಲ್ಲೂ ಹೇಳಿಲ್ಲ. ಇಲ್ಲಿ ಪ್ರಧಾನವಾದದ್ದು ಬಂದಿದ್ದೆ ಅಷ್ಟು ಮಾತ್ರ ಹೇಳಿದ್ದಾರೆ. ಅದನ್ನ ಮಾತ್ರ ನಿರೂಪಣೆ. ಅಂಗ ಅಂತ ಏನ್ ಬಂದಲ್ಲ, ಅಂಗನಿಗೆ ಸುನೀತ್ಯ ಅಥವಾ ಸುನೀತಿ ಎರಡು ಹೇಳ್ಬೋದು. ಸುನೀತಿ ಎಂಬುವಳು ಮದುವೆಯಾದಳು. ಈ ಅಂಗ ಸುನೀತನ ಮಗನೇ ವೇನ. ಇಷ್ಟು ಕಷ್ಟಪುರ ಪೀಠಿಕೆ. ವೇನ ಹುಟ್ಟಿದಾಗಿನಿಂದ ದುಷ್ಟ. ವೇನ ಹುಟ್ಟಿದಾಗಿನಿಂದ ದುಷ್ಟ. ಚಿಕ್ಕ ಮಕ್ಕಳು ಕೆಲವರು ಇರ್ತಾರೆ ನೋಡಿ, ಏನ್ ತುಂಟಾಪನ ಸಾಕಾಗೋಗಿದೆ, ಮಹಾ ದುಷ್ಟ ರೀ, ಹೊಡಿತಾನ್ರಿ ಫೋನಲ್ಲಿ ಎಲ್ಲರಿಗೂ ಹೊಡಿತಾನೆ, ಮನೆಗೆ ಬಂದು ಹಿಂಗೆ ಮಾಡ್ತಾನೆ, ಬೀಳ್ತಾನೆ, ಹೊರದಾಗ್ತಾನೆ ಅಂತ ಇರ್ತಾರಲ್ಲ, ಹಾಗೆ ವೇನ ಹುಟ್ಟಿದಾರಂತ ದುಷ್ಟ. ಆದ್ರೆ ಅಂಗ ಪರಮ ಸಾತ್ವಿಕ. ಪರಮ ಸಾತ್ವಿಕನಾದ ಅಂಗನಿಗೆ ವೇನ ದುಷ್ಟನಾಗಿ ಹುಟ್ಟಿದ. ವಿದುರ ಕೇಳಿದ, ಮೈತ್ರಿಯರೇ, ಅಂಗ ಭಕ್ತ, ಅಂಗ ಸಾತ್ವಿಕ, ಅವನಿಗೆ ದುಷ್ಟ ಮಗ ಹೆಂಗ್ ಹುಟ್ಟಿದಾರಿ? ನೋಡಿ, ಎಲ್ಲ ಲೆಕ್ಕಾಚಾರ ಹೇಗಿರ್ತದೆ, ಅಪ್ಪ ಅಮ್ಮ ಹೇಗಿರ್ತಾರೋ ಮಕ್ಕಳು ಹಾಗೆ ಅಂತನೋದು ವಾಡಿಕೆ. ಅಪ್ಪ ದುಷ್ಟಿದ್ರೆ ಮಗಳು ದುಷ್ಟಾಗ್ತಾರೆ, ಅಮ್ಮ ದುಷ್ಟಿದ್ರೆ ಮಗಳು ದುಷ್ಟರಾಗ್ತಾರೆ, ಅಪ್ಪ ಅಮ್ಮ ದುಷ್ಟಿದ್ರೆ ಮಕ್ಕಳುಗಳು ದುಷ್ಟರಾಗ್ತಾರೆ. ಅಪ್ಪ ಅಮ್ಮ ಸ್ವಭಾವ ಮಕ್ಕಳಲ್ಲಿ ಸಹಜ ನಿಯಮ, ಕ್ವಚಿತ್ತು ವಿಲಕ್ಷಣ, ವಿರುದ್ಧವಾಗಿ ಇರೋದು ಖಂಡಿತ ಜಗತ್ತಿನಲ್ಲಿ. ಹಾಗೇ ಇರಬೇಕಂತೆ ನಿಯಮಿಲ್ಲ. ಅಪ್ಪ ಸುಧ ಓದಿದ್ರೆ ಮಾತ್ರ ಮಕ್ಕಳು ಓದಬೇಕು ನಿಯಮವಿಲ್ಲ. ಅಪ್ಪ ಭಕ್ತ ಆಗಿದ್ರೆ ಮಾತ್ರ ಮಕ್ಕಳು ಭಕ್ತ ಆಗಬೇಕು ಅನ್ನೋದು ನಿಯಮವೇನಿಲ್ಲ. ವಿರುದ್ಧವಾಗಿಯೂ ಕಂಡಿದೆ. ಯಾರ ಪಾಪ ತಾಯಿ ಶ್ರದ್ಧಾ ಭಕ್ತಿಯಿಂದ ಮನೇಲಿ ಹರಕತಾಮೃತ ಸಾರ ಗುರುಗಳ ಕರ್ಣದಿಂದ ಬೇಡವೆ ಅಂತ ಹೇಳಿ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ತುಳಸಿ ಪೂಜೆ ಮಾಡ್ಕೊಂಡು ಮಡಿಯಲ್ಲಿ 2 ಗಂಟೆ ಹೊತ್ತು ಕೂತು ಹರಿಕತಾಂಸಾರ ಅಂತಿರ್ತಾಳೆ. ಮಗಳು ಅಪ್ಪ ಅವನ ಕೇರೆ ಮಾಡಲ್ಲ, ಅಪ್ಪ 6 ಗಂಟೆಗೆ ಎದ್ದು ಹೊರಗೊಟ್ಟಂದ್ರೆ ಕಾಲೇಜಿಗೆ. ಹೀಗೂ ಪ್ರಸಂಗ ಉಂಟು. ಸಾಮಾನ್ಯ ನಿಯಮ ಏನು, ಒಳ್ಳೆ ಮಕ್ಕಳಿಗೆ ಒಳ್ಳೆ ಮಕ್ಕಳು ಹುಡ್ತಾರೆ, ಅಪ್ಪ ಅಮ್ಮನಿಗೆ ಇದು ನಿಯಮ. ಅದಕ್ಕೆ ವಿದುರ ಕೇಳಿದರು, ಮೈತ್ರಿಯರೇ, ಅಂಗ ಒಳ್ಳೆ ಭರಮ ಭಕ್ತ, ಹೀಗೆ ಮಾಡುವಾಗ ಅವನಿಗೆ ಯಾಕೆ ದುಷ್ಟ ಮಕ್ಕಳು ಆದ್ರೆ ಹೇಳ್ರಿ. ಓ ಅವಶ್ಯವಾಗಿ ನಾಳೆ ನೋಡ್ರಿ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ.
ಯಾರ್ಯಾರೆಷ್ಟು ಜನ ಮಕ್ಕಳು ಏನೇನು ಮಾಡೋದು ನಮಗೆ ಗೊತ್ತಿರಲ್ಲ. ನಾರದು ತಿಳ್ಕೊಂಡಿದ್ದಾರೆ, ನಾರದು ದಾನಿಗಳು, ಅದು ವಿಷಯ ಬೇರೆ. ಆಗ ಅವ್ರು ಹೇಳಿದ್ರು, ಒಮ್ಮೆ ಅಂಗರಾಜ ಅಶ್ವಮೇಧ ಯಾಗವನ್ನು ಮಾಡ್ತಾನ ಇದ್ದ. ಅಶ್ವಮೇಧ ಯಾಗ ಮಾಡೋ ಕನಕ್ಕೆ ಋತ್ವಿಜರೆಲ್ಲ ಬಂದಿದ್ರು. ಎಲ್ಲ ಮಂತ್ರ ಹೇಳ್ತಾ ಇದ್ರು, ಸ್ವಾಹ 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 ಅಂತ. ಎಷ್ಟೇ ಅಗ್ನಿ ಒಳಗೆ ಹವಿಸ್ಸನ್ನ ಅರ್ಪಣೆ ಮಾಡಿದರೂ ಆ ಹವಿಸ್ಸು ಪುತವಾಗ್ತಾ ಇರಲಿಲ್ಲ, ಹಾಗೆ ಉಳಿದು ಬಿಡ್ತಿತ್ತು. ದೇವತೆಗಳು ಬಂದು ತಗೊಂಡು ಹೋಗ್ತಿದ್ರು. ಆಗಿನ ಕಾಲದಲ್ಲಿ ಮಂತ್ರ ಹೇಳಿದರೆ ಆಯಾ ದೇವತೆಗಳು ಬಂದು ಹವಿಸ್ಸನ್ನ ತೆಗೆದುಕೊಂಡು ಹೋಗ್ತಿದ್ರು. ಆ ಸಂದರ್ಭದಲ್ಲಿ ಯಾವ ದೇವತೆಗಳು ಸರ್ವತಾ ಬರಲೇ ಇಲ್ಲ. ಆಗ ಅಂಗನಿಗೆ ಹೋಗಿ ಹೇಳಿದ್ರು, ಯಜಮಾನ ನೋಡಪ್ಪ, ಹೀಗಾಗ್ತಾ ಇದೆ ನಿನ್ನ ಯಜ್ಞ, ಯಾಕೆ ಗೊತ್ತಾಗ್ತಾ ಇಲ್ಲ, ನಾವು ಶುದ್ಧವಾಗಿದ್ದೇವೆ. ನೋಡಿ ಎಷ್ಟು ಪ್ರಧಾನ. ಋತ್ವಿಜರು ಅಶುದ್ಧವಾಗಿದ್ದರೂ ಕೆಲವೊಮ್ಮೆ ಹಂಗಾಗ್ತಿರ್ತದೆ. ಆ ದೃಷ್ಟಿಕೋನ ಇಟ್ಕೊಂಡು ಅದಕ್ಕೆ ಹೋಮ ಮಾಡೋರು ಶುದ್ಧವಾಗಿರಬೇಕು, ಮಾಡಿಸೋರು ಶುದ್ಧವಾಗಿರಬೇಕು. ಎಲ್ಲರೂ ಶುದ್ಧವಾಗಿದ್ರೆ ಮಾತ್ರ ಪೂರ್ಣ ಪುಣ್ಯ. ಋತ್ವಿಜರು ಹೇಗೋ ಮಾಡ್ಕೊಂಡು ಹೋಗ್ತೀರಿ, ಹೇಗೆ ಕೆಲಸ ಆಗ್ತದೆ? ಆಗೋದಿಲ್ಲ. ಹಾಗೆ ಮಾಡುವಾಗ ಸರಿ ಏನ್ ಮಾಡೋದು, ಏನಾಗಿದೆ ಸ್ವಲ್ಪ ದೇವತೆಗಳು ಕೇಳೋ, ನಾವಂತೂ ಶುದ್ಧವಾಗಿದ್ದೀವಿ ಅಂತ ಅಂದ್ಬಿಟ್ರು. ನೀ ಹೇಳಿದ್ರೆ ನಮ್ದು ದೊಡ್ಡ ಸಾಮರ್ಥ್ಯ ಇದೆ, ಅವ್ರು ಬೇಕಾದಾಗೆ ಬಂದು ತಗೊಂಡೇ ಹೋಗ್ಬೇಕು, ಹಂಗ ಮಾಡುವ ಸಾಮರ್ಥ್ಯ ಇದೆ. ಆದರೂ ಒಳ್ಳೆದಲ್ಲ. ಅದಕ್ಕೆ ನೀ ಹೇಳು, ಏನ್ ಮಾಡ್ಬೇಕು ಹೇಳು. ಕೇಳು, ಏನಾದ್ರು ಏನ್ ತಪ್ಪಾಗಿದೆ, ಎಲ್ಲ ಜ್ಞಾನಿಗಳು ಬಂದಿದ್ದಾರೆ, ಋಷಿಗಳ ಮನೆಗಳು, ಕೇಳು. ಅವನು ಎದ್ದೆತ್ಕೊಂಡು ಪಾಪ ಕೇಳಿದ, ಸ್ವಾಮಿ ನಂದೇನು ತಪ್ಪಾಗಿದೆ, ಕ್ಷಮಿಸ್ಬೇಕು, ಯಾಕೆ ಹವಿಸ್ತಾರೆ ತಗೊಂತ ಇಲ್ಲ ಹೇಳಿ. ಅವ್ರು ಕೂತಿರೋರು ನೋಡ್ರಿ, ಸಭಾ ಸದಸ್ಯರು, ಋಷಿಗಳ ಮನೆಗಳು, ದೇವ ದೃಷ್ಟಿಯನ್ನು ನೋಡು. ಮತ್ತು ದೇವತೆಗಳು ಬಂದು ಹೇಳಿದ್ರು, ರಾಜ ನಿನಗೆ ಸಂತಾನವಾಗಿಲ್ಲ, ಸಂತಾನವಾಗದೇ ಇರುವುದಕ್ಕೆ ನಾವು ನಿನ್ನಿಂದ ಹವಿಸ್ಸನ್ನು ಸ್ವೀಕಾರ ಮಾಡ್ತೇವೆ. ಅದಕ್ಕಿದಕ್ಕೇನು ಸಂಬಂಧ? ಮೊದಲು ನೀ ರಾಜ, ಸಂತಾನವನ್ನ ಪಡಿ, ಪುತ್ರಕಾಮೀಷಿ ಯಾಗವನ್ನ ಮಾಡಿ ಸಂತಾನವನ್ನ ಪಡಿ, ಆಮೇಲೆ ನಿನಗೆ ಸಂತಾನವಾಗತ್ತೆ, ಆಮೇಲೆ ಯಜ್ಞಯಾಗ ಅದನ್ನು ಮಾಡ್ಬೇಕು. ಮೊದಲು ಪ್ರಯತ್ನ ಪ್ರಜೋತ್ಪತ್ತಿ. ಸಂತಾನವಾದ ಮೇಲೆ ಯಾವ ಯಜ್ಞಯಾಗ ಮಾಡೋದು ಪುಣ್ಯ ಬರ್ತದೆ, ಪೂರ್ಣವಾದ ಪುಣ್ಯ ಬರ್ತದೆ. ಅದನ್ನು ಬಿಟ್ಟು ಕೆಲಸ ಮಾಡ್ತಾ ಇದೆಯಲ್ಲ ಸರಿಯಲ್ಲ ಅಂತ ಹೇಳಿ. ಸರಿ ಆಯ್ತು ಅಂತ ಹೇಳಿ ಪಾಪ ಪುತ್ರಕಾಮೇಶಿ ಯಾಗವನ್ನು ಮಾಡಿದ. ಪುತ್ರಕಾಮೇಶಿ ಆದ ಮೇಲೆ ವೇನ ಹುಟ್ಟಿದ. ವೇನ ಹುಟ್ಟೋ ಕಾಲಕ್ಕೆ ಯಜ್ಞದ ಕೊಂಡಲಿಂದಲೇ ಪಾಯಸ ತಂದು ಕೊಡ್ತಾರೆ ಯಜ್ಞ ಮಾಡುವಾಗ. ಆ ಹವಿಸ್ಸನ್ನ ತಾನು ನೋಡಿ ತನ್ನ ಮಡಿದಿಗೆ ಕೊಟ್ಟ ಮೇಲೆ ದೇವತೆಗಳು ಬಂದು ಆಶೀರ್ವಾದವನ್ನು ಮಾಡಿದರು. ಮಾಡುವಾಗ ಒಂದು ಮಾತ್ರ ಎಕ್ಸಲೆಂಟ್ ವರ್ಡ್, ನೀನು ಮಾಡಿದ ಬಾಲಹತ್ಯ ದೋಷದಿಂದ ನಿನಗೆ ದುಷ್ಟನಾದ ಮಗ ಹುಟ್ಟಾನೆ. ಹಾಗಾಗಿ ಅಂಗರಾಜ ಒಳ್ಳೆಯವನಾಗಿದ್ದರೂ ಸಂತಾನವಾದ ಮೇಲೂ ಯಜ್ಞಯಾಗಗಳನ್ನ ಮಾಡಿದರೂ ಹಿಂದಿನ ಜನ್ಮಾಂತರದಲ್ಲಿ ಮಾಡಿದ ಪಾಪಕರ್ಮದಿಂದ ವೇನ ಹುಟ್ಟಿ. ಇಷ್ಟು ಸ್ವಲ್ಪ ಆಂತರಿಕವಾದ ಚರಿತ್ರೆ. ಆ ಅಂಗರಾಜ ತಾನು ನೋಡಿದ ದೇವರಿಚ್ಛ ಬರಬೇಕದು, ದೇವರಿಚ್ಛ ಆಯಿತು, ಈ ಜನ್ಮಕ್ಕೆ ಕಳಲಿ ಅಂತ ಹೇಳಿ ಸಾಕಷ್ಟು ದಾನ ಧರ್ಮವನ್ನು ಮಾಡಿ ತಾನು ವೇನನಿಗೆ ರಾಜ್ಯಭಾರವನ್ನು ಕೊಟ್ಟು ಹೊರಟು. ವೇನ ರಾಜ್ಯಭಾರ ಮಾಡೋ ಕಾಲಕ್ಕೆ ಮೊದಲೇ ದುಷ್ಟ ಅಲ್ವಾ, ಯಜ್ಞ ಮಾಡಬೇಡ್ರಿ, ದಾನ ಧರ್ಮ ಮಾಡಬೇಡ್ರಿ, ನಾನೆಲ್ಲ ಪೂಜೆ ಇಲ್ಲ, ಎಲ್ಲ ನನ್ನನ್ನೇ ಆರಾಧನೆ ಮಾಡಿ. ಯಾಕೆ? ರಾಜನೊಳಗೆ ಭಗವಂತ ಒಂದು ಅಂಶದಿಂದ ಇರ್ತಾನೆ, ಅದೊಂದು ತಿಳ್ಕೊಂಡಿದ್ದ. ಈಗ ನನ್ನನ್ನೇ ಆರಾಧನೆ ಮಾಡಿ ಅಂತ ಋಷಿಗಳಿಗೆ, ಮುನಿಗಳಿಗೆ, ಎಲ್ಲರಿಗೂ ಕೂಡ ತೊಂದರೆಯನ್ನ ಕೊಡ್ತಾ ಇದ್ದ. ಪ್ರಜೆಗಳೆಲ್ಲ ಹೋಗಿ ಋಷಿಗಳಿಗೆ, ಮುನಿಗಳು ಬೆನ್ನು ಹತ್ತಿದ್ರು, ಸ್ವಾಮಿ ನಿಮ್ಮಿಂದ ಈಗೆಲ್ಲ ಆಗ್ತಾ ಇದೆ, ನಾವೇನ್ ಮಾಡಬೇಕು, ನೀವು ಹೋಗಿ ಹೇಳಿ ವೇನನಿಗೆ ಅಂತ ಹೇಳಿದ್ರು. ವೇನನಿಗೆ ಒಂದು ಉಪದೇಶ ಕೊಡಕ್ಕೆ ಹೊರಟರು. ವೇನ ಏನ್ ಹೇಳಬೇಕು? ಇವತ್ತಿನ ಮಾತನ್ನ ವೇನ ಅವತ್ತೇ ಆಡಿಬಿಟ್ಟ. ಇವತ್ತಿನ ಮಾತನ್ನ ವೇನ ಅವತ್ತೇ ಆಡಿದ. ಏನಂತ? ನೀವ್ಯಾಕೆ ನಂಗೆ ಹೇಳೋಕ್ಕೆ ಅಂತ ಕೇಳ್ದ. ನಾನು ರಾಜ, ನಾನು ಆಶ್ರಯ ಕೊಟ್ಟಿದ್ದು, ನೀವು ನನ್ನ ಆಶ್ರಮದಲ್ಲಿ ಇದ್ದೀರಿ, ನನ್ನ ರಾಜ್ಯದಲ್ಲಿ ಇದ್ದೀರಿ, ನಾನೇ ರಾಜ ಇದ್ದೀನಿ, ನಾನು ಹೇಳೋದಕ್ಕೆ ಕೇಳ್ಕೊಂಡಿರ್ಬೇಕು, ನೀವ್ಯಾಕೆ ಹೇಳಕ್ ನನಗೆ? ನಾನೇನು ತಿಳ್ಕೊಂಡಿದ್ದೀರಾ ನೀವು ಅಂತ ಹೇಳಿ
ನಾನಾ ವಿಧವಾದ ಸಂಭಾಷಣೆ ಋಷಿಗಳಿಗೂ ಹಾಗೂ ವೇನನಿಗೂ ನಡೀತದೆ. ದೊಡ್ಡ ದೀರ್ಘವಾದ ಸಂಭಾಷಣೆ ಎಲ್ಲ ಆದ್ಮೇಲೆ ಕೊನೆಯ ಋಷಿಗಳು ಮಗಳು ಅವನೇನೇನು ಬೈತಾನೆ ಎಲ್ಲ ಬೈಸ್ಕೊಂಡು ಕೂತಿದ್ರು. ಕೊನೆ ಒಂದ್ಸಲ ಅಂತ ಅವ್ರ ಸಾಮರ್ಥ್ಯ ನೋಡ್ರಿ. ಏನು ಆಯುಧ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಾವು ಕೈಯಾರ ನಮ್ಮ ಮಂತ್ರಾಕ್ಷತೆ ದೇವರೇ ಒಳ್ಳೇದು ಮಾಡಪ್ಪ ಅಂತ ನಮ್ಮ ಕೈಯಿಂದ ಮಂತ್ರಾಕ್ಷತೆ ಕೊಟ್ಟರು ಅವ್ರಿಗಿನ್ನೂ ಒಳ್ಳೇದಾಗಿರೋದಿಲ್ಲ. ನಮ್ಮ ತಪಸ್ಸಿನ ಸಿದ್ಧಿ ಹಂಗ. ಆದ್ರೆ ಅವ್ರ ತಪಸ್ಸಿನ ಸಿದ್ಧಿ ನೋಡ್ರಿ ಅಂತ ಹತ್ವಿದ್ದ ಏನಾಗ ಅವನ ದಕ್ಷಿಣ ಭಾವವನ್ನ ಕಿತ್ತಿ ಚೆನ್ನಾಗಿ ಮಥನ ಮಾಡ್ತಾರೆ. ಅಲ್ಲಿಂದ ಹುಟ್ಟಿ ಬಂದವನೇ ಪೃಥು ಅಂತ ಹೇಳಿ. ಆ ಪೃಥುರಾಜ ಹುಟ್ಟಿದ ಬೆಳೆದ, ಅವನಲ್ಲಿ ಭಗವಂತನ ಒಂದು ಅಂಶ. ಅವನಿಗೆ ಬ್ರಹ್ಮದೇವರು ಬಂದು ಪಟ್ಟಾಭಿಷೇಕವನ್ನ ಮಾಡ್ತಾರೆ. ಆ ಪಟ್ಟಾಭಿಷೇಕ ಮಾಡೋ ಕಾಲಕ್ಕೆ ಏನ್ ಪುಣ್ಯ, ಏನ್ ಪುಣ್ಯ. ನದಿಗಳೆಲ್ಲ ಬಂದ್ಬಿಟ್ವಂತ. ಅಂದ್ರೆ ನದಿಗೆ ಅಭಿಮಾನಿಯಾದ ದೇವತೆಗಳು ಬಂದು ನಾವೇ ನೀರನ್ನ ಕೊಟ್ರಂತ ಅಭಿಷೇಕ ಮಾಡುವುದಕ್ಕೆ. ಸಮುದ್ರ ಎಲ್ಲ ಬಂದ್ವಂತ. ಅಂದ್ರೆ ಎಲ್ಲ ಅಭಿಮಾನಿ ದೇವತೆಗಳು ಅಂತ ಎಲ್ಲ ಕಡೆ ಇಟ್ಕೋಬೇಕು. ಕೆಲವು ದೇವತೆಗಳು ಸಾಕ್ಷಾತ್ಕಾರ ಎಲ್ಲಿ ಹಿಂತಿಳ್ಕೋಬೇಕೋ ಅದು ಹಾಕಿಳ್ಕೋಬೇಕು. ನೇರವಾಗಿ ಅರ್ಥ. ಸಮುದ್ರಗಳ ಬಂದು ಪೃಥು ಚಕ್ರವರ್ತಿಗೆ ರತ್ನಗಳನ್ನ ಕೊಟ್ಟುವಂತೆ. ಪರ್ವತಗಳು ಬಂದು ಔಷಧಿಗಳನ್ನ ಕೊಟ್ಟುವಂತೆ, ನಿನ್ನ ರಾಜ್ಯ ಚೆನ್ನಾಗಿರ್ಲಿ ಅಂತ. ನಾಗರು ಸರ್ಪಗಳು ಇವೆಲ್ಲ ಬಂದು ಮಣಿಗಳನ್ನ ಕೊಟ್ಟುವಂತೆ, ನಾಗಮಣಿ ಅಂತಾರಲ್ಲ ಅದನ್ನ ಕೊಟ್ಟಿದ್ದಾರೆ. ಗೋವುಗಳು ಬಂದು ಪಂಚರಸ ಅವುಗಳನ್ನ ಕೊಟ್ಟುವಂತೆ. ಭೂಮಿದೇವಿ ಬಂದು ಅಂಕುರವನ್ನ ಕೊಟ್ಲಂತೆ. ತಗೋ ಇದನ್ನು ಬಿಟ್ಟು ಒಳ್ಳೆ ಬೆಲೆ ಕೊಡ್ತೀನಿ ಅಂತ ಹೇಳಿ. ಕುಬೇರ ಬಂದ ಬಂಗಾರದ ಸಿಂಹಾಸನವನ್ನ ಕೊಟ್ಟನಂತೆ. ವರುಣದೇವರು ಬಂದು ಛತ್ರಿಯನ್ನ ಕೊಟ್ಟರು. ವಾಯುದೇವರು ಬಂದು ಬೀಸಣಿಗೆನೆ ಕೊಟ್ಟರು. ಪ್ರವಾಹವಾಯು ಮುಖ್ಯ ಪ್ರಾಣದೇವರಲ್ಲ, ಪ್ರವಾಹವಾಯು. ಮುಖ್ಯ ಪ್ರಾಣದೇವರು ಕರ್ತನಿಲ್ಲ, ಒಳಗಿರೋ ಭಗವಂತನಿಗೆ ತನ್ನ ಸಂಧಾನವನ್ನು ಮಾಡಬಹುದು. ವಾಯು ಕಷ್ಟೇ ಹೇಳಾರ ಶ್ಲೋಕದಲ್ಲಿ. ಅದಕ್ಕೆ ರುದ್ರದೇವರು ಬಂದು ದಶಚಂದ್ರ ಅನ್ನುವಂಥ ಒಂದು ಖಡ್ಗವನ್ನ ಮೃದು ಚಕ್ರವರ್ತಿ ಕೊಟ್ಟರು. ಪಾರ್ವತೀ ದೇವಿಯವರು ಬಂದು ಉತ್ತಮವಾಗಿರತಕ್ಕಂತಹ ಎಲ್ಲ ಅನುಗ್ರಹವನ್ನ ಮಾಡ್ತಾರಂತೆ. ಶತಚಂದ್ರ ಅನ್ನುವುದನ್ನ ಆಯುಧವನ್ನ ಕೊಟ್ಟಿದ್ದಾರಂತೆ. ರುದ್ರದೇವರು ದಶಚಂದ್ರ, ಪಾರ್ವತಿ ದೇವರು ಶತಚಂದ್ರ ಅಂತ. ಚಂದ್ರ ಬಂದು ಅದ್ಭುತವಾದ ಅಶ್ವಗಳನ್ನ ಕೊಟ್ಟಂತೆ. ಆ ಕುದುರೆಗೆ ಹಸಿವಾಗಲ್ಲ, ಬಾಯಾರಿಕೆ ಆಗಲ್ಲ, ಆಯಾಸವಾಗಲ್ಲ, ಏನೇನೂ ಆಗೋದಿಲ್ಲ. ಅವರಿಗೆ ಫಸ್ಟ್ ಓಡುತ್ತವಂತೆ. ವಿಶ್ವಕರ್ಮ ಬಂದು ರಥ ಕೊಟ್ಟ. ರಥದ ಹೆಸರು ರೂಪಾಶ್ರಯ ಅಂತ ಅದರ ಹೆಸರು. ಅಗ್ನಿದೇವರು ಬಂದು ಅಜಗ ಅನ್ನುವಂಥ ಒಂದು ಧನಸ್ಸನ್ನ ಪೃಥು ಚಕ್ರವರ್ತಿ ಕೊಟ್ಟು, ಸೂರ್ಯವನ್ನ ತನ್ನ ಕಿರಣಗಳೇ ಎನ್ನುವಂತಹ ಬಾಣವನ್ನ ಬತ್ತಳಿಕೆಗಳನ್ನ ಕೊಟ್ಟಿದ್ದಾನೆ. ಭೂಮಿ ತಿರುಗಾ ಬಂದು 2 ಪಾದುಕೆಗಳನ್ನ ಕೊಟ್ಟಿದ್ದಾನಂತೆ. ದ್ಯುದೇವಿ ಸ್ವರ್ಗಕ್ಕೆ ಅಭಿಮಾನಿಯಾದ ದೇವತೆಗಳು ಬಂದು ಹೂವನ್ನ ಕೊಟ್ಟಿದ್ದಾರಂತೆ. ಖೇಚರರು ಆಕಾಶದಲ್ಲಿ ತಿರುಗಾಡತಕ್ಕಂಥ ಅವರು ಇವನಿಗೆ ಏನು ವಿದ್ಯೆ ಹೇಳಿದರೂ ಮಾಡುವಂತ ಸಾಮರ್ಥ್ಯ. ಅಂದರೆ ನಾಟ್ಯ ವಿದ್ಯೆ ಗೊತ್ತು, ಗೀತ ಹಾಡು ಹಾಡಾಡ್ತಾನೆ, ಕಲೆಗಳು ಡ್ರಾಯಿಂಗ್ ಬಿಡಿಸ್ಬೇಕು ಅದು ಕೂಡ ಗೊತ್ತು. ವಿಶೇಷವಾಗಿ ಅಂತರ್ಧಾನನಾಗುವಂತಹ ಸಾಮರ್ಥ್ಯ ಅದನ್ನ ಖೇಚರರು ಕೊಟ್ಟಿದ್ದಾರೆ. ಇವ್ರು ಯಾರು ಒಬ್ರು ಬಂದು ನಮಗೆ ಒಂದು ಕೊಟ್ಟಿದ್ರು ಏನು ಸಮಸ್ಯೆ ಇರ್ತಿರ್ಲಿಲ್ಲ. ನಮಗೇನು ಇಲ್ಲ ನೋಡ್ರಿ. ನೀರು ಕೊಟ್ಟಿದ್ರೆ ಜಯಲಲಿತ ಗಲಾಟಾರ ತಪ್ಪಿತ್ತು, ಔಷಧಿ ವನಪತಿಗಳು ಕೊಟ್ಟಿದ್ರೆ ಆರೋಗ್ಯವಾಗಾರ ಇರ್ತಿದ್ವಿ. ಯಾವೂ ಇಲ್ಲ ನಮಗೆ. ಕುಬೇರ ಒಂದು ಸಂಪತ್ತು ಕೊಟ್ಟಿದ್ರೆ ಯಾರ ಹತ್ರ ಹೋಗಿ ಬೇಡತಾನೆ ಇರಲ್ಲ, ಕೆಲಸಕ್ಕೂ ಹೋಗ್ತಿರಲ್ಲ, ಅಖಂಡವಾಗಿ ಓದ್ತಾ ಕೂತ್ಕೋಬೋದಾಗಿತ್ತು. ಯಾವೂ ಇಲ್ಲ ನಮಗ. ಆಮೇಲೆ ಖೇಚರು ಬಂದು ಋಷಿಗಳೆಲ್ಲ ಬಂದು ಅವನಿಗೆ ವೇದೋಕ್ತವಾದ ಮಂತ್ರಗಳಿಂದ ಆಶೀರ್ವಾದವನ್ನ ಮಾಡಿ ವೇದ ಎಲ್ಲ ನಿನಗೆ ಸಿದ್ಧಿಯಾಗುತ್ತೆ. ಈಗ ಅವನೆಲ್ಲೂ ಪಾಠಕ್ಕೆ ಹೋಗ್ಲೇ ಇಲ್ಲ, ಕೂತ್ಕೊಳ್ಳಿ ಶುರು ಮಾಡೇ ಬಿಟ್ಟ. ಅಂಭಸ್ಯ ಪಾರೇ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೇ ದರತೋ ಮಹೀಯ ಅಂತ ಶುರು ಮಾಡೇ ಬಿಟ್ಟ. ತಿರ್ಗಾ ಸಮುದ್ರ ಬಂತು, ಶಂಖವನ್ನ ಕೊಡ್ತದಂತೆ. ನದಿಗಳೆಲ್ಲ ಬಂದು, ನದಿಗಳು ಹಾಗೂ ಪರ್ವತ ತಿರ್ಗಾ 2ನೇ ಸಲ ಬಂದು ಅವನಿಗೆ ಮಾರ್ಗವನ್ನು ಕೊಟ್ಟುವಂತೆ ಹೋಗ್ಲಿಕ್ಕೆ.
ಅವನು ಹೋದ ಕಡೆಗೆ ಮಾರ್ಗ. ಪರ್ವತ ಹಿಂಗೆಲ್ಲ ಅಡ್ಡ ಇತ್ತು. ಹೊರಟ ಇವನು ಪರ್ವತ ಹಿಂಗೆ ಜಾಗ ಬಿಟ್ಬಿಡ್ತು. ಸೀದಾ ಹೊರಟೋಗ್ಬಿಟ್ಟ ಅವನು. ನಾವೇನು ಹನುಮಂತ ನಗರಕ್ಕೆ ಹೋಗ್ಬೇಕಾದ್ರೆ ಏನ್ ಲೆಫ್ಟ್ ಏನು ರೈಟ್ ಏನು ಸಿಗ್ನಲ್ ಏನು ಅದೇನಿದೇನು. ಹಾಗೆ ಆ ಪೃಥು ಚಕ್ರವರ್ತಿಗೆ ಇರಲಿಲ್ಲ. ಸೀದಾ ನಡ್ಕೊಂಡು ಹೋಗೋದು. ಎಲ್ಲ ಹಿಂಗೆ ಜಾಗ ಬಿಟ್ಬಿಡ್ತಿತ್ತು. ಅವನು ಹೋಗೋದು ತಿರುಗ ಹಿಂಗೆ ಬಂದು ಕೂತು ಪರ್ವತ ಅಲ್ಲೇ ಇರ್ತಿತ್ತು. ಹೋಗುವಾಗ ಜಾಗ ಬಿಟ್ಟು ಹೀಗೆ ಅವನು ಪೃಥು ಚಕ್ರವರ್ತಿ ಇದ್ದಾನೆ. ಸೂತರು ಅಂತ ಅವರೆಲ್ಲರೂ ಕೂಡ ಬಂದು ಪೃಥು ಚಕ್ರವರ್ತಿಯನ್ನ ಅವನ ಒಳಗಿರುವಂತಹ ಸಾಕ್ಷಾತ್ ಭಗವಂತನನ್ನ ಚೆನ್ನಾಗಿ ಸ್ತೋತ್ರವನ್ನ ಮಾಡಿದಾಗ ಪೂರ್ತಿ ಹೇಳಿದ್ನಂತೆ, ನನ್ನನ್ಯಾಕೆ ಹೊಗಳುತ್ತೀರಿ ಅಂತ ಹೇಳಿದ್ನಂತೆ. ನನ್ನನ್ಯಾಕೆ ಹೊಗಳುತ್ತೀರಿ? ನಾನಿನ್ನೂ ಈಗ ತಾನೇ ಪಟ್ಟಾಭಿಷೇಕ ಆಗ್ತೇನೆ. ಇನ್ನು ಯಾವ ಕೆಲಸವು ಪ್ರಾರಂಭವನ್ನೇ ಮಾಡಿಲ್ಲ. ನೀ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅಂತ ಹೊಗಳಿದ್ರೆ ನನಗೆ ಇಷ್ಟವಾಗಲ್ಲ. ಹಂಗೆ ನಿಮಗೇನಾದ್ರೂ ಹೊಗಳಲೇಬೇಕು ಅಂತ ಅಪೇಕ್ಷೆ ಇದ್ರೆ ನನ್ನ ಮುಂದೆ ಮಾತ್ರ ಹೊಗಳಬೇಡಿ. ಯಾಕೆ? ನನಗೆ ಅಹಂಕಾರ ಬಂದ್ಬಿಟ್ರೆ ಕಷ್ಟ. ದಯವಿಟ್ಟು ಅಲ್ಲಿ ಸುತ್ತು ಇನ್ನು ಮುಂದೆ ಮಾತಾಡ್ಕೊಡ್ರಿ, ಬೇಕಾದ ಮಾತಾಡ್ಕೊಡ್ರಿ. ಅಹಂಕಾರದ ಸ್ವಭಾವ ಯಾರು ಎದುರಿಗೆ ಬಂದೇನನ್ನಲ್ಲ. ಎಲ್ಲ ಪರ್ದೆಗೆ ಪೀಚೆ ನಿಂದನೆ ಮಾಡೋದು ಹಿಂದೆ ಮಾಡ್ತಾರೆ, ಹೊಗಳೋದು ಹಿಂದೆ ಹೊಗಳುತ್ತಾರೆ. ಯಾಕೆ ಪೃಥು ಚಕ್ರವರ್ತಿ ಹೇಳಿದ, ಮನುಷ್ಯನ ಎದುರಿಗೆ ಹೊಗಳೋದು ನೀವು ಅಂದ್ರೆ ಅಹಂಕಾರ ಬಂದ್ಬಿಡ್ತದೆ, ಬೇಡ ಅಂತ ಹೇಳಿ ಬಿಟ್ಟುಬಿಟ್ಟ. ಆಗ ವಿದುರ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ಇದೆಲ್ಲ ಸರಿ, ಇಷ್ಟು ದೇವಾದ ದೇವತೆಗಳು ಬಂದು ಪೃಥು ಚಕ್ರವರ್ತಿಗೆ ವಿಶೇಷವಾದ ಅನುಗ್ರಹವನ್ನ ಮಾಡಿದರೂ ಯಾಕೆ ಮತ್ತೆ ಭೂದೇವಿ ಭೂರೂಪವನ್ನ ಧಾಡಿದಳು? ಯಾಕೆ ಪೃಥು ಚಕ್ರವರ್ತಿ ಅವರನ್ನು ಬೆನ್ನಹತ್ತಿ ಹೋದ? ಇವೆಲ್ಲವನ್ನ ಕೂಡ ಹಿಡಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಹೇಳ್ತಾರೆ, ಇಷ್ಟು ಎಲ್ಲ ಭಾಗ್ಯವಿದ್ದರೂ ಒಮ್ಮೆ ಭೂಮಿಗೆ ಆಹಾರ ಸರಿಯಾಗಿ ಬೀಳಿಲ್ಲ. ಅಂದ್ರೆ ಅವಳಿಗೇನು ಫಲವತ್ತವಾಗಬೇಕಾಗಿತ್ತೋ ಬರಲಿಲ್ಲ. ಯಾಕೆ? ಕ್ಷಾಮ ಅಂತ ಅನ್ನೋದು ಬಂತು. ಯಾಕೆ ಬಂತು ಏನು ಹೇಳಿಲ್ಲ. ಯಾಕೆ ಬಂತು ಅಂತ ಕೇಳಿದ್ರೆ ಪೃಥು ಚಕ್ರವರ್ತಿನ ಪರೀಕ್ಷೆ ಮಾಡೋದು ಬಂತು ಅಂತ ತಿಳ್ಕೋಬೋದಕ್ಕಾಗ. ಆ ಬಂದಾಗ ಪ್ರಜೆಗಳೆಲ್ಲರಿಗೂ ತೊಂದರೆ. ಯಾಕೆ ಕ್ಷಾಮ ಬಂತು? ನೀರಿಲ್ಲ, ಬೆಳೆ ಇಲ್ಲ. ಯಾವಾಗ ಬೆಳೆ ಇಲ್ಲ ಹೊಟ್ಟೆಗಿಲ್ಲ. ಯಾವಾಗ ಹೊಟ್ಟೆಗಿಲ್ಲ ಮನುಷ್ಯ ಕ್ಷೀಣ ಆಗ್ತಾ ಹೋಗ್ತಾನೆ. ಯಾವಾಗ ಕ್ಷೀಣ ಆಗ್ತಾನೆ ದುಡಿಯಕ್ಕಾಗೋದಿಲ್ಲ, ಮನೆಗೆ ಹಾಕಾರ ಪ್ರಾರಂಭವಾಗುತ್ತೆ. ಅದಕ್ಕೋಸ್ಕರವಾಗಿ ಕ್ಷಾಮ ಬಂತು. ಕ್ಷಾಮ ಬಂದಾಗ ಪ್ರಜೆಗಳೆಲ್ಲ ಬಂದು ರಾಜನನ್ನ ಮೊರೆ ಹೊಕ್ಕಿದರು. ರಾಜ ಹಿಂಗೆ, ರಾಜ ಹಂಗಾಯ್ತು, ಹಿಂಗೆ ಹಿಂಗೆ ಅಂತ ಹೇಳುದು. ಆಗ ನೀವು ವಿಚಾರ ಮಾಡಿದ ಕಾರಣ ಏನು? ಭೂಮಿ. ಭೂಮಿ ಫಲವತ್ತಾದ ಬೆಲೆಯನ್ನ ಕೊಟ್ಟುಬಿಟ್ರೆ ಯಾವ ಸಮಸ್ಯೆ ಕೂಡ ಇರ್ತಿರ್ಲಿಲ್ಲ ಅಂತ ಹೇಳಿ ಭೂಮಿಯನ್ನ ಬೆನ್ನು ಹತ್ತಿದ ಪೃಥು ಚಕ್ರವರ್ತಿ. ಬೆನ್ನು ಹತ್ತಿದಾಗ ನೋಡಿ ಅವಾಗ ಎಷ್ಟು ಸಾಮರ್ಥ್ಯ. ನಾವು ಇಲ್ಲಿಂದ ಇನ್ನೆಷ್ಟೇ ಇಡೀ ನಮ್ಮ ಭಾರತ ಖಂಡ ಸುತ್ತಾಕೊಂಡ್ರು ನಮಗೇನು ಭೂದೇವಿ ಸಿಗೋದಿಲ್ಲ. ಎಷ್ಟು ಸಲ ಬೇಕಾದ್ರೆ ನಡ್ಕೊಂಬನ್ನಿ, ಭೂದೇವಿನ ಕಣ್ಣೇ ಕಾಣಿಸಲ್ಲ. ಪೃಥು ಚಕ್ರವರ್ತಿಯ ವಿಶಿಷ್ಟ ಭೂದೇವಿ ಅಂದ್ರೆ ಭೂಮಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ಭೂದೇವಿ ಸಿಕ್ಕಳು. ಸಿಕ್ಕಾಗ ಧನುರ್ಧಾನ ಬಹಳ ಧಾರಣೆ ಮಾಡಿದ್ನಲ್ಲ, ಕೊಡಿತಾನೆ ಕೊಲ್ತಾನೆ ಅಂತ ಓಡಿ ಹೋಗಿ ಶುರು ಮಾಡೋದು. ಇವನೋ ಬೆನ್ನತ್ತಿ ಹೋದ. ಕೊನೆಗೆ ಒಂದು ಕಡೆಗೆ ಭೂದೇವಿ ನಿಂತುಕೊಂಡಾಗ ಇಬ್ರಿಗೂ ಪರಸ್ಪರ ಮಾತುಕತೆ ಪ್ರಾರಂಭವಾಯಿತು. ನೀನ್ ಯಾಕೆ ಬೆಳೆಯನ್ನು ಕೊಡ್ತಿಲ್ಲ? ನಾನೇನ್ ಮಾಡಿ, ನನಗೆ ಹಿಂಗಾಗಿದೆ ಅಂತ ಪರಸ್ಪರ ಮಾತುಕತೆ ಆಡುವಾಗ ಕೊನೆಗೆ ಭೂದೇವಿ ಹೇಳ್ತಾಳೆ, ನನ್ನನ್ನು ನಾನೇ ತಕ್ಕೊಂಡು ಹೋಗ್ಬಿಡ್ತೀನಿ, ಏನ್ ಮಾಡ್ತೀಯ ಅಂತ ಕೇಳ್ತಾನೆ. ಪ್ರಜೆಗಳಿಗೆ ತೊಂದರೆ ಆಯ್ತು, ಪ್ರಜೆಗಳ ಬಗ್ಗೆ ನಿಂಗೆ ಅಷ್ಟೊಂದು ಅಭಿಮಾನವಿದೆಯಲ್ಲ. ಆದ್ರೆ ಪೃಥು ಚಕ್ರವರ್ತಿಯಲ್ಲಿ ಪ್ರಜೆಗಳ ಬಗ್ಗೆ ಎಷ್ಟು ಅವನಿಗೆ ವಿಶ್ವಾಸವಿದೆ, ಪ್ರಜೆಗಳನ್ನ ರಕ್ಷಣೆ ಮಾಡೋದು ಅವನಿಗೆ ಎಷ್ಟು ತಾತ್ಪರ್ಯವಿದೆ ಅನ್ನೋ ಸೂಚನೆ ಕೊಡೋ ಭೂದೇವಿ ಹೇಳ್ತಾಳೆ, ನನ್ನನ್ನು ನಾನೇ ಈ ಭೂಮಿಯನ್ನೇ ತಕ್ಕೊಂಡು ಹೋಗ್ಬಿಡ್ತೀನಿ, ಅವಾಗ ಏನು ಮಾಡ್ತೀನಿ? ಎಲ್ಲ ಚೆನ್ನಾಗಿ ಸಂವಾದವಿದೆ, ಸ್ವಲ್ಪ ಜಂಪ್ ಮಾಡಲಿಕ್ಕೆ ಬೇಕು. ಆಗ ಅವನು ಕೊನೆಯ ಮಾತನ್ನು ಹೇಳ್ತಾನೆ, ನೀನೇನಾದ್ರೂ ಹಂಗೆ ನೀನು ಭೂಮಿಯನ್ನು ತೆಗೆದುಕೊಂಡು ಹೋದರೆ ನಾನೇ ನನ್ನ ಯೋಗ ಸಾಮರ್ಥ್ಯದಿಂದ ಭೂಮಿಯಾಗಿ ನಾನೇ ನನ್ನ ಪ್ರಜೆಗಳನ್ನ ಧಾರಣೆ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಭೂದೇವಿಗೆ ಸಂತೋಷವಾದಾಗ ಹೇಳ್ತಾ ಇದ್ದಾರೆ, ಹಾಗಾದ್ರೆ ಒಂದು ಕೆಲಸವನ್ನ ಮಾಡು, ನನ್ನನ್ನು ಕೊಲ್ಲಬೇಡ, ನನ್ನನ್ನು ಕೊಂದ್ರೆ ನಿನಗೇನು ಲಾಭವಿಲ್ಲ, ಇನ್ನು ಸ್ತ್ರೀ ಹತ್ಯಾ ದೋಷ ಬಂದ್ಬಿಡ್ತದೆ, ಕೊಲ್ಲಕ್ಕೆ ಹೋಗಬೇಡ. ಒಂದು ಕೆಲಸ ಮಾಡು, ನಾನು ಹೀಗೆ ಗೋವಾಗಿ ನಿಂತುಕೊಳ್ತೇನೆ, ನಿನಗೇನು ಬೇಕೋ ಅದನ್ನ ನಾನು ಕೊಡ್ತೇನೆ, ಕರ್ಕೊಂಡು ಹೋಗು ಅಂತ. ಹಾಲನ್ನು ಕರೀತಾರಲ್ಲ, ಕರ್ಕೊಂಡು ಹೋಗು. ಆಗ ಆಯ್ತು ಅಂತ ಹೇಳಿ ಪೃಥ್ವಿರಾಜ
ಈ ಗೋವಿನಲ್ಲಿರತಕ್ಕಂತಹ ಅದ್ಭುತವಾಗಿರತಕ್ಕಂತಹ ರಸಗಳನ್ನ ಪ್ರಜಾರಕ್ಷಣೆಗೋಸ್ಕರವಾಗಿ ಏನೇನು ಬೇಕೋ ಎಲ್ಲವನ್ನೂ ಕೂಡ ಕರೆದುಕೊಂಡ. ಆ ಸಮಯದಲ್ಲಿ ಮನುಗಳೆಲ್ಲ ಓಡಿ ಬಂದು ಅಲ್ಲಿ ಕರುವಾಗಿ ಕೆಲವು ಜ್ಞಾನಿಗಳೆಲ್ಲ ಓಡಿ ಬಂದು ಮನುವನ್ನ ಕರುವನ್ನಾಗಿ ಮಾಡಿ ಅವರು ಔಷಧಿಗಳನ್ನ ಕರೆದುಕೊಂಡು ಅವರು ಹೋದರು. ಋಷಿಗಳೆಲ್ಲ ಓಡಿ ಬಂದರು. ಅವರು ಬಂದು ಬೃಹಸ್ಪತಿಯನ್ನ ಕರುವನ್ನಾಗಿ ಮಾಡಿ ವೇದವನ್ನ ಗೋಗೋಳಿಂದ ತಗೊಂಡು ಹೋದರು. ದೇವತೆಗಳು ಇಂದ್ರನನ್ನ ಕರುವನ್ನಾಗಿ ಮಾಡಿ ಬಂಗಾರದ ಪಾತ್ರೆಯ ಒಳಗೆ ಸೋಮ ಅಮೃತವನ್ನ ಹಾಗೂ ಪರಾಕ್ರಮಗಳನ್ನ ಹಾಗೂ ಧಾರಣೆ ಮಾಡುವ ಶಕ್ತಿಯನ್ನ ಬಲವನ್ನ ತೆಗೆದುಕೊಂಡು ಹೋದರು. ದಾನವರು ಪ್ರಹ್ಲಾದರಾಜರನ್ನ ಕರುವನ್ನಾಗಿ ಮಾಡಿ ಪಾತ್ರೆ ಕಬ್ಬಿಣದ ಪಾತ್ರೆಯ ಒಳಗೆ ಸುರಾರಸವನ್ನು ತೆಗೆದುಕೊಂಡು ಅವರು ಹೋದರು. ಗಂಧರ್ವರು ಅಪ್ಸರರು ವಿಶ್ವಾವಸು ಎಂಬುವರನ್ನ ಕರುವನ್ನಾಗಿ ಮಾಡಿ ಪದ್ಮ ಪಾತ್ರೆಯ ಒಳಗೆ ಮಧುವನ್ನು ತೆಗೆದುಕೊಂಡು ಅವರು ಪ್ರಯಾಣವನ್ನ ಮಾಡಿದ್ದಾರೆ. ಪಿತೃದೇವತೆಗಳು ಅರಿಯಮನನ್ನ ಕರುವನ್ನಾಗಿ ಮಾಡಿ ಆಮ ಪಾತ್ರೆ ಹಿಟ್ಟಿನ ಪಾತ್ರೆಯಲ್ಲಿ ಬಹಳ ಶ್ರದ್ಧೆಯಿಂದ ಕೌವ್ಯ ಸಾಧಾರಣ ಮಾಡ್ತೇವಲ್ಲ ಅದನ್ನ ಆ ಸಿದ್ಧಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸಿದ್ಧರು ಕಪಿಲನನ್ನ ಕರುವನ್ನಾಗಿ ಮಾಡಿ ಉತ್ತಮವಾಗಿರ್ತಕ್ಕಂತಹ ಆ ಒಂದು ಆಕಾಶವನ್ನೇ ಪಾತ್ರೆಯನ್ನಾಗಿ ಮಾಡಿ ಅಂತರ್ಧಾನರಾಗುವ ಶಕ್ತಿಯನ್ನ ಗೋವಿನಲ್ಲಿ ತೆಗೆದುಕೊಂಡು ಹೋದರು. ಮಾಯಿಗಳು ಮಯನನ್ನ ಕರುವನ್ನಾಗಿ ಮಾಡಿ ಮಾಯ ಆಗುವ ಶಕ್ತಿ ನಾವು ನೋಡ್ತೀವಲ್ಲ, ಯುದ್ಧ ಮಾಡ್ತಾ ಇದ್ರು ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಟ್ರು, ಎಲ್ಲರೂ ಗೊತ್ತಾಗಲಿಲ್ಲ. ಆ ಶಕ್ತಿಯನ್ನ ಅವ್ರು ತಗೊಂಡು ಹೋದರು. ಯಕ್ಷರು ರಾಕ್ಷಸರು ಭೂತ ಪ್ರೇತಗಳು ರುದ್ರದೇವರನ್ನ ಕರುವನ್ನಾಗಿ ಮಾಡಿ ಕಪಾಲ ಪಾತ್ರೆಯೊಳಗೆ ರುಧಿರಾರಸವನ್ನು ತೆಗೆದುಕೊಂಡು ಹೋದರು. ಸರ್ಪಗಳು ನಾಗಗಳು ತಕ್ಷಕನನ್ನ ಕರುವನ್ನಾಗಿ ಮಾಡಿ ಬಿಲ್ವ ಪಾತ್ರೆಯಲ್ಲಿ ವಿಷವನ್ನು ತೆಗೆದುಕೊಂಡು ಹೋದರು. ಪಶುಗಳು ನಂದಿಯನ್ನ ಕರುವನ್ನಾಗಿ ಮಾಡಿ ಅರಣ್ಯವೆಂಬ ಪಾತ್ರೆಯೊಳಗೆ ಹಾಲನ್ನ ಕರೆದುಕೊಂಡು ಹೋದರು. ದಂಶ್ರಿಗಳು ಮೃಗೇಂದ್ರನ ಕರುವನ್ನಾಗಿ ಮಾಡಿ ಕಳೇವರ ಎಂಬುವಂತಹ ಪಾತ್ರೆಯೊಳಗೆ ಮಾಂಸವನ್ನ ತೆಗೆದುಕೊಂಡು ಹೋದರು. ಪಕ್ಷಕ್ಕೆ ಅಭಿಮಾನ ದೇವತೆಗಳು ಪಕ್ಷಿಗಳು ಗರುಡನನ್ನ ಪಾತ್ರೆಯನ್ನಾಗಿ ಮಾಡಿ ಅವನ ಗರುಡಿಗೆ ಅಭಿಮಾನ ಪಟ್ಟಿ ಪಕ್ಷಿಗಳಿಗೆ ಅವನನ್ನೇ ಕರುವನ್ನಾಗಿ ಮಾಡಿ ಮಾಂಸ ಆಹಾರಕ್ಕೆ ಮಾಂಸವನ್ನು ತೆಗೆದುಕೊಂಡು ಹೋದರು. ವಟವೃಕ್ಷಗಳು ಅವು ವನಸ್ಪತಿಗಳನ್ನ ಕರುವನ್ನಾಗಿ ಮಾಡಿ 6 ರಸ ಷಡ್ರಸ ಮಧುರ ಆಮ್ಲ ಲವಣ ತೀಕ್ಷ್ಣ ಬೆಲೆ ಇದಿಲ್ಲ ಅವನ್ನು ತೆಗೆದುಕೊಂಡು ಹೋದರು. ಗಿರಿಗಳು ಹಿಮವತ್ ಪರ್ವತವನ್ನ ಕರುವನ್ನಾಗಿ ಮಾಡಿ ಧಾತು ಪದಾರ್ಥಗಳನ್ನ ವೃಕ್ಷದಲ್ಲಿರ್ತಕ್ಕಂಥ ಧಾತು ಪದಾರ್ಥಗಳನ್ನ ಅವು ಕರೆದುಕೊಂಡು ಹೋದವು. ಇಷ್ಟು ಗೋವಿನಿಂದ ಹೊರಗೆ ಬಂದ ಅಮೃತಗಳು. ಇನ್ನು ಮುಂದೆ ಸ್ವಲ್ಪ ಹೇಳ್ತಾರೆ. ಪ್ರಧಾನವಾದದ್ದು ಇಷ್ಟು ಕೊಟ್ಟಾದ ಮೇಲೆ ಪುರುಷ ಚಕ್ರವರ್ತಿ ತನಗೆ ಬೇಕಾದನ್ನು ಸಂಪಾದನೆ ಮಾಡಿದನಲ್ಲ, ರಾಜ್ಯವನ್ನ ಸುಭಿಕ್ಷೆಯನ್ನಾಗಿ ಮಾಡಿದ. ಫಲವತ್ತಾದ ಭೂಮಿಯನ್ನು ಮಾಡು ಅಂತ ಹೇಳಿದ್ದು, ತನ್ನ ರಾಜ್ಯ ಎಲ್ಲವನ್ನು ಕೂಡ ಫಲವತ್ತಾದ ಭೂಮಿಯನ್ನಾಗಿ ಮಾಡಿ ಸಂಪಾದನೆಯನ್ನು ಮಾಡಿದ. ಸಂಪತ್ತುಗಳನ್ನ ರಾಜ್ಯವನ್ನ ಸುಖವಾಗಿ ನಡೆಸಿದ್ದಾನೆ. ನಡೆಸುವಾಗ ಅವನಿಗೆ ಇಂದ್ರನಾಗಬೇಕು ಅಂತ ಇಚ್ಛೆ ಬಂತು. ಅದಕ್ಕೇನ್ ಮಾಡಿದ? 100 ಅಶ್ವಮೇಧ ಯಾಗವನ್ನ ಮಾಡಬೇಕು. ಆ ಅಶ್ವಮೇಧ ಯಾಗವನ್ನು ಮಾಡುವುದಕ್ಕೋಸ್ಕರವಾಗಿ ಸಂಕಲ್ಪವನ್ನ ಮಾಡಿ 99 ನಿರ್ವಿಘ್ನವಾಗಿ ಪಟ 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 ಮಾಡಿಬಿಟ್ಟ. 100ನೇದು ಪ್ರಾರಂಭ. ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ದೇವರು ಸಹಿತ ಎಲ್ಲರೂ ಬಂದ್ಬಿಟ್ಟಿದ್ದಾರೆ 100ನೇ ಯಾಗಕ್ಕೆ. ಇಂದ್ರದೇವರಿಗೆ ಅಸಮಾಧಾನ ಆಯ್ತು. ಏನಿದು ಭಗವಂತ, ಯಾವಾಗ ನನ್ನ ಸಿಟ್ಟಿದ್ದೀನಿ ಹಿಂಗೇ ಮಾಡ್ತಿಲ್ಲ, ನಾನೇ ವಿರೋಧ ಪಡ್ಕೋಬೇಕು ಯಜ್ಞ ನಿಲ್ಲಿಸಿ ಅಂತ ಹೇಳಿ ಬಂದು ಯಜ್ಞದ ಕುದುರೆಯನ್ನ ಪಾಷಂಡ ವೇಷದಿಂದ ಅಪಹರಿಸಿಕೊಂಡು ಹೋದರು. ಆಗ ಅವನ ಮಕ್ಕಳು ಯುದ್ಧಕ್ಕೆ ಹೋಗ್ತಾರೆ. ಅವಾಗ ಅವರ ಕಡೆಯಿಂದ ಅದನ್ನು ಬಿಡ್ಕೊಂಡು ಬರಬೇಕು ಅಂತ ಹೋದಾಗ ಇಂದ್ರದೇವರು ಮಾಯ ಆಗ್ತಾರೆ. ಹೀಗೆ ನಾನಾ ವಿಧವಾದ ಪ್ರಸಂಗಗಳು 100ನೇ ಯಾಗವನ್ನು ಮಾಡುವಾಗ ಪ್ರಾರಂಭವಾಗಬೇಕು. ಹೀಗೆಲ್ಲ ಬಹಳ ಅಸ್ತವಸ್ತ. 2 ಸಲ ಬಂದು ಇಂದ್ರದ 2ನೇ ಸಲ ಮತ್ತೆ ಕುದುರೆ ಎತ್ಕೊಂಡು ಹೋಗ್ತಾನೆ. ಆದರೂ ಮತ್ತೆ ಯುದ್ಧ. ಕೊನೆಗೆ ಬ್ರಹ್ಮದೇವರೇ ಎಲ್ಲ ನೋಡ್ತಾ ನಿಂತಿದ್ದ. ದೇವರು ನೋಡ್ತಾ ನಿಂತಿದ್ದ. ಅಪ್ಪ ಚೇರ್ ಮೇಲೆ ಕೂತಿದ್ದಂತೆ.
ಏನೋ ಪುಸ್ತಕ ಓದ್ತಾ ಕೂತಿದ್ದ, ಮಕ್ಕಳುಗಳು ಆಟ ಆಡ್ತಾ ಇದ್ದಾನೆ. ಯಾವಾಗ ವಿಕೋಪಕ್ಕೆ ಹೋಗುತ್ತೋ ಅವಾಗ ಸುಮ್ಮನೆ ಕೊಂಡ್ಲಿ ಅಂತ ಬೈದ್ಬಿಡ್ತಾರೆ. ಹಾಗಿದ್ದಾಗೆ ಸುಮ್ಮನೆ ಆಟ ಆಡ್ತಿದ್ರೆ ಆಟ ಆಡಲಿ, ಸುಮ್ಮನೆ ಕೂತಿದ್ದ. ಈ ಇಂದ್ರದೇವರು ಪಾಷಂಡ ವೇಷವನ್ನ ಹಾಕಿಕೊಂಡಾಗ ಅವರನ್ನ ಅನುಸರಿಸಿ ಅನೇಕ ಪಾಷಂಡರು ಬಂದರು. ಅದೇ ಪಾಷಂಡ ಶಾಸ್ತ್ರ. ಅವರು ಆ ವೇಷವನ್ನ ಬಿಟ್ಬಿಟ್ರು, ಆ ಜನ ಅದನ್ನೇ ಫಾಲೋ ಅಪ್ ಮಾಡ್ಕೊಂಡು ಹೋದ್ರು. ಅದನ್ನೇ ಪಾಷಂಡರು ಪಾಖಂಡರು ಅಂತ ಜಗತ್ತಿನಲ್ಲಿ ವ್ಯವಹಾರವನ್ನು ಮಾಡ್ತಾರೆ. ಇಷ್ಟೊಂದು ಕಥೆ. ಇಂದ್ರದೇವರ ಬಂದು ಪೃಥುರಾಜನಿಗೆ ಉಪದೇಶ ಕೊಡ್ತಾರೆ. ಏನಂತ ಉಪದೇಶ? ನೋಡು, ನಿನಗಿಂತಲೂ ಇಂದ್ರನ ಮೇಲೆ ಭಗವಂತನಿಗೆ ಅನುಗ್ರಹ ಚೆನ್ನಾಗಿ ಇದೆ. ತಾರತಮ್ಯ ನೋಡಿ ಎಷ್ಟು ಚೆನ್ನಾಗಿ ತರ್ತಾರೋರು. ಪೃಥು, ನೀ ರಾಜ, ನಿನಗಿಂತಲೂ ಉತ್ತಮ ಪಕ್ಷಿರತಕ್ಕಂಥ ಇಂದ್ರದೇವರು, ಅವರ ಮೇಲೆ ಭಗವಂತನ ಅನುಗ್ರಹ ಚೆನ್ನಾಗಿ ಇದೆ, ನಿನಗಿಂತ ಚೆನ್ನಾಗಿದೆ. ಹಾಗಾಗಿ ನೀನು ಆ ಪದವಿಯನ್ನು ಅಪೇಕ್ಷೆ ಪಡುವುದು ತರವಲ್ಲ. 100ನೇ ಯಾಗವನ್ನು ಮಾಡಬೇಡ. ಭಗವಂತನ ಸಂಕಲ್ಪವಿದೆ, ನೀನೆಷ್ಟು ಸಲ ಮಾಡಕ್ಕೆ ಹೋದ್ರೆ ವಿಘ್ನ ಬರ್ತದೆ. ನೀನು 99 ಯಾಗ ಮಾಡಿದವನು ಅಂತಲೇ ಪ್ರಸಿದ್ಧನಾಗ್ತಿ. ಬೇಜಾರಾಗಬಾರ್ದಲ್ಲ, ಹೊರಕೊಟ್ಬಿಟ್ರು. ಏಕೋನ ವಿಂಶತಿ ಅಂತ ಹೇಳ್ತಿರ್ತಲ್ಲ, ಹಾಗೆ 99 ಯಾಗವನ್ನು ಮಾಡಿದವನು ಅಂತಾನೇ ಪ್ರಸಿದ್ಧನಾಗ್ತಿ ಅಂತ ಅನುಗ್ರಹವನ್ನು ಕೂಡ ಮಾಡಿದರು. ಅದಕ್ಕೆ ಒಪ್ಪಿಕೊಂಡಿರ್ತಕ್ಕಂತಹ ಆ ಋತು ಚಕ್ರವರ್ತಿ ಭಗವಂತನಿಗೆ ಹಾಗೂ ಬ್ರಹ್ಮದೇವರಿಗೆ ಎಲ್ಲ ಉಪಚಾರಗಳನ್ನು ಮಾಡಿ ಅವರಿಗೆ ನಮಸ್ಕಾರ ಚಮತ್ಕಾರ ಪೂಜಾದಿಗಳು ಮಾಡಬೇಕು. ಅವೆಲ್ಲವನ್ನು ಕೂಡ ಮಾಡಿ ಅವರನ್ನು ಕೊಟ್ಟುಗೊಳಿಸಿ, ತದನಂತರದಲ್ಲಿ ಋತು ಚಕ್ರವರ್ತಿ ತನ್ನ ಮಗನಿಗೆ ರಾಜ್ಯಭಾರವನ್ನು ಕೊಟ್ಟು ವೈರಾಗ್ಯದಿಂದ ತಾನು ಸಾಧನೆ ಮಾಡುವುದಕ್ಕೆ ಅಂತ ಹೊರಟಾಗ ಅಲ್ಲಿಗೆ 4 ಜನ ಮುನಿಗಳು, ಸನಕ ಸನಂದಾದಿಗಳು ಎಲ್ಲರೂ ಕೂಡ ಬಂದು ಅವನಿಗೆ ಉಪದೇಶವನ್ನ ಕೊಡ್ತಾರೆ. ಅದನ್ನು ಹೇಳಲಿಕ್ಕೆ ನಿಜವಾಗಿಯೂ ಸಮಯವಿಲ್ಲ. ಭಾರಿ ದೊಡ್ಡ ಉಪದೇಶ. ಭಗವಂತನನ್ನು ಹೇಗೆ ಕಾಣಬೇಕು, ಹೇಗೆ ಧ್ಯಾನವನ್ನು ಮಾಡಬೇಕು, ಹೇಗೆ ಅನುಸಂಧಾನವನ್ನು ಮಾಡಬೇಕು ಅಂಥೇಳಿ ಅವನಿಗೆ ಉಪದೇಶವನ್ನು ಕೊಟ್ಟಿದ್ದಾರೆ. ಅದಾದ ಪೃಥು ಚಕ್ರವರ್ತಿ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದ. ತನ್ನ ಹತ್ರ ಇರುವಂತ ಸಣ್ಣ ಪುಟ್ಟ ಬ್ರಾಹ್ಮಣರಿಗೆ ತಾನೂ ಒಂದಿಷ್ಟು ಒಳ್ಳೆಯ ಭಗವಂತನ ಗುಣಗಳ ಚಿಂತನೆ ಮಾಡುವುದನ್ನ ತಾನು ಉಪದೇಶವನ್ನು ಕೊಟ್ಟ. ಮುಪ್ಪು ಅವರನ್ನ ಆವರಿಸಿತು. ಕೊನೆಗೆ ತನ್ನ ಯೋಗ ಸಾಮರ್ಥ್ಯದಿಂದ ಲಯವನ್ನು ಚಿಂತನೆ ಮಾಡುತ್ತಾ ತಾನು ತನ್ನ ಅವತಾರ ಕಾರ್ಯವನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿದ. ಆ ಪೃಥ್ವಿನ ಮಗನೇ ವಿಜಿತಾಶ್ವ. ಅವನಿಗೆ 4 ಜನ ತಮ್ಮಂದರು. ಅಂದ್ರೆ ಪೃಥು ಚಕ್ರವರ್ತಿಗೆ 5 ಜನ ಮಕ್ಕಳು. ಹರಿಯಕ್ಷ, ಧ್ರುಮಕೇತ, ಆಮೇಲೆ ವೃಕ, ದವಿಣ ಅನ್ನತಕ್ಕಂಥ 4 ಜನ ಮಕ್ಕಳು. ಹರಿಯಕ್ಷನಿಗೆ ಪೂರ್ವ ದಿಕ್ಕಿನ ರಾಜ್ಯ ಕೊಟ್ಟು ನೀ ನೋಡ್ಕೊಂಡು ಹೇಳಿದ. ಧ್ರುಮಕೇತನಿಗೆ ದಕ್ಷಿಣದ ಕೊಟ್ಟು ನೀ ನೋಡ್ಕೊಂಡು ಹೇಳಿದ. ಆಮೇಲೆ ವೃಕನಿಗೆ ಪಶ್ಚಿಮ ದಿಕ್ಕು ಕೊಟ್ಟು ನೀ ನೋಡ್ಕೊಂಡು ಹೇಳಿದ. ದ್ರವಿಣನಿಗೆ ಉತ್ತರ ದಿಕ್ಕನ್ನು ಕೊಟ್ಟು ನೀ ನೋಡ್ಕೋ ಅಂತ ಹೇಳಿದ. ಈ ಇವನು ಅಂತರ್ಧಾನ ಶಕ್ತಿಯನ್ನ ಕೊನೆಯ ದ್ರವಿಡ ಏನು ಮಾಡಿದ? ವಿಶಿಷ್ಟವಾಗಿರತಕ್ಕಂತಹ ಇಂದ್ರದೇವರ ಅನುಗ್ರಹದಿಂದ ಅಂತರ್ಧಾನ ಶಕ್ತಿಯನ್ನು ಹೊಂದ್ತಾ ಇದ್ದ. ಅವನಿಗೆ ಶಿಖಂಡಿನಿ ಅನ್ನತಕ್ಕಂಥ ಹೆಸರು ಅಂತರ್ಧಾನ ಅಂತಲೇ ಕರೆದು, ಅಂತರ್ಧಾನ ಆಗೋದು ನೋಡಿ 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 ಅವನಿಗೆ ಅಂತರ್ಧಾನ ಅಂತಲೇ ಕರೆದು. ಅವನಿಗೆ ಶಿಖಂಡಿ ಎಂಬುವರಲ್ಲಿ 3 ಜನ ಮಕ್ಕಳು, ಪಾವಕ, ಭಗವಾನ, ಶುಕಿ. ಇವರೆಲ್ಲರೂ ಕೂಡ ಅಗ್ನಿ ದೇವತೆಗಳು. ಇವರ ಮಕ್ಕಳಾಗಿ ಹುಟ್ಟಿದರು. ಇವ್ರು ಯಾಕೆ ಮನುಷ್ಯರಾಗಿ ಹುಟ್ಟಿದ್ರು ಅಂತಂದರೆ ವಸಿಷ್ಠರ ಶಾಪದಿಂದ ಇವರಲ್ಲಿ ಮನುಷ್ಯರಾಗಿ ಹುಟ್ಟಿದರು. ಹೀಗೆ ಅವರ ಮಕ್ಕಳು ಬರ್ತಾ 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 ಹವಿರ್ದಾನ ಎಂಬುವನು ಆದ. ಆ ಹವಿರ್ದಾನನಿಗೆ ಹವಿರ್ದಾನಿ ಎಂಬುವಳು ಆದಳು. ಅವರಿಗೆ 6 ಜನ ಮಕ್ಕಳು. ಭರೀಷ್ಮಾಂತ, ಹಯ, ಶುಕ್ಲ, ಕೃಷ್ಣ, ಸತ್ಯ, ಜಿತವ್ರತ. ಆ ಭರೀಷ್ಮಾನ್ ರಾಜನೇ ಪ್ರಾಚೀನ ಬರೀಗಿ. ಅಂದ್ರೆ ಅವನು ತನ್ನ ಭೂಮಂಡನ ಏನ್ ಮಾಡಿದ, ಎಲ್ಲ ಗರ್ಭವನ್ನ ಚೆನ್ನಾಗಿ ಅಗ್ರ ಮೇಲಭಾಗಕ್ಕೆ ಪ್ರಾಚೀನ ದಿಕ್ಕಿಗೆ ಮಾಡಿದ್ದರಿಂದ ಅವನಿಗೆ ಪ್ರಾಚೀನ ಬರ್ಹಿ ಅಂತಲೇ ಕರೆಬಿಟ್ರು. ಆ ಭರೀಷ್ಮಾನ್ ಪ್ರಾಚೀನ ರಾಜನಿಗೆ ಶತಧೃತಿ ಎನ್ನತಕ್ಕಂತಹ ಹೆಂಡತಿ,
ಅವಳೊಳಗೆ ಮೊದಲಿಗೆ ಶುಕಿ ಎಂಬವಳು ಹುಟ್ಟಲು. ಆಮೇಲೆ ಆ ಪ್ರಾಚೀನ ಬರಿಗೆಗೆ 10 ಜನ ಗಂಡು ಮಕ್ಕಳು ಹುಟ್ಟಿದರು. ಅವರೇ ಪ್ರಚೇತಕರು. ಅವರಪ್ಪ ಹೇಳಿದ, ತಪಸ್ ಮಾಡ್ಕೊಂಡ್ಬನ್ನಿ, ಉತ್ತಮವಾಗಿರ್ತಕ್ಕಂತಹ ಹೆಂಡತಿ ಸಿಗಬೇಕು ಎಂಬುದಾಗಿ ಆಜ್ಞೆಯನ್ನ ಮಾಡಿದ. ಹಾಗೆ ಮಾಡಿದಾಗ ಎಲ್ಲರೂ ಕೂಡ ಪಶ್ಚಿಮ ಸಮುದ್ರಕ್ಕೆ ಹೊರಟು. ಆ ಪಶ್ಚಿಮ ಸಮುದ್ರಕ್ಕೆ ಹೋಗುವಾಗ ಮಧ್ಯದಲ್ಲಿ ರುದ್ರದೇವರು ಬಂದು ದರ್ಶನವನ್ನು ಕೊಡ್ತಾರೆ. ಕೊಟ್ಟು ಅವರು 10,000 ವರ್ಷ ತಪಸ್ಸನ್ನ ಮಾಡುವುದಕ್ಕೆ ಅಂತ ಹೊರಟು. ಮಧ್ಯದಲ್ಲಿ ಬಂದು ತಪಸ್ಸು ನಿರ್ವಿಘ್ನವಾಗಿ ಆಗಲಿ, ಆ ಭಗವಂತನನ್ನ ಹೇಗೆ ಚಿಂತನೆಯನ್ನು ಮಾಡಬೇಕು ಅಂತನ್ನುವುದನ್ನ ಉಪದೇಶ ಕೊಟ್ಟರು. ಅದೇ ರುದ್ರ ಗೀತಾ. ಇಷ್ಟು ಗೀತೆಗಳ ಲೆಕ್ಕ ಹಾಕಿ ಗೋಪಿ ಗೀತಾ, ಉದ್ಧವ ಗೀತಾ, ಭಗವದ್ಗೀತಾ. ಭಗವದ್ಗೀತಾ ಇದು ಶಬ್ದ ಹೇಳ, ಭಗವದ್ಗೀತಾ ಅನ್ನೋದು ಮುಖ್ಯಸ್ಥ ನಿರ್ವಿಶೇಷಣ ಶಬ್ದ. ಅದಕ್ಕೆ ರುದ್ರಗೀತೆ ಅಂತ ಅವರು ಉಪದೇಶವನ್ನು ಕೊಡ್ತಾ ಇದ್ದಾರೆ. ರುದ್ರದೇವರು ಹೇಳ್ತಾರೆ, ಭಗವಂತ ಸರ್ವಂತರ್ಯಾಮಿಯಾಗಿದ್ದಾನೆ. ಕಮಲದಂತೆ ನೇತ್ರ, ಕಮಲದಂತೆ ಮುಖ, ಕಮಲದ ಪಾದಗಳಂತೆ ಅದ್ಭುತವಾಗಿರ್ತಕ್ಕಂತಹ ಪಾದಗಳು ಇದೆ. ಆ ಭಗವಂತನಿಗೆ ಯಾವ ಸುಖದ ಅಪೇಕ್ಷೆ ಇಲ್ಲ. ಭಗವಂತ ನಿರ್ಲಿಪ್ತನಾಗಿದ್ದಾನೆ. ಅವನು ತನ್ನ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವಾದಿ ರೂಪಗಳಿಂದ ಸೃಷ್ಟಿ, ಸಂಹಾರ ಹಾಗೂ ಮೋಕ್ಷಾದಿಗಳನ್ನ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಅವನು ಶುದ್ಧನಾಗಿ ಇದ್ದಾನೆ. ಅವನಿಗೆ ಈ ಸತ್ವಗುಣ, ರಜೋಗುಣ, ತಮೋಗುಣಗಳ ಲೇಪವೇ ಸರ್ವತಾ ಇಲ್ಲ. ಅಂತಹ ದುಃಖರಹಿತನಾದ, ವಿಶೇಷವಾಗಿ ಮುಖ್ಯ ಪ್ರಾಣನನ್ನ ಅಧಿಷ್ಠಾನವಾಗಿ ಇಟ್ಟುಕೊಂಡು ಎಲ್ಲ ಕಡೆ ವ್ಯಾಪ್ತನಾದ ಆ ಭಗವಂತನಿಗೆ ನಮೋ ನಮಃ. ಆ ಭಗವಂತನೇ ನಿಮಗೆ ಮದುವೆಯನ್ನ ಮಾಡುತ್ತಾನೆ. ಆ ಭಗವಂತನೇ ನಿಮ್ಮಲ್ಲಿ ಇದ್ದು ಉತ್ತಮವಾದ ಸಂತತಿಯನ್ನ, ಉತ್ತಮವಾದ ಪುತ್ರರನ್ನ ನಿಮಗೆ ಕೊಡ್ತಾನೆ. ಆ ಭಗವಂತ ಹವ್ಯದಿಂದಲೂ ಅವನೇ ಪೂಜ್ಯ, ಕವ್ಯದಿಂದಲೂ ಅವನೇ ಪೂಜ್ಯ. ಹವ್ಯ ಕವ್ಯಗಳೆರಡನ್ನೂ ಭಗವಂತ ಸ್ವೀಕಾರ ಮಾಡ್ತಾನೆ. ಆ ಭಗವಂತ ವೇದದಿಂದ ಮಾತ್ರ ಜ್ಞಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ವೇದ ಪ್ರತಿಪಾದ್ಯ ಅನಂತ ವೇದಗಳು ಕೂಡ ಭಗವಂತನನ್ನೇ ಹೇಳುತ್ತೆ. ನೀವು ಯಜ್ಞವನ್ನ ಮಾಡಿದರೂ ಯಜ್ಞಾಧಿಪತಿ ಅವನೇ, ತಪಸ್ಸನ್ನ ಮಾಡಿದರೂ ತಪಸ್ಸ ಅಧಿಪತಿ ಅವನೇ. ಅಷ್ಟೇ ಇಲ್ಲ, ಎಲ್ಲ ಸಮಸ್ತ ದೇವತೆಗಳಿಗೆ, ಪಿತೃಗಳಿಗೆ, ಯಕ್ಷರಿಗೆ, ಕಿನ್ನರರಿಗೆ, ಗಂಧರ್ವರಿಗೆ ಎಲ್ಲರಿಗೂ ಅವನೇ ಸರ್ವಪ್ರದ. ಎಲ್ಲವನ್ನು ಕೊಡುವವನು ಅವನೇ. ಸರ್ವ ಚೇಷ್ಟಾಪ್ರದ. ಇಡೀ ಜಗತ್ತಿನಿಂದ ಲಕ್ಷ್ಮಿಯಿಂದ ಆರಂಭ ಮಾಡಿಕೊಂಡು ಪ್ರತಿಯೊಂದು ಚೇಷ್ಟೆಗಳನ್ನ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಮಲ್ಕೊಳ್ಳೋದು, ಬೈಯೋದು, ಮಾತಾಡೋದು, ಇವಂತ ಪ್ರವೇಶ ಬಂದಿತ್ತಲ್ಲ, ಹಾಗೆ ಎಲ್ಲವನ್ನ ಮಾಡತಕ್ಕಂಥವನು ಭಗವಂತ. ಆದರೆ ಅವನಿಗೆ ಯಾವ ಲೇಪವಿಲ್ಲ, ಯಾರ ಅಧೀನವೂ ಭಗವಂತನಲ್ಲ. ಅವನು ಸ್ವತಂತ್ರನಾಗಿದ್ದಾನೆ. ನಮಗೆ ಅವನು ಕೊಟ್ಟ ತೇಜಸ್ಸು, ಅವನು ಕೊಟ್ಟ ಬಲ, ಅವನು ಕೊಟ್ಟ ಆರೋಗ್ಯ ಎಲ್ಲವೂ ಅವನು ಕೊಟ್ಟಿದ್ದು. ಆದರೆ ಅವನಿಗೆ ಮಾತ್ರ ಯಾವ ಅವಶ್ಯಕತೆ ಇಲ್ಲ. ಅವನು ಅಸಂಗ, ಯಾರನ್ನು ಸಂಗ ಮಾಡೋದಿಲ್ಲ. ಅವನು ನಮಗೆಲ್ಲ ಸಂಘಗಳನ್ನು ಕೊಡ್ತಾನೆ. ಆದರೆ ಭಗವಂತ ಮಾತ್ರ ಅಸಂಗ. ಅವನಿಗೆ ಯಾರಿಗೆ ಏನೆಂದೂ ಆಗಬೇಕಾಗಿಲ್ಲ. ಆ ಭಗವಂತನ ಅದ್ಭುತವಾದ ಪ್ರವೃತ್ತಿ ನಿವೃತ್ತಿ, ಬಿಡಿಸೋನು ಅವನೇ, ಹಾಕೋನು ಅವನೇ. ಅವನನ್ನು ಹೊಂದಬೇಕಾದರೆ ಪ್ರವೃತ್ತಿ ಕರ್ಮ ಅಂತಿದೆ, ಸಕಾಮ ಕರ್ಮಗಳು ಅಂತಿದೆ, ನಿವೃತ್ತಿ ಕರ್ಮ ಅಂತಿದೆ, ನಿಷ್ಕಾಮ ಕರ್ಮಗಳು ಅಂತಿದೆ. ಯಾವ ಯಾವ ಜೀವರಾಶಿಗಳು ಯಾವ ಯಾವ ಕರ್ಮಗಳನ್ನು ಮಾಡ್ತಾರೆಯೋ ಅದರ ತಕ್ಕಂತೆ ಅವರಿಗೆ ಲೋಕಗಳನ್ನು ಕೊಡ್ತಾನೆ. ಪ್ರವೃತ್ತಿ ಕರ್ಮ ಮಾಡುವವರಿಗೂ ಲೋಕ ಕೊಡ್ತಾನೆ, ನಿವೃತ್ತಿ ಕರ್ಮ ಮಾಡುವವರಿಗೂ ಲೋಕ ಕೊಡ್ತಾನೆ. ಆದರೆ ಅದನ್ನು ಆರ್ಕೊಳ್ಬೇಕಾದದ್ದು ನಮ್ಮ ಕರ್ಮ. ಅರ್ಥಾತ್ ನಾವು ತಿಳ್ಕೋಬೇಕು ಅಂತ ಅರ್ಥ. ಪಿತೃದೇವತೆಗಳಿಗೆ ಲೋಕವನ್ನು ಕೊಡ್ತಾನೆ. ಅವನೇ ದ್ರವ್ಯ, ಅವನೇ ಕ್ರಿಯಾ, ಅವನೇ ರೂಪ, ಫಲ ಕೊಡುವವನು ಅವನೇ. ಹೀಗೆ ರುದ್ರದೇವರು ಚೆನ್ನಾಗಿ ಹೇಳ್ತಾನೆ. ಅಸುರರಿಗೆ ಪ್ರೇರಕನಾದವನು ಅವನೇ. ಓ ದೇವತೆಗಳಿಗೆ ಮಾತ್ರ ಪ್ರೇರಕ, ಅಸುರರಿಗೆ ಪ್ರೇರಕರಲ್ಲ ಅಂತ ತಿಳ್ಕೋಬೇಡ. ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ವಿಶ್ವೋದಯ ಸ್ಥಿತಿಯೋ ನೀತಿಪ್ರದಾಯ ಜ್ಞಾನಪ್ರದಾಯ ಯುವದ ಸುರಸೌಖ್ಯ ದುಃಖ ಸತ್ಕಾರಣನಾಯ ಭಗತಾಯ ನಮೋ ನಮಸ್ತೆ. ಎಲ್ಲರಿಗೂ ಅಸುರರಿಗೆ ಪ್ರತಿಯೊಬ್ಬರಿಗೂ ಭಗವಂತನೇ ಪ್ರೇರಕ.
ಅವನೇ ನಡೆಸ್ತಾನೆ. ಅಸುರರಿಗೆ ಬೇಕಾದ ಇಷ್ಟಾರ್ಥವನ್ನು ಪೂರ್ಣ ಮಾಡುವವನು ಅವನೇ, ದೇವತೆಗಳಿಗೆ ಬೇಕಾದ ಇಷ್ಟಾರ್ಥ ಪೂರ್ಣ ಮಾಡುವವನು ಭಗವಂತನೇ. ಅವನು ಅನಾದಿ ಕಾಲದಿದ್ದಾನೆ. ಅದಕ್ಕೆ ಅವನಿಗೆ ಪುರಾಣ ಪುರುಷೋತ್ತಮ. ಪುರಾ ಅಂದ್ರೆ ಹಿಂದಿನದು ಅಂತ ಅರ್ಥ. ಅಂತಹ ಭಗವಂತನಿಗೆ ಅಂತಹ ಭಗವಂತನನ್ನ ನಾವು ಹೊಂದಬೇಕಾದರೆ ಯಥಾರ್ಥವಾದ ಜ್ಞಾನವಿದ್ದರೆ ಮಾತ್ರ ಹೊಂದಲಿಕ್ಕೆ ಸಾಧ್ಯ. ಅಯಥಾರ್ಥ ಜ್ಞಾನವಿದ್ದರೆ, ಮಿಥ್ಯಾಜ್ಞಾನವಿದ್ದರೆ, ವಿಪರೀತ ಜ್ಞಾನವಿದ್ದರೆ ಆ ಭಗವಂತನ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ನೀ ಏನೇ ಮಾಡಿದರೂ ಅದು ಭಗವಂತನ ಪ್ರೀತಿಗೋಸ್ಕರವಾಗಿ ಮಾಡು. ಅಷ್ಟಾಂಗ ಯೋಗಗಳಾಗಿರಬಹುದು, ವೇದಗಳಾಗಿರಬಹುದು, ಮಂತ್ರಗಳಾಗಿರಬಹುದು, ಶಬ್ದಗಳಾಗಿರಬಹುದು, ಎಲ್ಲವೂ ಭಗವಂತನದು. ನನ್ನೊಳಗೆ ಇಚ್ಛೆಯನ್ನು ಹುಟ್ಟಿಸುವವನು ಭಗವಂತನೇ, ಇಚ್ಛಾನುಸಾರವಾಗಿ ಫಲ ಕೊಡುವವನು ಭಗವಂತನೇ. ಯದ್ಯಪಿ ಜೀವ ಇದ್ದರೂ ಆ ಭಗವಂತನ ಅಧೀನವಾಗಿ ಅವನು ಇರ್ತಾನೆ. ಆ ಮಂಗಳ ಸ್ವರೂಪ ತನ್ನ ಮಡಿದ ಲಕ್ಷ್ಮಿಯಿಂದ ಸಹಿತನಾಗಿ ಇದ್ದು ಎಲ್ಲರಿಗಿಂತಲೂ ಸುಂದರಕ್ಕೆ ಸುಂದರ, ಮಂಗಳಕ್ಕೆ ಮಂಗಳ ಸ್ವರೂಪ, ಎಲ್ಲ ಇಂದ್ರಿಯಗಳ ಪ್ರೇರಕ, ಅದ್ಭುತವಾದ 4 ಕೈಗಳು, ಶಂಖ ಚಕ್ರ ಗದಾ ಪದ್ಮಗಳನ್ನು ಹಿಡ್ಕೊಂಡಿದ್ದಾನೆ. ಅದ್ಭುತವಾದ ಭ್ರೂ, ಅದ್ಭುತವಾದ ನಾಸಿಕ, ಅದ್ಭುತವಾಗಿರ್ತಕ್ಕಂಥ ಕಂಠ, ಅದ್ಭುತವಾಗಿರ್ತಕ್ಕಂಥ ಕರ್ಣ, ಅದ್ಭುತವಾಗಿರ್ತಕ್ಕಂಥ ಭಗವಂತನ ಆಭರಣಗಳು. ಅವನ ಮಾಲೆ ಶ್ರೀವತ್ಸ, ವನಮಾಲೆ, ಕೌಸ್ತುಭ, ಅದ್ಭುತವಾದ ಸಿಂಹದಂತೆ ಸ್ಕಂದವಿದೆ. ಅವನ ಅದ್ಭುತವಾಗಿರ್ತಕ್ಕಂತಹ ಆ ರೂಪವನ್ನ ಯಾರೂ ಜಗತ್ತಿನಲ್ಲಿ ಚೆನ್ನಾಗಿ ಹೇಳಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಯೋಗ್ಯತಾನುಸಾರವಾಗಿ ನನಗೇನು ಭಗವಂತ ತೋರಿಸ್ತಾನಲ್ಲ ಅಷ್ಟೇ ಹೇಳ್ತಾ ಇದ್ದೀನಿ. ಅಷ್ಟೇ. ಅವನು ವರ್ಣನಾತೀತ, ಎಲ್ಲವನ್ನ ಮೀರಿ ಅತ್ಯತಿಷ್ಠ ದಶಾಂಗುಲಂ. ಅಂತಹ ಭಗವಂತನನ್ನ ಮನೋಹರನಾದ ಆ ಭಗವಂತನನ್ನ ನೀವು ಚೆನ್ನಾಗಿ ಧ್ಯಾನವನ್ನ ಮಾಡಿದರೆ ನಿಮಗೆ ಉತ್ತಮವಾದ ಸಂತಾನವನ್ನ ಆ ಭಗವಂತ ಅನುಗ್ರಹವನ್ನ ಮಾಡ್ತಾನೆ ಅಂತ ಈ ರೀತಿಯಾಗಿ ನೀವು ಅನುಸಂಧಾನವನ್ನ ಮಾಡಬೇಕು, ಭಗವಂತನನ್ನ ಕಾಣಬೇಕು ಅಂತ ಉಪದೇಶವನ್ನ ಕೊಟ್ಟು ಅವರನ್ನ ಕಳಿಸಿದರೆ ಅವರು ಪಶ್ಚಿಮ ಸಮುದ್ರದಲ್ಲಿ 10,000 ವರ್ಷ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಈ ಕಡೆ ನಾರದರು ಆ ಪ್ರಾಚೀನ ಬರಿಗೆ ಹತ್ರ ಬಂದರು. ಪ್ರಾಚೀನ ಹತ್ರ ಬಂದಾಗ ಪ್ರಾಚೀನ ಬರಿ ಅಳ್ತಾ ಕೂತ್ಕೊಂಡ, ಸ್ವಾಮಿ ನಾನು ಹುಟ್ಟದಾಗಿದ್ದ ಬರೀ ಕರ್ಮಗಳನ್ನೇ ಮಾಡಿ 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 ಸಾಕಾಗೋಗಿದೆ. ಅದಕ್ಕೆ ಏನಾದರೂ ಸ್ವಲ್ಪ ತತ್ವಜ್ಞಾನ ಉಪದೇಶ ಕೊಡಿ, ಭಗವಂತನ ಮಹಾತ್ಮೆಯನ್ನು ಹೇಳಿ ನನಗೆ ಈ ಕರ್ಮಗಳನ್ನು ಬಿಟ್ಟು ವೈರಾಗ್ಯ ಬಂದು ಜ್ಞಾನದ ಕಡೆಗೆ ಹೋಗ್ಬೇಕು, ಆ ಭಗವಂತನ ಜ್ಞಾನವಾಗಬೇಕು, ಸ್ವಲ್ಪ ಉಪದೇಶವನ್ನ ಮಾಡಿ ಅಂತ ಹೇಳಿದಾಗ ಮತ್ತೊಂದು ದೊಡ್ಡದಾದ ವಿಷಯ ಪುರಂಜನೋಪಾಖ್ಯಾನ. ಅದನ್ನ ನಾರದರು ಅವನಿಗೆ ವೈರಾಗ್ಯ ಹುಟ್ಟುವುದಕ್ಕೋಸ್ಕರವಾಗಿ ನಾರದರು ಉಪದೇಶ ಕೊಟ್ಟರು. ಏನಂತ ನೋಡಪ್ಪ, ಹಿಂದಕ್ಕೊಂಬ ಪುರಂಜನ ಎಂಬತಕ್ಕಂಥ ಒಬ್ಬ ಇದ್ದ, ಒಂದು ಜೀವ ಇದ್ದ ಅಂತ, ರಾಜನಿದ್ದ ಅಂತ ಕಥೆಯನ್ನ ಪ್ರಾರಂಭವನ್ನ ಮಾಡ್ತಾರೆ. ಅವನಿಗೆ ಒಬ್ಬ ಸಖ, ಅವನಿಗೆ ಗೊತ್ತಾಗ್ತಿರಲಿಲ್ಲ. ಅವನ ಹೆಸರು ಅವಿಜ್ಞಾತ ಅಂತ ಇದ್ದ. ಅವನಿಗೆ ಯಾವಾಗ ವಿಷಯಗಳಲ್ಲಿ ಆಸಕ್ತಿ ಕಾಮೋದ್ರೇಕಾದಿಗಳು ಬರ್ತಾ ಇತ್ತು, ಅವನು ಒಂದು ಪಟ್ಟಣವನ್ನು ಹೊಂದಿದ. ಅದೇ ನವಧಾರ ಅಂದ್ರೆ ಹೊಸದಾಗಿರ್ತಕ್ಕಂಥ ಹೆಂಡತಿ ಎಂಬ ಸುಂದರವಾದ ಪಟ್ಟಣವನ್ನು ಹೊಂದಿದ ಅಂತ ಕಥೆಯನ್ನ ಪ್ರಾರಂಭಿಸ್ತಾರೆ. ಅದಕ್ಕೆ ದ್ವಾರಗಳು, ಅದಕ್ಕೆ ಅವನ ಸ್ನೇಹಿತರು, ಅವಳನ್ನು ಕಾಯ್ತಾ ಇರ್ತಕ್ಕಂಥ ಸರ್ಪಗಳು, ಇವೆಲ್ಲ ವೃತ್ತಾಂತವನ್ನು ಹೇಳಿ ಕೊನೆಗೆ ಅವನು ತನ್ನ ಪಶ್ಚಾತ್ತಾಪವನ್ನು ಪಟ್ಟಿದ್ದು, ಕೊನೆಗೆ ಅವನು ತನ್ನ ದೇಹತ್ಯಾಗವನ್ನು ಮಾಡಿದ್ದು. ಎಲ್ಲ ಪುರಂಜನೋಪಾಖ್ಯಾನ ಅಂತ ದೊಡ್ಡದಾದ ಆಖ್ಯಾನ. ಅದು ಹೇಳಬೇಕಾದ್ರೆ ಸುಮಾರು ಒಂದೂವರೆ ಗಂಟೆ ಹೊತ್ತಾದರೂ ಸಹಜವಾಗಿ ಬೇಕಾಗ್ತದೆ. ಮದಿತಾರ್ಥವೇನು ಅಂತಂದ್ರೆ, ಪುರಂಜನ ಅಂದರೆ ಒಬ್ಬ ಜೀವ, ಒಂದು ಆತ್ಮ. ಅವನಿಗೆ ಅವಿಜ್ಞಾತ ಸಖ ಅಂತಂದ್ರೆ ಗೊತ್ತಿಲ್ಲದೇ ಅವನ ಜೊತೆಗಿರ್ತಕ್ಕಂಥ ಸಖ ಯಾರು? ಅವನಿಗೊಬ್ಬನಿಗೆ ಇಲ್ಲ, ನಮಗೂ ಇದ್ದಾನೆ, ನಾವು ಅವಿಜ್ಞಾತಿಗಳೇ ಇದ್ದೇವೆ, ಇನ್ನೂ ಪರಮಾತ್ಮನ ಜ್ಞಾನವನ್ನು ಮಾಡ್ಕೊಂಡಿಲ್ಲ. ಅವನೇ ಪರಮಾತ್ಮ. ಅವನಿಗೆ 9 ದ್ವಾರಗಳು ಅಂದ್ರೆ ಇಂದ್ರಿಯಗಳು, ಅವನ ಮಡದಿ ಅಂದ್ರೆ ಬುದ್ಧಿ, 11 ಜನ ಸ್ನೇಹಿತರು ಅಂತಂದ್ರೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇನ್ನೊಂದು ಮನಸ್ಸು, 5 1 10 1 11. ಹೀಗೆ ಅವಳನ್ನು ರಕ್ಷಿಸುವುದಕ್ಕೋಸ್ಕರವಾಗಿರ್ತಕ್ಕಂಥ ಅಂತಂದ್ರೆ 5 ಪ್ರಾಣೇಂದ್ರಿಯಗಳು, ಅವೇ 5 ಹೆಡೆಗಳು. ಇಂತಹ ಪುರಂದರ ಇವರೆಲ್ಲ ಸಹಿತನಾಗಿ ಕಾಮೋದ್ರೇಕದಿಂದ ಸಂಸಾರದಲ್ಲಿ ಬಿದ್ದಿದ್ದ. ಯಾವಾಗ ಈ ಉಪಾಖ್ಯಾನವನ್ನು ಕೇಳಿದನೋ, ಅರ್ಥಾತ್ ಆ ಪ್ರಾಚೀನವರಿಗೆ ಕೇಳಿದನೋ, ಇವೆಲ್ಲವೂ ಕೂಡ ನಶ್ವರ ಅಂತ ತಾನೋಜ್ಞಾನವನ್ನು ಮಾಡಿಕೊಂಡು
ವಾನಪ್ರಸ್ಥಕ್ಕೆ ಹೋಗಿ ಉತ್ತಮವಾಗಿರ್ತಕ್ಕಂತಹ ತನ್ನ ಎಲ್ಲ ವಿಧವಾದ ಲಯವನ್ನು ಕೂಡ ಅವನು ಶಾಸ್ತ್ರೋಕ್ತ ರೀತಿಯಿಂದ ಬಿಡ್ತಾನೆ ಅನ್ನುವುದನ್ನು ಹೇಳಿ, ಈ ಕಡೆ ಪ್ರಚೇತಸರು ತಪಸ್ಸನ್ನ ಮಾಡುವುದಕ್ಕೆ ಕುಳಿತಿರುವಂತಹ ಸಂದರ್ಭದಲ್ಲಿ ಭಗವಂತನ ಸಾಕ್ಷಾತ್ಕಾರವಾಗಿದೆ. ಭಗವಂತ ಬಂದ ಅನುಗ್ರಹವನ್ನ ಮಾಡಿದ. ಅವನು ಹೇಳಿದ, ನಿಮ್ಮ ಇಷ್ಟಾರ್ಥ ಪೂರ್ಣವಾಗತ್ತೆ, ನಿಮಗೆ ದಕ್ಷ ಪ್ರಜಾಪತಿ ಹುಟ್ಟುತ್ತಾನೆ, ಅವನಿಂದ ಎಲ್ಲ ಇಡೀ ಜಗತ್ತು ಬೆಳಗತ್ತೆ, ಹುಟ್ಟತ್ತೆ, ಪ್ರವೃದ್ಧಮಾನಕ್ಕೆ ಬರ್ತದೆ, ವೃದ್ಧಿಯಾಗತ್ತೆ ಅನ್ನುವಂತಹ ವಿಷಯವನ್ನ ಭಗವಂತ ತಿಳಿಸಿದ. ಆ ಪ್ರಚೇತಸರೆಲ್ಲರೂ ಕೂಡ ಬಂದಿದ್ದಾರೆ. ಆಮೇಲೆ ಅವರಿಗೆ ಮತ್ತೆ ನಾರದನ್ನ ಕೇಳ್ಕೊಂತಾರೆ, ನಾವು 16,000 ವರ್ಷ ತಪಸ್ ಮಾಡಿದ್ದಕ್ಕ ಒಳ್ಳೆ ಮಗ ಬರ್ತಾನೆ ಅಂತ ಹೇಳಿದ್ರು, ಬರ್ಲಿ, ಒಳ್ಳೇದಾಗ್ಲಿ, ನಮ್ಮ ಸಾಧನೆ ನೀವು ಉಪದೇಶ ಕೊಡಿ ಅಂತ ಕೇಳಿದಾಗ ಮತ್ತೆ ನಾರದರು ಪ್ರಚೇತಸರಿಗೆ ತತ್ವೋಪದೇಶವನ್ನು ಕೂಡ ಮಾಡ್ತಾರೆ. ಆ ಪ್ರಚೇತಸರು ಉತ್ತಮವಾಗಿರ್ತಕ್ಕಂಥ ನಾರದರ ಉಪದೇಶದಿಂದ ಒಳ್ಳೆಯ ಸಾಧನೆಯನ್ನು ಮಾಡಿಕೊಂಡು ತಾವು ಕೂಡ ದೇಹತ್ಯಾಗವನ್ನು ಮಾಡ್ತಾರೆ. ದಕ್ಷ ಪ್ರಜಾಪತಿ ಹುಟ್ಟಿರ್ತಾನೆ, ಅವನ ರಾಜ್ಯಭಾರ ಪ್ರಾರಂಭವಾಗಬೇಕು ಅನ್ನುವುದನ್ನು ಮುಂದೆ ಅದನ್ನು ತಿಳಿಸ್ತಾರೆ. ಪ್ರಸಕ್ತದಲ್ಲಿ ಇಷ್ಟು ಆ ದಕ್ಷ ಪ್ರಜಾಪತಿಯವರಿಗೆ ಚರಿತ್ರೆಯನ್ನ ಹೇಳಿ ಉತ್ತಾನಪಾದನ ಕಥೆ ಮುಗಿದಿತ್ತು. ಪ್ರಿಯವ್ರತರಾಜನ ಚರಿತ್ರೆಯನ್ನು ಕೈಗೊಳ್ಳುತ್ತಾರೆ. ಆ ಪ್ರಿಯವ್ರತೋ ಭಗವತಃ 4ನೇ ಸ್ಕಂದ ಮುಗಿತು. 5ನೇ ಸ್ಕಂದದಲ್ಲಿ ಪ್ರಿಯವ್ರತೋ ಭಾಗವತ ಆತ್ಮರಾಮ ಕಥಂ ಮುನೇ ಗುಹೇರಮತ ಇನ್ಮೂಲ ಕ್ರಮಬಂಧ ಪರಾಭವ. ಈ ಏನ್ ಮಾಡಿದ ಪ್ರಿಯವ್ರತರಾಜ, ಈ ಕರ್ಮಗಳನ್ನ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ತತ್ವಜ್ಞಾನ ಆಗುದಿಲ್ಲ. ಏಳು, ಖಡ್ಗ ತಗೋ, ಯುದ್ಧ ಮಾಡು, ಪ್ರಜೆಗಳಿಗೆ ಅನ್ನ ಒದಗಿಸು, ಪ್ರಜೆಗಳ ನೀರು ಒದಗಿಸು, ಪ್ರಜೆಗಳ ಲೈಟ್ ಕೊಡು, ಪ್ರಜೆಗಳಿಗೆ ಶತ್ರುವಿದಲ್ಲಿ ನೋಡ್ಕೋ, ಆ ಹೊಲ ಏನಾಯ್ತು ನೋಡು, ಯಾಕೆ ತಪ್ಪು ಮಾಡಿ ಶಿಕ್ಷೆ ಕೊಡು. ಅಯ್ಯೋ ರಾಮ, ನಾ ಭೂಮಿಗೆ ಬಂದಿದ್ದು ಈ ಕೆಲಸ ಮಾಡ್ತಾ ಕೂತು ಅಂತ ನೋಡಿ. ಪ್ರಿಯವ್ರತರಾದ ನಾವಾಗಬೇಕಾಗಿದೆ. ಈಗ ಬೆಳಗ್ಗೆ ಎದ್ವಿ, ಹೋಗಿ ಬಂದ್ವಿ, ಏನದು ವಾಕಿಂಗು 6 to 8 ಬಂದ್ಮೇಲೆ ನಿಧಾನಕ್ಕೆಲ್ಲ ತಕ್ಕೊಂಡ್ವಿ. 10 ಗಂಟೆ ಆಗೇ ಹೋಯ್ತು. ಹಾಗೆ ತಕ್ಕೊಂಡ್ವಿ ಅಂದ್ರೆ ಏನು, ತಿರ್ಗಾ ಬಂದು ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ರೆ ಒಂದು 1/2 ಗಂಟೆ ಮಲ್ಕೊಂಡಿದ್ರು. ಹಾಗೆ ಆಫೀಸ್ಗೆ ಹೋಗ್ಬರ್ಟಕ್ಕೆ 5, 6 ಹೀಗೆ ಬಂದು ಹೆಂಗೆ ಹೋಗ್ಬಿಟ್ಟು ರಾತ್ರಿ ಆಯ್ತು. ಮತ್ತೆ ಬೆಳಗ್ಗೆ ತಯಾರು ಮುಗದೇ ಹೋಯ್ತು ನಮ್ಮ ಜೀವನ. ಪ್ರಿಯವ್ರತರಾಜ ಅದಕ್ಕೆ ಕೇಳಿದ, ಬೆಳಗ್ಗೆ ಎದ್ರಿ, ಸ್ನಾನ ಮಾಡಿದೆ, ಯಾರೋ ಬಂದು ಮಹಾಪ್ರಭು ಹಿಂಗಾಯ್ತು ಅಂತ ಮತ್ತೆ ಕಟಕ ತೆಗಿ ಯುದ್ಧಕ್ಕೆ ಹೋಗಿ, ಇದು ಸಲ ಭೂಮಿಗೆ ಬರ್ಬೇಕಾ ನಾನು, ಬೇಡೇ ಬೇಡ ಅಂದ್ಬಿಟ್ಟ. ಬೇಡೇ ಬೇಡ ಅಂತ ಹೇಳಿ ಹೊರಟೇ ಬಿಟ್ಟ ವೈರಾಗ್ಯದಿಂದ. ಬ್ರಹ್ಮದೇವರು ಓಡಿ ಬಂದರು, ಮಹಾರಾಜ ನೀನು ಹಿಂಗೆ ಹೋಗ್ಬಿಟ್ರೆ ಗತಿ ಏನು ಜಗತ್ತಿಂದು ಅಂದ್ರು. ಯಾಕಂದ, ನೀನು ಕ್ಷತ್ರಿಯ ಅಂತ. ನೀನು ಕ್ಷತ್ರಿಯ, ಬ್ರಾಹ್ಮಣನಾಗಿದ್ದರೆ ನಂಗೆ ರಾಜ್ಯ ಬೇಡ, ಅದು ಬೇಡ, ಇದು ಬೇಡ ಅಂತ ವೈರಾಗ್ಯದಿಂದ ಹೊರಟ್ಬಿಡ್ಬೋದು. ನೀನು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ. ಕ್ಷತ್ರಿಯ ಆದ್ರೆ ಪ್ರಜೆಗಳನ್ನ ಪಾಲನೆ ಮಾಡೋದೇ ನಿಂಗೆ ದೊಡ್ಡ ತಪಸ್ಸು ಅಂತಂದ್ರು. ಮತ್ ನಾವು ವಾನಪ್ರಸ್ಥಕ್ಕೆ ಹೋಗ್ಬಾರ್ದ, ಹಿಂದಿರೋರು ಹೋಗ್ಯಾರಲ್ಲ, ಹೋಗು, ನಿನ್ನ ಕರ್ತವ್ಯ ಕರ್ಮಗಳನ್ನ ಮಾಡಿ ಆಮೇಲೆ ಹೋಗು. ಹಾಗಾದ್ರೆ ಏನ್ ಮಾಡ್ಬೇಕಂತೀರಿ, ಮೊದಲು ಮದುವೆ ಮಾಡ್ಕೋ, ಸಂತಾನವನ್ನ ಕೊಡು, ಆಮೇಲೆ ವಾನಪ್ರಸ್ಥಕ್ಕೆ ಹೋಗು. ಆಯ್ತು, ಹಾಗಾದ್ರೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿ ಪ್ರಿಯವ್ರತರಾಜ ಮದುವೆಯನ್ನು ಮಾಡಿಕೊಂಡು ಅವರಲ್ಲಿ ಮಕ್ಕಳುಗಳನ್ನ ಪಡೆದು ಅವರಿಗೆಲ್ಲರಿಗೂ ಕೂಡ ಇಡೀ ಭೂಮಂಡಲವನ್ನೇ ವಿಭಾಗವನ್ನ ಮಾಡಿ ಕೊಡ್ತಾನೆ. ಯಾವ ಮಕ್ಕಳು ಯಾರ್ಯಾರು ಯಾವ್ಯಾವ ಖಂಡ ಕೊಟ್ಟ, ಹೇಗೆ ವಿಭಜನೆ ಆಯಿತು, ಖಗೋಳದ ವರ್ಣನೆ ಇವೆಲ್ಲವೂ ಕೂಡ, ಆಮೇಲೆ ಜಡಭರತನ ಚರಿತ್ರೆ ಇವೆಲ್ಲವೂ ಕೂಡ ಪಂಚಮ ಸ್ಕಂದದಲ್ಲಿ ಬರ್ತದೆ. ಏನ್ ಬರುತ್ತೆ ಅನ್ನೋದನ್ನ ನಾಡಿನ ಶ್ರೀಕೃಷ್ಣ